ಏನ್ ಬೇಕು ಸರ್? ಹೇಳ್ತೀನಿ. ಆಯ್ತಾ ಸರ್? ನಿಮ್ಗೆ ಒಂದ್ ಪ್ಲೇಟ್ ಸುಕ್ಕ. ಒಂದ್ ಪ್ಲೇಟ್ ಸುಕ್ಕ ರೊಟ್ಟಿಪ್ಪ. ನಿಮ್ಗೆ ಆಗಿದ್ಯಾ? ನಿಮ್ಗೆ ಸರ್ ಎಷ್ಟಾಯ್ತಮ್ಮ? ನಿಮ್ದ 30 ರೂಪಾಯಿ. ಆಯ್ತಾ? ನೋಡಕ್ಕೆ ಬೆಗ್ಗರ್ ತರ ಇದ್ರು ಬಿಲ್ ಮಾತ್ರ ಬಿಗ್ಗರ್. 22 ರೂಪಾಯಿ 50 ಪೈಸೆ ಆಗಿದೆ. ದುಡ್ಡು ತಗ. 22 ರೂಪಾಯಿ 50 ಪೈಸೆನಾ? ಹೆಂಗ್ ತಿಂದೆ ಗೊತ್ತಾಗ್ಲಿಲ್ವಲ್ಲ? ರುಕ್ಕು, ನಿನ್ ಮುಖ ಬಹಳ ಚಂದ. ಮುಖ ಚೆನ್ನಾಗಿದೆ ಅಂತ ಸಂಜೆ ಗಂಟ ನೋಡ್ಕೊಂಡ್ ಕೂತಿದ್ರೆ 100 ರೂಪಾಯಿ ಬಿಲ್ ಕೊಡ್ಬೇಕಾಗತ್ತೆ. ಮೊದ್ಲು ದುಡ್ಡು ಮಾಡ್ಗೋ. ನಾನ್ ತವ ಕಾಸಿದ್ರೆ ನಿನ್ ಡಬ್ಬ ಹೋಟ್ಲಿ ನಾನೇ ಅಲ್ಲ ದೊಡ್ಡ ಹೋಟ್ಲಿ ಹೋಗ್ತಿದ್ದೆ. ಮುಂದಿನ ತಿಂಗಳ ಸಾಲ್ ಮೇಲೆ ಚಪ್ಪರ್ ನನ್ ಮಗ್ನೆ. ನಮ್ಮ ಅಕ್ಕ ನೋಟೆ ಅನಾಥಾಶ್ರಮ ಅಂತ ತಿಳ್ಕೊಂಡ. ತಿನ್ಬಿಟ್ಟು ಹಂಗೆ ಪೋಟಾಕ್ಬಿಡಕ್ಕೆ ಮರ್ಗೋ ಬಿಲ್ಲು. ಎಚ್ಚೋಟು ಬಿಚ್ಚ ಶರ್ಟ್ ನ. ಹೌದು ಬಿಚ್ಚ. ನಾನೇ ಬಿಚ್ಕತ್ತಿ ತಗೊಳ್ಳಿ. ಅಯ್ಯಯ್ಯ, ಈ ಶರ್ಟ್ ಅರ್ಧ ಬಿಲ್ಲು ಆಗಕ್ಕಿಲ್ಲ. ಲುಂಗಿನೂ ಬಿಚ್ಬಿಡು. ಹೌದು. ಅವನ್ ಲುಂಗಿ ಹಿಡಿದು ಎಳಿತಾ ಇದ್ದಾರ, ನಿಮ್ಗೆ ಏನ್ ಸಿಗ್ತದೆ? ಯೋ ಅಯ್ಯೋ, ಲುಂಗಿನಾದ್ರು ಬಿಚ್ಚಿಸ್ತೀವಿ, ಕ್ಯಾಮ್ರಾನಾದ್ರು ಆಡಿಸ್ತೀವಿ. ಅದ್ರ ಕೇಳಕ್ ನೀನ್ ಯಾರಯ್ಯ? ನಾನ್ ಯಾರು? ಕಾರ್ಮಿಕ ಮೆಕ್ಯಾನಿಕ್ ಕೃಷ್ಣ. ಕೃಷ್ಣ ಅಂತೆ ಕೃಷ್ಣ. ಅದಕ್ಕೆ ಲುಂಗಿ ಬಿಚ್ಚೋ ಟೈಮ್ ಸರಿಯಾಗಿ ಪ್ರತ್ಯಕ್ಷ ಆಗಿದ್ಯಾ ದ್ರೌಪದಿ ಮುಂದೆ ಬಂದ ಹಾಗೆ. ಅದ್ ಸರಿ, 22 ರೂಪಾಯಿ 50 ಪೈಸೆ ಮಾಡಿದ್ದಾನಲ್ಲ, ಹೊಂದಿ ತಿಂದ್ಬಿಟ್ಟು ಅದನ್ನ ಯಾರು ಕೊಡೋರು? ಅದ ಮ್ಯಾಟ್ರು. ಸೈಡ್ ಪ್ಲೀಸ್. ಬಾಯಿಲಿ ನಾಚಿಕೆ ಆಗಲ್ಲ ನಿನ್ಗೆ? ಒಂದ್ ಮಣ ಮೀಸೆ ಬಿಟ್ಟಿದ್ಯಾ? ಗಂಡಸರು ದುಡ್ಡು ತಿನ್ಬೇಕು, ಆಯ್ಕೊಂಡ್ ತಿನ್ಬಾರ್ದು. ಹೆಂಗಿದ್ರು ಶರ್ಟ್ ಬಿಚ್ಕೊಟ್ಟಿದ್ಯಾ, ಲುಂಗಿ ಬಿಚ್ಕೊಡು. ಯಾಕೆ ಅಂಡರ್ವೇರ್ ಇಲ್ದಿರ ಅಂಡರ್ ಬೇವರ್ಸಿನ ನೀನು? ಥೂ ಅಲ್ಕಾ ನನ್ ಮಗನೆ, ಒಂದ್ ಕೆಲಸ ಮಾಡು, ನನ್ ಜೊತೆ ಗ್ಯಾರೇಜ್ ಬಂದ್ಬಿಡು. ಅಡ್ವಾನ್ಸ್ ಕೊಡಿಸ್ಬಿಟ್ಟು ಕೆಲಸನ ಕೊಡ್ಬಿಡ್ತೀನಿ. ಆ ದುಡ್ಡನ್ನ ನೀನು 10 ಚಾ ತಗೊಂಡ್ಬಿಡು. ಹೋಗ ಹುಡುಗಿ, ಅವನ್ ಬಿಲ್ ಸೇರಿಸಿ ನನ್ ಜೊತೆಗೆ ಹಾಕ್ಬಿಡು. ಹಲೋ 10 ಚಪಾತಿ ಕಳ್ಸು. ಅಮ್ಮ ವಿರಹ ನೋಡು ನೋಡು ತರಹ. ಯಾರು? ಸ್ವಲ್ಪ ಜರ್ಕೊಂತಿರಲ್ಲ, ಸುರಜ್ಕೊಳ್ಳು. ಬರಿ ಏನಾದ್ರು ಸಾರ ಅಂಗಡಿ ಗ್ಲಾಸ್ ಇದ್ದಂಗಿದೆ. ಐ ಏನೋ ಹೊಟ್ಟೆ ಹಚ್ತಾ ಇದ್ಯಾ? ತಿನ್ಬೇಕಾ? ಫಾರ್ ನನ್ ಮಗನೇ, 22 ರೂಪಾಯಿ ಇಟ್ಟು ತಿನ್ಬಿಟ್ಟು ಅದೇ ಒಳಗೆ ತಿಂದಿದ್ಯಾ? ಇನ್ನೂ ತಿನ್ಬೇಕಾ? ಸರಿ ಬಾ ಕುತ್ಕೊಂಡ್ ಪೋನ್ಸು. ಹಾಯ್ ರುಕ್ಕು, ಹೌ ಆರ್ ಯು? ಪೇನ್ ಅಲ್ಲ, ಫೈನ್. ಪೇನ್ ಅಂದ್ರೆ ನೋವು, ಅದ್ ನಿನಗೆ ಬರ್ಲೇಬಾರ್ದು. ಅಲ್ಲ ಕಣೆಯ, ಆರ್ಡರ್ ಕೊಟ್ಟು ಅರ್ಧ ಗಂಟೆ ಆಯ್ತು. ನಮಗ್ ಸಪ್ಲೈ ಮಾಡು ಅಂದ್ರೆ ಅವ್ನು ಯಾವ ತೆಳ್ಳಿ ಬೆಳ್ಳಗವನೆ ಅಂತ ಆಕ್ಸಾಬ್ಲರ್ ಕುಯ್ದಂಗ್ ಕುಯ್ತವಳೆ. ಗ್ಯಾರಂಟಿ ಜಾಸ್ತಿ ಆಯ್ತು. ಶುರು ಮಾಡ್ಕೊಬಿಡ್ಲಾ? ಇಲ್ಲಿ ಬಂದು ಸಪ್ಲೈ ಮಾಡಬಾ ಅಲ್ಲಿ. ನೀವು ಬಂದು ಎಷ್ಟು ದಿವಸ ಆಗೋಯ್ತು? ಏನ್ ಕೊಡ್ಲಿ? ನನಗ ನೀನ್ ನೋಡ್ತಾ ಇದ್ರೆ ಹೊಟ್ಟೆ ಮಾತ್ರ ಹಸಿವಿಲ್ಲ, ನೆತ್ತಿಯಿಂದ ಕಾಲವರೆಗೂ ತುಂಬಾ ವರ್ಷ ಶುರು ಆಗುತ್ತೆ. ಅಯ್ಯೋ, ಅಷ್ಟು ದಿವಸ ಆಗ್ತಿದ್ಯಾ? ಒಂದ್ ನಿಮಿಷ ಇರಿ, ರೊಟ್ಟಿ ತರ್ತೀನಿ. ಅರ್ಧ ಗಂಟೆ ಆಯ್ತು ನಾನು ಆರ್ಡರ್ ಮಾಡಿ. ನಮಗ್ ಕೊಡು ಅಂದ್ರೆ ಅವ್ನು ಯಾರೋ ಕಿತ್ತ ಕೊಡ್ತಾ ಇದ್ಯಾ? ಮುಚ್ಕೊಂಡು ನಿಂತ್ಕೊಳ್ಳಯ್ಯ. ಅವರು VIP. ನಾವೇನ್ PP-ನ? VIP ಆದ್ರೂ IGP ಆದ್ರೂ ಹೊಟ್ಟೆಗೆ ಅನ್ನನೇ ತಿನ್ನೋದು, ಮಣ್ಣಲ್ಲ. ಹೌದು. ತಿರುಪತಿಗೆ ಹೋಗಿದ್ಯಾ? ಬೋಡಿ ಹೊಡ್ಸಕ್ಕ? ಅಲ್ಲ, ಅಲ್ಲಿ 2 ಗೇಟ್ ಇದೆ. ಒಂದು ಇಂಥ VIP-ಗೆ, ಇನ್ನೊಂದು ನಿನ್ನಂತ ಕಿತ್ತೋದವ್ರಿಗೆ. ನೀನ್ ತಿಂದಿದ್ದಕ್ಕೂ ದುಡ್ಡು ಕೊಡಲ್ಲ, ಅವ್ರ ಟಿಪ್ಸೇ 100 ರೂಪಾಯಿ ಕೊಡ್ತಾರೆ. ಇದು ಬೇಕಾ? ಸೂಪರ್ ಫಿಗರ್. ಪರಮೇಶ್ವರ ಪ್ರೀತ್ಯರ್ಥಂ ರವಿಕಂಠೇಶು ಸುಭದ್ರ ನಾಮ ನಕ್ಷತ್ರ. ಸುಭದ್ರಮಾನಾಮದೇಶ್ಯ ಶೈಮಶ್ಯ ವಿಜಯ ಅಭಯ ಆರೋಗ್ಯ ಐಶ್ವರ್ಯ ದರ್ಭಾತ್ತ ಕಾಮಮೋಕ್ಷ. ತಿನ್ನಮ್ಮ. ಅಣ್ಣ ನೀನು? ನಾನು ತಿಂತೀನಿ, ನೀನ್ ತಿನ್ನಮ್ಮ. ನೀ ತಿಂದೇನೆ ನಾನು ತಿನ್ನೋದು. ನಾನು ತಿಂತೀನಿ, ನೀನ್ ತಿನ್ನಮ್ಮ. ಬೇಡ ಬೇಡ, ನೀನ್ ತಿನ್ನಮ್ಮ.
ಗೊಂಬೆ ತಕ್ಕೊಡೋಣ ಬೇಕಾ? ಚೆನ್ನಾಗಿದ್ಯಾ? ಸರ್, ಈ ನಾಯಿ ಮರಿ ಗೊಂಬೆ ಎಷ್ಟು? 65 ರೂಪಾಯಿ. 65? ಸುಭದ್ರ, ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲಮ್ಮ ಇವಾಗ. ಆಮೇಲೆ ತೆಗೆದುಕೊಡ್ತೀನಿ. ಆಯ್ತಣ್ಣ, ಬಾ ಹೋಗೋಣ. ಚೆನ್ನಾಗಿದೆ ಅಲ್ವಾ ಅಣ್ಣ? ಚೆನ್ನಾಗಿದೆ ಅಲ್ವಾ? ಅಣ್ಣ ಅಂದ್ರೆ ನಮ್ಮಣ್ಣ. ಸುಭದ್ರ, ಏನಾಯ್ತಮ್ಮ? ಹೊಟ್ಟೆ ತುಂಬಾ ಹಸಿತಾ ಇದೆ ಅಣ್ಣ. ಹೊಟ್ಟೆ ಹಸ್ವಾಗ್ತಿದ್ಯಾ? ತಾಳು, ನಾನು ಈಗಲೇ ಬಂದೆ. ಅಣ್ಣ ಅಣ್ಣ, ನಿಮ್ಮ ಅಂಗಡಿಲಿ ಏನಾದ್ರು ಕೆಲಸ ಇದ್ರೆ ಕೊಡಿ ಅಣ್ಣ. ನನ್ ತಂಗಿನ ಸಾಕ್ಬೇಕು. ನಮ್ಗೆ ವ್ಯಾಪಾರ ಇಲ್ಲದ ಸಾಯ್ತದೆ, ಹೋಗ ಮುಂದಕ್ಕೆ. ಅಣ್ಣ ಅಣ್ಣ ಅಣ್ಣ, ಹೋಗ ಅಂದ್ರೆ ಹೋಗ್ಬೇಕು, ನಮ್ಗೆ ಕೆಲಸ ಇಲ್ಲ. ಹೋಗು. ಈ ವಯಸ್ಸಲ್ಲಿ ಕಳ್ತಾರ ಹೌದೇನ್ರಿ? ಬನ್ನಿ ಪೊಲೀಸ್ ಸ್ಟೇಷನ್ಗೆ. ಪ್ರಸಾದ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಖಂಡಿತ ಒಳ್ಳೇದಾಗುತ್ತೆ ನಿಮ್ಗೆ. ಊಟ ಮಾಡ್ಕೊಂಡು ಹೋಗೋಣ ಅಂತ. ಆಯ್ತು, ಸ್ವಲ್ಪ ಊಟ ಬೋರ್ಡ್ ಹಾಕಿದಾರ. ಹೋಯ್ತು ಹೋಯ್ತು ಹೋಯ್ತು. ಊಟ ರೆಡಿ ಅಂತ ನಡೆಯಪ್ಪ. ಅಯ್ಯೋ ಹೋಯ್ತು ಹೋಯ್ತು. ಅಯ್ಯೇ ಸಾಕ್ ನಿಲ್ಸ. ಬೆಳಗ್ಗೆಯಿಂದ ಬಂತು ಬಂತು ಹೋಯ್ತು ಹೋಯ್ತು ಅನ್ನೋದೇ ಆಗಿದೆ. ಒಬ್ಬ ಗಿರಾಕಿ ಬಂದು ಒಂದು ಪ್ಲೇಟ್ ಖಾಲಿ ಆಗಿಲ್ಲ. ಇವತ್ತೆಲ್ಲ ಹೀಗೆ ಉಳಿದ್ರೆ ಸಾವಿರಾರು ರೂಪಾಯಿ ಲಾಸ್ ಆಗುತ್ತೆ. ಮಾಮೂಲಿ ಗಿರಾಕಿ ಹೋಗುತ್ತವ್ರೆ. ಅಕ್ಕ ಊಟಕ್ಕೆ ಕರೀತಾಳೆ, ಬರ್ಬೇಕಂತೆ. ಅವಳೇನೋ ಕೇಳ್ತಾಳೆ ಅಂದ್ರೆ ಏನೋ ಎಡವಟ್ಟಿದೆ ಅಂತ. ಚೋಟು, ಅವಳನ್ನ ಅಕ್ಕ ಅಂತ ಕರೆದ್ರೆ ನನ್ನ ಅಣ್ಣ ಅಂತ ಕರಿಬಾರ್ದು, ನನ್ನ ಅಣ್ಣ ಅಂತ ಕರೆದ್ರೆ ಅವಳನ್ನ ಅಕ್ಕ ಅಂತ ಕರಿಬಾರ್ದು. ಯಾಕೆ? ನೀನೇನಂತ ಕರಿಬೇಕು? ಪ್ರೀತಿಯಿಂದ ನನ್ನ ಬಾಬಾ ಅಂತ ಕರಿಯೋ. ಯಾಕೋ ಫುಲ್ ಸೆಟಪ್ ಅಲ್ಲನೆ. ಬಾವಾ ಬಾಮೈದ ಬಾಮೈದ ವಾಟ್ ಹ್ಯಾಪನ್? ನನ್ನ ಬಾವ ಅಂತ ಕರಿಯೋ. ಬನ್ನಿ ಬಾವ. ನಿನಗೇನಾಯ್ತು? ನನ್ ಬಾವ ಅಂತ ಕರಿತೀನ. ಜಾರ್ಜ್ ಕೊಡ್ತೀನಿ. ಒಂದೇ ಬಾಮೈದ. ಬನ್ನಿ ಬಾವ. ಅಮ್ಮ ಏನ್ರಕ್ಕೂ ನೀನ್ ಡಬ್ಬ ಡಬ್ಬ ನೊಣ ಹೊಡಿತಾ ಇದೆ. ನಾವು ಬೇರೆ ಡಾಬಾ ನೋಡ್ಕೋತೀವಿ. ಅಯ್ಯೋ, ದುಡ್ಡು ಬೀಸಕ್ಕೆ ನಿಂಗೆ ಸಾವಿರಾರು ಹೋಟ್ಲು ಸಿಗ್ಬೋದು, ಆದ್ರೆ ನಾನ್ ಸಿಗ್ತೀನಾ? ಈ ಉಪಚಾರ ಸಿಕ್ಕುತ್ತಾ? ಅದೇನೋ ಸರಿ, ಮತ್ತೆ ಯಾವ VIP ಬಂದ ಅಂತ ಅವ್ರನ್ನ ಸ್ಪೆಷಲ್ ಆಗಿ ಗಮನಿಸ್ಕೊಂಡು ನಾವು ನಮ್ಮನ್ನೆಲ್ಲ ಬಿಟ್ಟಾಕ್ಬಿಟ್ಟೆ. ಏನೋ ಮಿಸ್ಟೇಕ್ ಆಗೋಯ್ತು, ಇವತ್ತು ಮಾಡ್ತೀನಾ? ಅದೇನೋ ಓಕೆ, ಆದ್ರೆ ಇಲ್ಲಿ ತಿಂದ್ರೆ ಕೊಡಕ್ ಇದೇ ಇಲ್ಲ ನಮ್ಮ ಹತ್ರ. ನಿಮ್ಮಿಂತ ರೆಗ್ಯುಲರ್ ಹತ್ರ ಕಾಸಲ್ಬೇಕ್ರಿ. ಇದು ಸೇರ್ಸ? ಸರಿ, ಅರ್ಜೆಂಟ್ ಆಗಿ ಎಲ್ರು 2 ಪ್ಲೇಟು ಎಲ್ಲ ನಿನ್ನ ಕಳ್ಸ್ಕೊಡು. ಯಾಕೆ ಲೆಕ್ಕ ಬರ್ಕತ್ತೀನಿ. ಓಕೆ, ಎಂದು ಚೆನ್ನ ಚೋಟು, ನಿಮ್ ಮಕ್ಕಳಿಗೆ ಹೇಳಿ ಬೇಗ ಕಳ್ಸೋ.
ಸೂಪರ್ ಆಗಿತ್ತು ಅದ್ ಸರಿ ಇಷ್ಟೊಂದು ಚೆನ್ನಾಗಿ ಊಟನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬೋರ್ಡಲ್ಲಿ ಮಾತ್ರ ಯಾಕೆ ಊಟ ಇಲ್ಲ ಅಂತ ಬಂದಿತ್ತು ಅಷ್ಟು ಗೊತ್ತಾಗಲ್ಲ ಕೃಷ್ಣ ನಿಮ್ ಬಂದು ಊಟ ಮಾಡ್ಕೊಳ್ಳೋಣ ಅಂತ ಥ್ಯಾಂಕ್ ಯು ಊಟ ರೆಡಿ ಇಲ್ಲ ಅಂತ ನಾನ್ ಬರ್ದಿದ್ದೀನ ಯಾ. ಲೋ ಚೋಟು ಏನಕ್ಕ ಯಾವ ಕಂಡನ್ ಮಗನ ಊಟ ರೆಡಿ ಇಲ್ಲ ಅಂತ ಬರ್ದಿದ್ದು ನಾನೇ ನಿನ್ನ ಅಷ್ಟೊಂದು ಗೊಂಬೆ ಸುರಿದಿರ್ಬೇಕಾದ್ರೆ ಉಳಿಕ್ ನಮ್ಮನ್ನ ಗೊಂಬೆ ಬೇಕಾಗಿತ್ತ ನಿನ್ಗೆ ಕತ್ತೆ ಇಡೀ ಜೀವನ ಇಟ್ಕೊಂಡು ನಿನ್ನ ನೋಡ್ತಾ ಇರ್ಬೇಕು ಅನ್ಕೊಂಡೆ ಇದನ್ನ ಯಾಕೆ ನೀನ್ ಬಂದ್ಬಿಟ್ಟು ಇದನ್ನ ಯಾಕೆ ಬಿಟ್ಟಕೋದೆ ಎಷ್ಟು ಸಲ ಹೇಳಿದೆ ನಿನ್ಗೆ ನಿಂಗೆ ಹುಚ್ಚಿಚ್ಚಿದ್ಯಾ ಮಗುನ ಯಾಕೆ ಬೈತಾ ಇದ್ಯಾ ನೋಡ್ರಿ ಒಂದಲ್ಲ ಎರಡಲ್ಲ 15 ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದಿ ಗೊಂಬೆನ ಹೊಡ್ದಾಕ್ಬಿಡ್ತು ಈ ಗೊಂಬೆ ಪೈಸೆ ಒಂದು ಗೊಂಬೆಗೋಸ್ಕರ ಹೆತ್ತ ಮಗುನ ಗೂಬೆ ಅನ್ನೋದಕ್ಕೆ ನಿಮ್ಗೆ ಹೇಗೆ ಮನ್ಸು ಬರುತ್ತೆ ಏನಂದ್ರೆ ಇದನ್ನ ಆಫ್ಟರ್ ಆಲ್ ಒಂದು ಗೊಂಬೆ ಅಂತ ಹೇಳಕ್ಕೆ ನಿಮಗೆ ಹೇಗೆ ಮನ್ಸು ಬಂತು ಎಲ್ಲ ಮಕ್ಕಳು ಅಮ್ಮ ಅಂತ ಅಳ್ತಿದ್ರೆ ನಾನು ಅಣ್ಣ ಅಂತ ಅಳ್ತಿದ್ದೀರಿ ಸಾಧಾರಣವಾಗಿ ಮಕ್ಕಳು ಅಮ್ಮನ ಸೆರಗಲ್ ಬೆಳೆದ್ರೆ ನಾನು ನಮ್ಮ ಅಣ್ಣನ ಅಕ್ಕರಲ್ಲಿ ಬೆಳೆದೋಳ್ರಿ ಪುಟ್ಟ ಅಮ್ಮ ತೀರ್ಕೊಂಡು ಅಪ್ಪ ದೇಶಾಂತರ ಹೋದಾಗ ಆಟ ಆಡೋ ವಯಸ್ಸಿನ ಹುಡುಗಾರಿ ನಮ್ಮಣ್ಣ 6 ವರ್ಷ ಕೂಲಿ ಮಾಡಿ ನನ್ನ ಎತ್ತಾಡಿ ಬೆಳೆಸ್ತೇ ಹೋಗಿದ್ದಿದ್ರೆ ಇವತ್ತು ನಾನು ನಿಮ್ ಹೆಂಡತಿನೂ ಆಗ್ತಾ ಇರ್ಲಿಲ್ಲ ಈ ಮಗು ಹುಟ್ಟೋನು ಇರ್ಲಿಲ್ಲ ರೀ ನನ್ ಪಾಲಿಗೆ ಇದು ಬರೀ ಗೊಂಬೆ ಅಲ್ಲ ರೀ ನನ್ ಒಡ ಹುಟ್ಟಿದ್ದ ನನ್ನ ಜೀವದ ಸಂಕೇತ ನನ್ನನ್ನ ಅವ್ನ್ ಕಣ್ ರೆಪ್ಪೆಲೆ ಕಾಪಾಡಿದ್ದ ಅಣ್ಣನ್ ಪ್ರತಿಬಿಂಬ ರೀ ಇದು ಅಣ್ಣ ತಂಗಿ ಪ್ರೇಮದ ಪ್ರತಿಮೆ ರೀ ಅಬ್ಬಬ್ಬಬ್ಬ ಅಣ್ಣ ಅಂದ್ರೆ ಅದೆಷ್ಟೊಂದು ಎಮೋಷನಲ್ ಆಗ್ಬಿಟ್ಟೆ ನೀನಿಲ್ಲಿ ನಿಮ್ಮ ಅಣ್ಣ ಕೊಟ್ಟು ಗೊಂಬೆ ಅಂತ ಅದೆಷ್ಟೊಂದು ಪ್ರೀತಿಸ್ತಾ ಇದೆಯಾ ಆ ನಿಮ್ಮ ಅಣ್ಣ ಎಲ್ಲಿದಾನು ಏನ್ ಮಾಡ್ತಾ ಇದ್ದಾನು ಅಟ್ಲೀಸ್ಟ್ ನನಗೊಬ್ಬಳು ತಂಗಿ ಇದ್ಲು ಅನ್ನೋದಾದ್ರೂ ಅವನು ನೆನಪಿದೆಯೋ ಇಲ್ವೋ ಅಥವಾ ಅವನು ಈ ಭೂಮಿ ಮೇಲೆ ಬದುಕಿದನೋ ಅಂತ ಮಾತಾಡ್ಬೇಡಿ ನನಗೆ ಅದನ್ನ ಕಲ್ಪಿಸ್ಕೊಳ್ಳೋ ಶಕ್ತಿ ಕೂಡ ಇಲ್ಲ ರೀ ಅವ್ನು ಎಲ್ಲೇ ಇದ್ರು ಸಂತೋಷವಾಗಿರ್ತಾನೆ ಅಣ್ಣ ಅಂದ್ರೆ ನಮ್ಮ ಅಣ್ಣ ರೀ ಅಣ್ಣ ಅಂದ್ರೆ ನಿಮ್ಮ ಅಣ್ಣನೇ ಇಂಥ ಅಣ್ಣ ತಂಗಿ ಪ್ರೀತಿ ಜಗತ್ನಲ್ಲೇ ಇಲ್ಲ ಅಂತೀನಿ ಆದ್ರೆ ನಮ್ಮಿಬ್ಬರ ಪ್ರೀತಿ ಜೀವದ ಗೊಂಬೆಗೆ ಗೂಬೆ ಕಟ್ಟೆ ಅನ್ಬಾರ್ದು ತಪ್ಪಾಯ್ತು ರೀ ಕೊಡಿಲಿ ನಿಮ್ಮ ಅಣ್ಣ ಕೊಟ್ಟು ಗೊಂಬೆನ ನಾನ್ ರಿಪೇರಿ ಮಾಡಿಸ್ತೀನಿ ಥ್ಯಾಂಕ್ಸ್ ರೀ ಅಪ್ಪು ಗಾಡಿ ಕಟ ಮಾಡು ಎಲ್ಲ ನಿಮ್ ಯಜಮಾನ ಗಾಂಚಿ ಜಾಸ್ತಿ ಆಯ್ತು ಶುರು ಮಾಡ್ಕೋಬೋದಾ ನಿಮ್ಮ ಮೈನ್ ಹೊಟ್ಟೆ ಸೀರಾ ನಮ್ಮ ಯಜಮಾನಿಗೆ ಎಲ್ಲೋ ನನಗೆ ನೋ ಹೆಂಗೈತೆ ಮೈಗೆ ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ ಮರ್ಯಾದೆ ಕೊಟ್ಟು ಮಾತಾಡು ನೀನ್ ಮರ್ಯಾದೆ ಮೊದಲು ಕೊಡು ಆಮೇಲೆ ನಾವು ನಿನಗೆ ಕೊಡ್ತೀವಿ ಹೆಂಗೈತೆ ಮೈಗೆ ಕೃಷ್ಣ ಚಿತ್ರದುರ್ಗ ಏನು ಏನಪ್ಪ ಅದು ಕೃಷ್ಣ ಗಲಾಟೆ ಅಲ್ಲ ಯಜಮಾನ್ರೆ ಅನ್ನ ಹಾಕೋ ದಣಿ ನೀವು ದೇವ್ರ ಸಮಾನ ನಿಮ್ಮನ್ನ ಎಲ್ಲೋ ನನ್ನ ಲೋ ಹೆಂಗೆ ಅವನು ಹೊಟ್ಟೆ ನೋಡು ದೊಡ್ಡವ್ರ ಮಾತಂದ್ರೆ ಅದನ್ನ ಟಾರ್ಗೆಟ್ ಮಾಡ್ಕೊ ಇನ್ಸ್ಪೆಕ್ಟರ್ ಜಿ ಬಂತು ಏನಂತ ವಿಷಯ ಕೇಳ್ಕೊಂಡ ಹೋಗಿ ವೃದ್ಧಾಲಿಕ ಅವೆಲ್ಲ ನಮ್ ಕೃಷ್ಣನ್ಗೆ ಅವ್ರ ಯಜಮಾನ ಏಕವಚನ ಕರೆದು ಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ ನಮಸ್ಕಾರ ಸಾವ್ರೆ ನಮಸ್ಕಾರ ಕೃಷ್ಣ ಆ ಸ್ಟಾರ್ಟರ್ ಸ್ವಲ್ಪ ಸರಿ ಇಲ್ಲ ಸರ್ ನೋಡಪ್ಪ ಆಯ್ತು ಸಾವ್ರೆ ಸಾಹೇಬ್ರೆ ರೆಡಿ ಆಯ್ತು ಸ್ಟಾರ್ಟರ್ ಅಲ್ಲ ಪಂಪು ಸರಿಯಾಗಿ ಮಾಡ್ರೇನಪ್ಪ ಸರಿ ಆಯ್ತು ಕೃಷ್ಣ ಅಕೌಂಟ್ ಆಗ್ಬಿಡು ಆಯ್ತು ಸಾಹೇಬ್ರೆ ಡಬ್ಬ
ಎಸ್ ವಾಟ್ ಯು ವಾಂಟ್ ಪ್ಲೀಸ್. ನಿಮ್ಮ ಅಕ್ಕನ ಹೋಗಿ ಸ್ಪೆಷಲ್ ಟೀ ತಗೊಂಬ ಅಂತ ಹೇಳು. ಹೌದಾ, ನನ್ನೆಲ್ಲ ನೀನ್ ಬೈತಾ ಇದೀಯ ಅನ್ಕೊಂಡೆ. ಅಕ್ಕ ಅಕ್ಕ ಕೃಷ್ಣ ಬಂದಾನೆ. ಏನಿದು ಟೀ ಕೇಳಿದ್ರೆ ಹಾಲು ತಗೊಂಡು ಕೊಡ್ತಾ ಇದ್ಯಾ? ಇದು ಹಾಲಲ್ಲ, ಗಸಗಸೆ ಪಾಯಸ. ಇವತ್ತು ನಮ್ ಚೋಟುಗ್ ಹುಟ್ಟಬ್ಬ, ಅದಕ್ಕೆ ಸ್ಪೆಷಲ್ ಪಾಯಸ ಮಾಡಿದ್ದೀನಿ. ಇದಕ್ಕೆ ಕಾಸು ಬೇಡ, ಫ್ರೀ ಕುಡಿ. ಯಾಕಣ್ಣ ಕುಡಿಯಲ್ವಾ? ನಿಮ್ಗೋಸ್ಕರ ಅಲ್ಲದೆ ಹೋದ್ರು ನಿಮ್ಮ ಅಕ್ಕನಿಗೋಸ್ಕರ ಕುಡಿತೀನಿ. ಬರಲಾ ಅಕ್ಕ? ಗುಡ್ ಪೆಸ್ ಗ್ರೀನ್ ಪೆಸ್ ಬೇಗ ಮಾಡಲ್ಲ. ಯಾಕೋ ಅಣ್ಣ ಮಾಡಕ್ಕೆ ಆಗ್ತಲ್ಲ ಅಂತ ಹೇಳಿ ನೀನೇ ಮಾಡ್ಬಿಡೋಣ. ನನಗೆ ತಿರುಗಿಸ್ತಾ ಇದ್ಯಾ? ನೀನ್ ಮಾಡು. ಸುಮ್ಮನೆ ನಾನೇ ಬರೋ ತಲೆನೋವು. ಫಾರ್ ನನ್ನ ಮಕ್ಕಳ ನಿಮ್ಮಂತ ಕಾರ್ಮಿಕರಿದ್ರೆ ನಮ್ ದೇಶ ಮಟಾಸ್ ಆಗ್ಬಿಡ್ತದೆ. ಕೊಡ, ನಾನೇ ಮಾಡ್ತೀನಿ. ಆಯ್ತು ತಗೋಣ. ಕೊಡ ಸ್ಪನ್ನರು ತಗೋಣ. ಕಳಬೇಡ ಕೊಲಬೇಡ ಉಸಿಯ ನುಡಿಯ ಬೇಡ ಅನ್ಯರ ಜರಿಯ ಬೇಡ, ಇದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ. ಯಾರಣ್ಣ ಹೇಳಿದ್ದು? ಅಣ್ಣ ಹೇಳಿದ್ದು. ರಾಜ್ಕುಮಾರ್ ಅಣ್ಣ ಹೇಳಿದ್ದ? ಅಲ್ಲ, ಬಸವಣ್ಣ. ಓಹೋ, ಏನಾಯ್ತು? ಏನಾಯ್ತು? ರಾಜನಶೀತ ನೋಡ್ತೈತೆ. ವಾಟರ್ ಡ್ರಿಂಕ್ಸ್ ಲೂಸ್ ಮೋಷನ್. ಬಂದ ಕೂತ ಹೋದ, ಬಂದ ಕೂತ ಹೋದ, ಬಂದ ಕೂತ ಹೋದ. ಇದೇನ್ ಕಾಯಿಲೆ? ಅಲ್ಲ, ಲೂಸ್ ಮೋಷನ್. ಅಯ್ಯೋ ಏಟಿಲ್ಲ ಹೋದೆ ಅಮ್ಮ. ಏನ್ ಕಾಯಿಲೆದಪ್ಪ ಇದು? ಅಮ್ಮ ಏನಾಯ್ತು? ಬಾಡಿನಲ್ಲಿರೋ ವಾಟರ್ ಎಲ್ಲ ರಿಲೀಸ್ ಆಗೋಯ್ತು. ಅಷ್ಟು ಬಂತು ಆಗಿರ್ತೀನಿ ಆಗ್ಬಿಟ್ಟಿದೆ. ನನ್ ಕಟ್ಟ ನನ್ಗೆ ಡೈಲಾಗ್ ಹೊಡಿತಾ ಇದ್ದ. ತಿರ್ಗಾ ಯಾರು? ಅನ್ನ ಸಾರ್ಲ ಇಷ್ಟೊತ್ತು ಕಸ ಕಡ್ಡಿ ಯಾವನೇ ಓನರಲ್ಲಿ ಟೆನ್ಷನ್ ಅಲ್ಲಿ ಅಣ್ಣ ಫುಲ್ ರೇಸ್ ಆಗ್ಬಿಟ್ಟವನೆ. ಏನು ಅಂತ ಕೇಳೋಣ. ಏನಣ್ಣ? ಏನೇ ತಿನ್ನ ಅಂದಲ್ಲಿ ಕಸ ಕಡ್ಡಿ ಹಾಕಿದಿರಾ? ನಾವೇನ್ ಕಾಸು ಕೊಡ್ತೀವೋ ಕೈ ಕೊಡ್ತೀವ? ಯಾವನೇ ಓನರಲ್ಲಿ ಕರ್ಕೊಂಡು ದಾರಿ ಮಾಡ್ಬಿಡ್ತೀನಿ. ನಂಗೇನು ಮಾಡ್ಬೇಡ, ನಮ್ಮ ಅಕ್ಕನ್ ಕರ್ಕೊಂಡ್ಬರ್ತೀನಿ. ಏನ್ ಬೇಕಾದ್ರೆ ಮಾಡ್ಕೋ. ಬನ್ನಿ ಸರ್, ಕಮಾನ್ ಸರ್, ನೋಡಿ ಸರ್, ಕಣ್ಣಾರೆ ನೋಡಿ ಸರ್. ಅಲ್ಲ ಸರ್, ಈ ದರಿದ್ರು ಹೋಟ್ಲಲ್ಲಿ ಸುಮ್ಮನೆ ಇದ್ದವನ್ಗೆ ಬ್ಯೂಟಿಫುಲ್ ಪಾಯಸ ಅಂತ ಕೊಟ್ಟು ಸರ್, ಕುಡಿದ ತಕ್ಷಣ ನಮ್ಮ ಹೆಡ್ ಆಫೀಸ್ ಕಿತ್ತು ಚಿಂದಿ ಪಂಚರ್ ಆಗ್ಬಿಡ್ತು ಸರ್. ಈ ಡಬ್ಬಾ ಹೋಟೆಲ್ ಒಂದ್ಸಾರಿ ತಿಂಡಿ ತಿಂದ್ಬಿಟ್ಟು ಕಾಸಿನ ಅಂದ್ಬಿಟ್ಟೆ ಕಾಚ ಇದ್ದೋದ್ರು ಲುಂಗಿಗೆ ಇಟ್ಕೊಳಕ್ ಹೋಗ್ಬಿಟ್ಟು ಈ ಡಬ್ಬಾ ಹೋಟ್ಲಲ್ಲಿ ಅಪ್ಪಿ ತಪ್ಪಿ ಅವನ ತಿನ್ಬಿಟ್ರೆ ಅವ್ನು ಮಂದಾಗ ದೊಡ್ಡರಾಗ ವಾಂತಿ ಬಿದ್ದು ಬಂದು ನೆಗದ್ಬಿಟ್ಟು ಸತ್ತೋಗ್ಬಿಡ್ತಾರೆ ಸರ್. ಏನು ಅದು ತಿಂದೆ ಬರೋದಿಲ್ಲ, ಮಾಡೋದೇ ಬರೋದು ಅಲ್ವಾ ಸರ್? ಅಯ್ಯ, ಯಾವ ಈ ಹೋಟ್ಲು ಓನರ್? ನಾನೇ ಓನರ್. ಏನ್ ಬೇಕಾಗಿತ್ತು? ನಾನು ಯಾರು ಗೊತ್ತಾ? ಯಾರು? ಹೆಲ್ತ್ ಇನ್ಸ್ಪೆಕ್ಟರ್. ಏನ್ ಸರ್? ಏನಮ್ಮ, ಈ ಹೋಟ್ಲಿಗೆ ಲೈಸೆನ್ಸ್ ಕೊಟ್ಟಿರೋ ಜಾತಕ್ಕೆ ಎಲ್ರಿಗೂ ಊಟ ಹಾಕೋದಕ್ಕ ಅಥವಾ ಎರಡು ವಿಷ ಹಾಕ್ಬಿಟ್ಟು ಸಾಯಿಸೋದಕ್ಕ? ಅಯ್ಯೋ ಸರ್, ನಾನು ಯಾರಿಗೂ ವಿಷ ಹಾಕಿಲ್ಲ ಸರ್. ಕೇಳಿ ಸರ್. ಹೌದು ಸರ್. ಬೇಕಾದ್ರೆ ನೀವು ತಿನ್ನೋಡಿ ಸರ್. ಅಯ್ಯೋ ಬೇಡಿ ಸರ್, ಅಕಸ್ಮಾತ್ ನೀವೇನಾದ್ರು ತಿಂದಿಟ್ರೆ. ಏನಮ್ಮ, ನಿನ್ನೆ ಇವನು ನಿಮ್ ಹೋಟ್ಲಲ್ಲಿ ಪಾಸ್ ಹಾಕೊಡ್ತೀನಿ ನಿಜಾನ? ಅದು ಡೌ ಮಾಡ್ತಾವಳೆ. ನಿನ್ನೆ ಬ್ಯಾಕ್ ಸೀಟ್ ಓಪನ್ ಆಗಿದ್ದೀರಾ? ಅವನಲ್ಲ ಸರ್, ನಮ್ದು ಸರ್. ನೋಡು, ಐ ಕಾಂಟ್ ಮೇಕ್ ದಿಸ್. ಹೀಗೆ ಈ ಹೋಟ್ಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಮಾಡ್ಬೇಡಿ ಸರ್, ಪ್ಲೀಸ್ ಸರ್. ಆಗಲ್ಲ ಅನ್ಬಿಡಿ ಸರ್, ಫಿಟ್ಟಿಂಗ್ ಇಟ್ಬಿಡಿ ಸರ್, ನೀವು ಕ್ಯಾನ್ಸಲ್ ಮಾಡ್ಬಿಡಿ ಸರ್. ಹೌದು ಸರ್, ಕ್ಯಾನ್ಸಲ್ ಮಾಡ್ಬಿಡ್ಬೇಕು. ಇನ್ನೊಂದು ಏನು ಕೃಷ್ಣ
ಕೃಷ್ಣ ಏನು ಒಂದ್ ನಿಮಿಷ ಹೋಗ್ಲಾ ಸರ್? ಒಳಗೆ ಹೋಗಿ ಲಂಚ ಪಂಚ ಅಂತ ತಗೊಂಡ್ರೆ ಕೃಷ್ಣ ಕೃಷ್ಣ ಬಿಟ್ಬಿಡ ನಾನ್ ಅಂತ ಅವ್ರ ರೈಸ್ ಆಗ್ಬಿಡ್ತೀನಿ ಅಲ್ವೇಟಪ್ಪ ನಿನ್ನೆ ನಾನು ಜಾಪಾನ್ ಮಾತ್ರ ಹಾಕ್ಬಿಟ್ಟು 24 hours ಟಾಯ್ಲೆಟ್ ಹಾಕುತ್ತಾ ಮಾಡ್ಬಿಟ್ಟ ಹೆಂಗಿದೆ ನನ್ನ ಟಿಪ್ಪ ಟ್ಯಾಟ್ ಈ ಬಂದಿರೋ ಆಫೀಸರು ಬಹಳ ಸ್ಟ್ರಿಕ್ಟ್ ಇವತ್ತಿನ ಜಾಪ ಕ್ಲೀನ್ ಕಿಷ್ಟಪ್ಪ. ಕೃಷ್ಣ ಸಾರಿ ಕಣಯ್ಯ ತಪ್ಪಾಯ್ತು ಇನ್ನೊಂದ್ಸರಿ ಮಾಡಲ್ಲಪ್ಪ ಡಾಬಾ ಕ್ಲೋಸ್ ಮಾಡಿಸ್ಬೇಡ. ಏನು ಮಾಡಕ್ಕಲ್ಲ ಆಫೀಸರ್ ಬಹಳ ಸ್ಟ್ರಿಕ್ಟ್ ಬಂದ್ಬಿಟ್ಟಿದ್ದಾನೆ. ಬೇಕಾದ್ರೆ ದುಡ್ಡು ಕೊಡ್ತೀನಿ. ಅಯ್ಯೋ ಹಾಗಂದ್ರೆ ಒಳಗೆ ಹಾಕ್ಬಿಡ್ತಾನೆ ಅಷ್ಟೇ. ಕೃಷ್ಣ ಈಗೇನ್ ಮಾಡ್ಬೇಕು ಅಂದ್ರೆ ನಾನು ಹೇಳ್ದಾಗ ಮಾಡ್ತೀಯಾ? ಏನು ಲಿಫ್ಟ್ ಇಲ್ಲಾಂದ್ರೆ ಹೋಗ್ತೀನಿ. ಕೃಷ್ಣ 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 ಇಲ್ಲಿ ಕೊಡಲ್ಲ ಅಲ್ಲಿ ಕೊಡ್ತೀನಿ. ಎಲ್ಲಿ ಬೇಕಾದ್ರೆ ಕೊಟ್ಕೊಂಡು ಯಾಕಿಷ್ಟು ತರ್ಬರ್ಲಿಲ್ಲ? ಕೃಷ್ಣ ಏನಂತ ಕೊಡ್ತಾಳೆ ತಡ್ಕೊಳ್ಳಿ ಸರ್. ಕೊಡ್ತಾ ಇದ್ದಾಳ ಸರಿಯಾಗಿ ಇಸ್ಕೋ. ಇಸ್ಕೊತಾ ಇದೀನಿ ಸರ್. ಸರಿಯಾಗಿ ಕೊಟ್ಲಾ? ಎರ್ರಾದ್ರಿ ಕೊಡ್ತಾವಳೆ ಸರ್ ತಡ್ಕೊಳಕ್ ಆಗ್ತಾ ಇಲ್ಲ. ಅಯ್ಯೋ ಅಮ್ಮ ನೋಡು ಸ್ವಲ್ಪ ಕಮ್ಮಿ ತಗೋ ಜಾಸ್ತಿ ತಗೊಳ್ಳಿ. ತುಂಬಾ ಇತ್ತು ಸರ್. ಹುಡುಗಿ ತುಂಬಾ ಒಳ್ಳೆಯವಳು ಸರ್. ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡಿ ಸರ್. ಹಾಗೆ ಬಿಟ್ಬಿಡಿ ಸರ್. ಬಿಟ್ಬಿಡ್ಬೇಕು. ಹೌದು ಸರ್ ಬಿಟ್ಬಿಡ್ಬೇಕು. ಹೌದು ಸರ್. ಹಾಗಾದ್ರೆ ನೀನು ಕೊಡ್ಬೇಕಾದ್ರೆ ಕೊಟ್ಲಾ? ಡೂಪ್ಲಿಕೇಟ್ ಆಫೀಸರ್ ಏನಾಯ್ತಕ್ಕ? ಏನು ಹಿಂಗ್ ನೋಡ್ತಿದ್ಯಾ? ಕಣ್ ಕಾಣಲ್ಪ ನಿಂಗಿಲ್ಲ? ಕಣ್ಣು ಕಾಣಿಸೋದಕ್ಕೇನೆ ಡಿಕ್ಕಿ ಹೊಡೆದಿದ್ದು. ಏನೋ ಚೆನ್ನಾಗಿದ್ಯಾ ಅಂತ ಡಿಕ್ಕಿ ಹೊಡೆದು ತಪ್ಪ. ಸ್ವಲ್ಪ ಮಾನ ಮರ್ಯಾದಿಲ್ಲ ನಿಂಗಿಲ್ಲ. ಮಾನ ಮರ್ಯಾದೆ ಒಬ್ಳೆ ಕಂಡಿರೋದು. ಯಾಕಣ್ಣ ರಸ್ತೆ ಸುಮ್ಮಕ್ಕಾಗಲ್ವಾ? ದಾಳಿ ಹೋಗೋ ಹೆಣ್ಮಕ್ಳು ತೊಂದರೆ ಕೊಡ್ತಾ ಇದ್ರಲ್ಲ, ನಿಮ್ಗೆ ಅಕ್ಕ ತಂಗಿರಿಲ್ವಾ? ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅವಳೇನ್ ನಿನ್ಗೆ ಅಕ್ಕನ ತಂಗಿನ? ತಂಗಿ ತರ. ತಂಗಿ ತರ ಹಂಗೇನು ಅಲ್ವಲ್ಲ? ಹುಚ್ಚಿಗೆ ಹೋಗ ಏನ್ ಹೊಡಬಿಟ್ಟು ಅಣ್ಣನ ತರ ಬರ್ತಾನೆ. ಹಾಗಲ್ಲೇ ಏನ ಏನ್ ಗುರಾಯಿಸ್ತೀಯ? ತುಂಬಾ ಥ್ಯಾಂಕ್ಸ್. ಅದರಲ್ಲಿ ಹೇಳಿದೆಯಮ್ಮ, ನನ್ನ ತಂಗಿ ನಿಮ್ ಜಾಗದಲ್ಲಿ ಇದ್ದಿದ್ರೆ ಇದೇ ಕೆಲಸ ಮಾಡ್ತಾ ಇದ್ದೆ. ನಿಮ್ಮಂತವ್ರು ಇನ್ನೂ 10 ಜನ ಇದ್ರೆ ನಮ್ಮಂತ ಹೆಣ್ಮಕ್ಳು ಧೈರ್ಯವಾಗಿ ರಸ್ತೆಲಿ ಓಡಾಡ್ಬೋದು. ಬರ್ತೀನಿ.
ಹಾಗೇನೂ ಆಗ್ಲಿಲ್ಲ. ಎಲ್ಲ ಕಾಲಕ್ಕೂ ಹೆಂಡ್ತಿರ್ಗೆ ನಿಮ್ಮಂತ ಗಂಡನ್ರಿಂದ ಐ ಮೀನ್ ಪೊಲೀಸ್ನವರಿಂದ ರಕ್ಷಣೆ ಸಿಗಲ್ಲ ಅಂತಾನೆ ಎಮರ್ಜೆನ್ಸಿನಲ್ಲಿ ದ್ರೌಪದಿ ಕೃಷ್ಣನ್ ಕೂಗಿತ್ತು. ತಾವ್ಯಾರನ್ನು ಕೂಗುದ್ರಿ? ನಾನ್ ಯಾರನ್ನೂ ಕೂಗ್ಲಿಲ್ಲ ರೀ. ಆಪದ್ ಬಾಂಧವ ತಾನಾಗೆ ಪ್ರತ್ಯಕ್ಷನಾಗಿ ಆ ಪೋಲಿಗಳನ್ನ ಚೆನ್ನಾಗಿ ಬೆಂಡೆತ್ತಿ ಓಡಿಸ್ಬಿಟ್ಟ. ಯಾರು? ನಮ್ಮಣ್ಣ ಸಿಕ್ಕನ? ಹೌದ್ರಿ. ಆ ಪೋಲಿಗಳು ನೀನ್ ಯಾರು ಇವಳನ್ನ ಸಪೋರ್ಟ್ ಮಾಡೋಕೆ ಅಂದಾಗ ಅವನು ನಾನು ಅವಳ ಅಣ್ಣ ಅಂದ. ಆಪದ್ಗಾದವನ್ನ ಅಣ್ಣ ಅಂತಾರೆ. ಅವನೆಲ್ಲಾದ್ರೂ ಸಿಕ್ಕಿದ್ರೆ ಮನೆಗ್ ಬರಕ್ ಹೇಳು, ಒಂದ್ ಟ್ರೀಟ್ ಕೊಡೋಣ. ಸದ್ಯ ಅವನೆಲ್ಲಾದ್ರೂ ಸಿಕ್ಕಿದ್ರೆ ಪೊಲೀಸರು ಮಾಡ್ಬೇಕಾದ ಕೆಲ್ಸ ನಾವ್ ಮಾಡ್ದ ಅಂತ ಲಾಕಪ್ಗೆ ಹಾಕ್ತೀನಿ ಅಂತ ಹೇಳಿಲ್ವಲ್ಲ. ಯಾಕೆ ಮಾಡಕ್ಕೂ ಇಷ್ಟೊಂದು ನಿದ್ದೆ ಮಾಡಿಲ್ಲ? ಯಾಕೊಂಥರ ಇದೀಯಾ? ಏನಣ್ಣ ನೀನು ರಾತ್ರಿ ಲೇಟ್ ಆಗಿ ಬರ್ತೀಯಾ, ಬೆಳಿಗ್ಗೆ ಬೇಗ ಹೊರಟೋಗ್ತೀಯಾ? ಒಂದು ದಿವ್ಸನಾದ್ರೂ ನನ್ ಬಗ್ಗೆ ವಿಚಾರಿಸಿದ್ಯಾ? ಹೋಗ್ಲಿ, ಡಾಬಾ ಹತ್ರನಾದ್ರೂ ಬಂದು ಹೋಗಿದ್ಯಾ? ನಾನು ಯಾಕಮ್ಮ ಬರ್ಲಿ? ನಿನಗೆ ಈ ಡಾಬಾ ಗಿಬಾ ಯಾವ್ದು ಬೇಡ. ನಾನು ದುಡಿತಾ ಇರೋದಲ್ಲ ನಿನ್ಗೋಸ್ಕರ ತಾನೆ. ನಿಮ್ಗೊಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿಸಿ ನಾನು ಆನಂದಾಶ್ರಮ ಸೇರ್ಕೋತೀನಿ ಅಂತ ಎಷ್ಟು ಹೇಳಿದ್ರು ನೀನ್ ಕೇಳ್ತಾನೆ ಇಲ್ವಲ್ಲ? ನಿನ್ ಹೆಂಡತಿ ಸತ್ತಾಗಿಂದ ನಿನ್ಗೆ ಆಶ್ರಮ ಸೇರೋ ಆಸೆ, ನನಗೆ ದುಡಿಬೇಕು, ಹಣ ಮಾಡ್ಬೇಕು ಅನ್ನೋ ಆಸೆ. ಆಮೇಲೆ ತಾನೆ ಮದುವೆ ವಿಚಾರ. ಸರಿ ಅಮ್ಮ, ನಿನ್ನಿಷ್ಟ. ಅಣ್ಣ ಅಣ್ಣ, ನಮ್ ಡಾಬಾಗೊಬ್ಬ ರೌಡಿ ಬಂದು ದಿವಸ ತೊಂದರೆ ಕೊಡ್ತಿದ್ದಾನೆ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗೌರವ ಮನೆ ನಿಲ್ಬೇಕು ಅಂತ. ನೀನಿನ್ನು ಯಾವ ಕಾಲದಲ್ಲಿ ಇದೆಯಣ್ಣ? ಇದು 1997. ಎಷ್ಟೋ ಹೆಣ್ಮಕ್ಳು ದುಡ್ದು ಅವ್ರವ್ರ ಕಾಲ್ ಮೇಲೆ ಅವ್ರು ನಿಂತಿಲ್ವಾ? ಹಾಗೆ ನಾನು ನಿಲ್ಬೇಕು. ಆಯ್ತಮ್ಮ ತಾಯಿ, ಆಯ್ತು. ಈಗೇನು ಆ ರೌಡಿ ಬಂದು ನಿನ್ ಡಾಬಾ ಹತ್ರ ತೊಂದರೆ ಕೊಡ್ಬಾರ್ದು ಅಷ್ಟೇ ತಾನೆ? ಹೌದು. ಆ ವಿಷಯ ನನಗ್ ಬಿಟ್ಬಿಡು. ನಮ್ ಗರಾಜ್ ಒಬ್ಬ ಮೆಕ್ಯಾನಿಕ್ ಇದ್ದಾನೆ, ಅವನ್ ಮಾತು ಹೇಳಿದಾಯ್ತು. ಆ ರೌಡಿ ಉಸಿರು ಎತ್ತಬಾರ್ದು, ಹಾಗೆ ಮಾಡ್ಬಿಡ್ತಾನೆ. ಇಷ್ಟು ಸಣ್ಣ ವಿಷಯಕ್ಕೆ ಆಕಾಶನೇ ಕಚ್ಚಿ ತಲೆ ಮೇಲೆ ಬಿದ್ದಾಳಂಗ ಆಡ್ತಿಯಲ್ಲ. ಅದ್ ಸರಿ, ಊಟ ಮಾಡಿದ್ಯಾ? ಹೋಗಿ ನಮ್ಮದೇ ನಿದ್ದೆ ಮಾಡು. ಬರ್ಲಾ? ಗುಡ್ ನೈಟ್. ಗುಡ್ ನೈಟ್. ಬೇಗ ಮಾಡಪ್ಪ, ಸಾಯಂಕಾಲ ನೆಲೆ ಕೊಡ್ಬೇಕು. ಆಯ್ತು ಸರ್, ಆಯ್ತು. ರಬೀನ್ ಪಾಲಿಶ್ ಆಯ್ತಾನಪ್ಪ? ನಡೀತಾ ಚೆನ್ನಾಗಿ ಗುಜ್ಜು ಮತ್ತೆ. ಆಯ್ತು ಸರ್. ಕೃಷ್ಣ, ನಿಮಿಷ ಬರ್ತೀಯ? ಕೃಷ್ಣ, ನಿನ್ನ ಒಂದು ಉಪಕಾರ ಆಗ್ಬೇಕಲ್ಲ. ನೀವು ಮಾಡಬಾರಿದೆ ಸರ್. ಯಾಕಪ್ಪ? ಅಲ್ಲ ಸರ್, ಅನ್ನ ಹಾಕ ದಂಡಿ ನೀವು ಇಂಥ ಕೆಲಸ ಮಾಡಲ್ಲೋ ಅನ್ಬೇಕು ಅಂತ ಮರ್ಯಾದೆ ಕೇಳ್ತಿದ್ರ ಸರ್. ಕೃಷ್ಣ, ಅದೆಲ್ಲ ಹಳೆ ಕಾಲ, ಆ ವಿಷಯ ಬಿಡು. ನನ್ ತಂಗಿಗೆ ಸ್ವಲ್ಪ ಹಣದು ಜಾಸ್ತಿ. ಹಣ ಇಲ್ಲ ಅಂದ್ರೆ ಜೀವನ ಇಲ್ಲ ಅಂತ ಹೇಳ್ಬಿಟ್ಟು ವ್ಯಾಪಾರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಟಿಪ್ ಪ್ಯಾಕೆಟ್ ಹೊಡಿದ? ಚೇ ಅದಲ್ಲಪ್ಪ, ಈ ಡಾಬಾ ವ್ಯಾಪಾರ. ಡಬ್ಬಾ ಡಾಬಾ ಡಾಬಾ ಓ ಡಾಬಾ ಡಾಬಾ ರೋಡ್ ಸೈಡ್ ತಿನ್ನೋದು. ಗೊತ್ತಾಯ್ತು. ಅದನ್ನೇ. ಎಲ್ಲಿದೆ? ಹೈವೇನಲ್ಲಿ ರುಕ್ಮಿಣಿ ಕರ್ನಾಟಕ ಡಾಬಾ. ರುಕ್ಮಿಣಿ ಡಾಬಾ. ಅಲ್ಲೊಬ್ಬ ರೌಡಿ ಬಂದು ನನ್ ತಂಗಿನ ಕಾಡ್ತಾ ಇದ್ದಾನಂತೆ. ರೌಡಿ ಅಂತೆ? ನನ್ನ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಕರ್ಕೊಂಡು ಹೆದರ್ಸ್ಬಿಟ್ನಂತೆ. ಹೆಲ್ತ್ ಇನ್ಸ್ಪೆಕ್ಟರ್? ಹೌದು. ಈಗ ಏನ್ ಮಾಡ್ಬೇಕು ಸರ್? ಅದಕ್ಕೆ ಆ ರೌಡಿ ಅಲ್ಲಿ ಕಾಲಿರಬಾರ್ದು, ಆ ತರ ಮಾಡ್ಬೇಕು. ಅಷ್ಟೇ ತಾನೆ? ಲೇ ಹುಡುಗರ, ಮೂಲೆಯಲ್ಲಿ ಮಚ್ಚಿಟ್ಟಿದ್ದಾರೆ, ಈ ಕಡೆ ಜೋಬಲ್ ಹಾಕೋದು. ಇದೆಲ್ಲ ಯಾಕೆ? ಕೈಕಾಲನ್ನ ಕತ್ತರಿಸ್ಬಿಟ್ಟು ಬ್ಯಾಕ್ ಸೈಡ್ ಒಂದು ಕುರ್ಪ ಬಿಟ್ಟು ಡುಮ್ಮನ್ಸಿ ಹೊಗೆ ಹಾಕ್ಸಕ್ ಸರ್. ಕೃಷ್ಣ, ನನಗಿದೆಲ್ಲ ಸರಿ ಹೋಗಲ್ಲಪ್ಪ. ನನಗೆ ಸಿಂಪಲ್ ಆಗಿ ಸೆಂಟಿಮೆಂಟ್ ಆಗಿ ಹೆದರ್ಸ್ಬೇಕಷ್ಟೇ. ಸಿಂಪಲ್ ಆಗಿ ಸೆಂಟಿಮೆಂಟ್ ಆಗ್ತಾನೆ. ಆಯ್ತು ಬಿಡಿ, ಈಗ ನಾನು ಶುರು ಮಾಡ್ಕೊಳ್ಳ. ಏನಪ್ಪ ಕೆಲಸ ಮಾಡ ಸರ್. ಕೊಡ್ಬೇಕು. ಹಲೋ, ಸ್ವಲ್ಪ ಡಬ್ಬನ ಕರೀರಿ. ಅಲ್ಲ, ರುಕ್ಕುನ ಕರೀರಿ. ಆಯ್ತಾಯ್ತು. ಹಲೋ, ಅದೇ ನಿಮ್ಗೆ ಯಾರೋ ರೌಡಿ ತೊಂದರೆ ಕೊಡ್ತಾನೆ ಅಂತ ನಿಮ್ಮ ಅಣ್ಣ ಹೇಳಿದ್ರು. ಅವನ್ನ ಹೆಂಗಾದ್ರು ಮಾಡಿ ಆ ವಿವೇಕಾನಂದ ಪಾರ್ಕ್ ಕರ್ಕೊಂಡ್ಬನ್ನಿ, ಅವನ ಚಿಂದಿ ಚಿತ್ರಾನ್ನ ಮಾಡಾಕ್ಬಿಡ್ತೀನಿ. ಓಕೆ? ಹೇಳಿ ನಾಗಪುರ ಸ್ಟೈಲು. ಏ ಡಬ್ಬಾ ಡಾರ್ಲಿಂಗ್, ಪಾರ್ಕ್ ಬಾ ಅಂತ ಕರೆದ್ಬಿಟ್ಟು ಅಶೋಕ್ ಒಂದು ಸೀತೆ ಹತ್ರ ಆ ಕಡೆ ಈ ಕಡೆ ನೋಡ್ತಾ ಇದ್ದಿಲ್ಲ, ಕೋತಿ ಬರ್ತೇನೆ ತಿಳ್ಕೊಂಡ್ಬಿಟ್ಟಿದ್ಯಾ? ಏ ಡಾರ್ಲಿಂಗ್, ಇದು ಒಳ್ಳೆ ಚೆನ್ನಾಗಿದೆಯಲ್ಲ. ಅಲ್ಲ, ಬೆಂಗಳೂರು ಪಟ್ಟಣದಲ್ಲಿ ಲವರ್ಸ್ಗಳು ಪಾರ್ಕ್ ಬಂದು ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ? ಜಪಾನ್. ಏನು ಅಂದ್ರೆ ನಿಂಗೆ ಗೊತ್ತಾಗಲ್ಲ ಬಿಡು. ಅಂದ್ರೆ ಕೂಕೋತೀನಷ್ಟೇ. ಇದು ಒಳ್ಳೆ ಚೆನ್ನಾಗಿದೆ. ಮಾಮೂಲಿ ಹುಡುಗಿರ್ದು ಸ್ಟಾರ್ಟಿಂಗ್ ಟ್ರಬಲ್, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಮಾಡ್ತೀನಿ. ನೀನು ಓಡಾಬಿಟ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ಕೇಳಿ ನಾಗಪತ್ರ ಚೇಂಜ್ ಮಾಡ್ತೀನಿ. ಓಡುವ ನದಿ ಸಾಗರವ ಸೇರಲೇಬೇಕು ಡಾರ್ಲಿಂಗ್, ನಿಂತ್ಕೊಳ್ಳಿ.
ಏನಾಯ್ತು ಆಸಂಗತೆ ಬಿದ್ದ ಬಿದ್ಬಿಟ್ಲು ಯಾಕೆ ಓಡ್ಸ್ಕೊ ಬರ್ತಾ ಇದೀಯಾ ಎದ್ದೇಳಮ್ಮ ಯಾರಿವನು ಇವನೇನಾ ಕೇಳಿ ನಾಗಪುತ್ರ ಪೋಸ್ ಕೊಡ್ತಾವನಿ ಯಾವನೇನು ಪೋಸ್ ಜೋರಾಗೈತೆ ಮೇಂಟೈನ್ ಮಾಡು ಸಣ್ಣ ಕಡಿಕೆ ಮೇಂಟೈನ್ ಮಾಡು ಹೊಟ್ಟೆ ಮೂರು ಹುಕ್ಕೊಂಡು ಬಂಚು ಅಯ್ಯಬ್ಬ ಏಟ್ಬಿಟ್ಟಣ್ಣ ಇದನ್ನು ಮೇಂಟೈನ್ ಮಾಡು ನನ್ಗೆ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮಕ್ಳ ಗತಿ ಅದನ್ನು ಕೂಡ ಪೋಸ್ ಕೊಡಿ ಹಾಕೊಂಡು ಕೇಸೊಂದು ಹೆಂಗೆ ಸೂಪರ್ ಅಮ್ಮ ಸೂಪರ್ ಆಗಿ ಆಕ್ಟಿಂಗ್ ಬೆನ್ನೆಲ್ಲ ಹಾಕು 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 ಎಲ್ಲ ಬಿಟ್ಟನು ಕಿಸ್ಕೊಂಡ್ಬಿಟ್ಟವನೇ ಅಣ್ಣ ಅಣ್ಣ ವಾಟರ್ ಪ್ಲೇಸ್ ಸಾಯಂಕಾಲದ ಕ್ವಾಟ್ರು ನೋಡ್ತಾವ ಪೇಪರ್ ನಟ್ಟು ಬಾಕಿ ಕೈಗೆ ಬೇಕಾಗಿತ್ತು ನೋಡ್ತಾವ ಗೊತ್ತಲ್ಲ ಗುರುವೆ ಏನು ಮೈ ನೋಡಿಯೋ ಚೆನ್ನಾಗಿ ಹೊಡೆದ್ಬಿಟ್ಟ ಹೊಡೆದ್ಬಿಟ್ಟೆ ಇನ್ನೊಂದ್ಸಲ ನಿನ್ ಡಾಬಾ ಕಡೆ ತಿರುಗಿ ನೋಡ್ಬಾರ್ದು ಹಂಗ ಬರ್ತೀನಿ ಓಕೆ ಓಕೆ ಹೋಮಿ ರೊಕ್ಕ ಏನು ಕೃಷ್ಣನ್ಗೆ ಫೈಟಲ್ ಲೇಟ್ ಬಿದ್ದು ಸೀರಿಯಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಅವನೇ ಸೀರಿಯಸ್ ಯಾವ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅಮ್ಮ ಅಪ್ಪ ಅಮ್ಮ ಮಗನೇ ಅವಳು ಬಂದ್ರೆ ಸಿಗ್ನಲ್ ಕೊಡು ಅಂತ ಹೇಳಿದ್ರೆ ಗಣೇಶ ಬದಿ ಹೊಡ್ಕೊಂಡು ಪೋಸ್ ಕೊಡ್ತಾ ಇದ್ಯಾ ಮಾಹಿತಿ ಆಚೆ ಹೋಗು ಹೌದಾ ಈ ಡಬ್ಬ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಹೌದಲ್ವಾ ಯಾರು ಅನ್ಕೋ ಅಯ್ಯೋ ನಾನು ಹೌದಲ್ವಾ ಕೃಷ್ಣನ ಪೇಷಂಟ್ ಅಲ್ಲಿ ಇದ್ದಾರೆ ಪಕ್ಕದ ಭಾಗದಲ್ಲಿದ್ದಾರೆ ಅಯ್ಯೋ ಕೃಷ್ಣ ಬೇಸ್ ಕಾರ್ತಾರದು ನಿನ್ನ ಮಾಡಿ ಲಾರಿ ಕೂತ್ರೆ ಮಾರುತಿ ಕಾರ್ತಾರ ಆಗೋಯ್ತಲ್ಲ ಕೃಷ್ಣ ನಮ್ಮನ್ನೆಲ್ಲ ಇದೇನ್ರಯ್ಯ ಇದೇನ್ ಹಾಸ್ಪಿಟಲ್ ಅನ್ಕೊಂಡ್ರೆ ಏನ್ ಅನ್ಕೊಂಡೆ ಏನಿಲ್ಲ ಡಾಕ್ಟ್ರೆ ಗಾಡಿ ರಿಪೇರಿ ಮಾಡ್ತಿದ್ದ ಈ ಗಾಡಿನ ರಿಪೇರಿ ಮಾಡ್ದಂಗೆ ಗುರುವಾರದ ಈ ಕೇಸ್ ಮಾಡ್ಬಿಟ್ಲಲ್ಲ ಡಾಕ್ಟ್ರೆ ರುಕ್ಕು ನೀನು ಪ್ರೀತಿ ಮಾಡಿ ತಪ್ಪಿಗೆ ಪಾರ್ಕಿಗೆ ಬಾ ಲವ್ ಮಾಡ್ತೀನಿ ಕಿಸ್ ಕೊಡ್ತೀನಿ ಮುತ್ತಿರ್ತೀನಿ ಅಂತ ಹೇಳಿ ನೀನೇ ಮರ್ತಾಗ್ಬಿಟ್ಟಲ್ಲ ರುಕ್ಕಮ್ಮ ಕಿಸ್ ಮಾಡ್ಬೇಕಾದ ಕೃಷ್ಣನ್ನ ಕಿಲ್ ಮಾಡ್ಬಿಟ್ಟಲ್ಲ ರುಕ್ಕಮ್ಮ ಇವ್ರು ಬದುಕೋದಿಲ್ಲ ಡಾಕ್ಟರ್ ಅವನು ಸಾಯ್ತಿರೋದು ಬದುಕ್ತಿರೋದು ಎರಡು ನಿನ್ನಿಂದನೇಮ್ಮ ಅಂದ್ರೆ ನಿನ್ ಪ್ರೀತಿಗೋಸ್ಕರ ನಿನ್ ಮುತ್ತಿಗೋಸ್ಕರ ನಿನ್ ಹಿಂದೆ ಬಂದು ಏಟ್ ತಿಂದು ಈಗ ಸಾಯ್ತಾ ಇದ್ದಾನೆ ಅವ್ನು ಸಾಯೋದಕ್ಕೆ ಮುಂಚೆ ಒಂದು ಮುತ್ತು ಕೊಟ್ಟು ಅವನ್ನ ಬದುಕಿಸ್ಬಿಡಮ್ಮ ಬಾಕಿ ಬರಕ್ಕಿನ ಮುಂಚೆ ನಾನ್ ರುಕ್ಕು ಬರ್ತಾಳೆ ನನ್ನ ಪ್ರೀತಿ ಮಾಡ್ತಾಳೆ ನನಗೆ ಕಿಸ್ ಕೊಡ್ತಾಳೆ ಅಂತ ಹೇಳ್ತಾ ಇದ್ದೆ ಡಾಕ್ಟ್ರೆ ಅವನ ಆಸೆ ತೀರ್ದೆ ಹೋದ್ರೆ ದೆವ್ವಾಗಿ ಡಾಬಾಕ್ ಬಂದು ಮುಟ್ಕೊಡು ಅಂತ ಕಾಡ್ತಿರ್ತಾನೆ ರುಕ್ಕು ಹಾಗಾಗೋದ್ ಬೇಡ ನಾನ್ ತಪ್ಕೊಂಡು ಮುತ್ತು ಕೊಡ್ತೀನಿ ಆದ್ರೆ ಇವರೆಲ್ಲ ನೋಡಪ್ಪ ಡಿಸ್ಟರ್ಬ್ ಮಾಡ್ಬೇಡಿ ನೀವೆಲ್ಲ ಹೊರಗಡೆ ಇರಿ. ಚೆನ್ನಾಗಿ ನೋಡ್ಕೊಳ್ಳಿ ಡಾಕ್ಟ್ರೆ. ಚೆನ್ನಾಗಿ ನೋಡ್ಕೊಳಕ್ಕೆ ಪಾಪ ಕನ್ಸ ಎಲ್ಲವಳು ಯಾರು ಆ ಡಬ್ಬ
ಅಯ್ಯೋ ನೀನೆಲ್ಲ ಕನ್ಸ್ಕೊಂತೀನಿ ಅವ್ರು ಬಂದಿಲ್ಲ. ಹೌದಾ? ತಿರುಗು ಆ ಕಡೆ. ಸುಭದ್ರಾ, ಸುಭದ್ರಾ, ಏನು ಮನೆಯೆಲ್ಲ ಘಮ ಘಮ ಅಂತ ಇದೆ? ನಿಮಗೆ ಇಷ್ಟವಾದ ಸ್ವೀಟ್ ಮಾಡಿದೀನಿ. ಏನ್ ವಿಷಯ? ವಿಷಯ ಏನೂ ಇಲ್ಲ ರೀ, ಸುಮ್ನೆ ಪಾಪು ಕೇಳ್ತು, ಅವಳಿಗೋಸ್ಕರ ಮಾಡಿದೆ. ಅಂದ್ರೆ ನನಗೋಸ್ಕರ ಅಲ್ವಾ? ಕೋಪ ಮಾಡ್ಕೋಬೇಡ್ರಿ, ನಾನ್ ಮೊದ್ಲೇ ಹೇಳಿಲ್ವಾ ನಿಮಗೆ ಇಷ್ಟವಾದ ಸ್ವೀಟ್ ಅಂತ. ಎಲ್ಲಿ ಪಾಪು? ಮೇಲೆ ಆಟ ಆಡ್ತಿದ್ದಾಳೆ. ನಿನಗೆ ಇಷ್ಟವಾದನ್ನ ನಾನು ತಂದಿದ್ದೀನಿ. ಇದನ್ನ ಒಂದಿನ ನೋಡದೆ ಇದ್ರೆ ನನ್ ಮನ್ಸಿಗೆ ಏನೋ ಕಳ್ಕೊಂಡ್ ಹಾಗ ಅನ್ಸುತ್ತೆ ರೀ. ತುಂಬಾ ಥ್ಯಾಂಕ್ಸ್ ರೀ. ಈ ಗುಂಡೆಗೆ ಇಷ್ಟೊಂದು ಸಂತೋಷ ಪಡ್ತಾ ಇದೆಯಲ್ಲ ನೀನು. ಇನ್ನು ನಿಜವಾಗ್ಲು ನಿಮ್ಮ ಅಣ್ಣನ ತಂದು ನಿನ್ ಮುಂದೆ ನಿಲ್ಸಿದ್ರೆ ಅದೆಷ್ಟು ಆನಂದ ಪಡ್ತೀಯ ಏನೋ. ಆ ಕಾಲ ಯಾವಾಗ ಬರುತ್ತೋ, ನಮ್ಮ ಅಣ್ಣ ಯಾವಾಗ ಬರ್ತಾನೋ. ಸುಭದ್ರ, ಅವನು ಹುಡ್ಕೋದಕ್ಕೆ ನಾನು ದಿನ ಪ್ರಯತ್ನ ಪಡ್ತಾನೆ ಇದ್ದೀನಿ. ಅವನು ಒಂದು ಚಿಕ್ಕ ಫೋಟೋ ನನ್ನ ಹತ್ರ ಇದ್ದಿದ್ರೆ ಅವನು ಹುಡ್ಕೋದಕ್ಕೆ ಎಷ್ಟೋ ಸಹಾಯ ಆಗ್ತಿತ್ತು. ಡೋಂಟ್ ವರಿ, ನಿಮ್ಮ ಅಣ್ಣ ಒಂದಲ್ಲ ಒಂದಿನ ಸಿಗ್ತಾನೆ. ಅವ್ನು ಖಂಡಿತ ಸಿಗ್ತಾನಲ್ಲ ರೀ. ನಿಮ್ಮ ಅಣ್ಣ ನೆನಪಲ್ಲಿ ಹೀಗೆ ಇರ್ತೀಯೋ ಇಲ್ಲ ಏನಾದ್ರು ಬಡಿಸ್ತೀಯೋ? ಇದು ನೋಡಿದ ಸಂತೋಷದಲ್ಲಿ ನಾನ್ ನನ್ನನ್ನೇ ಮರ್ತ್ಬಿಟ್ಟೆ. ಬೇಗ ಬಟ್ಟೆ ಬದಲಾಯಿಸ್ಕೊಂಬನಿ, ಅಷ್ಟರೊಳಗೆ ಬಡಿಸ್ತೀನಿ. ಏನು ಡಬ್ಬ ಒಟ್ಟು ಡಬ್ಬ ಎಲ್ಲಿ? ಅಯ್ಯೋ, ಇವಳು ಯಾಕೆ ಬಂದು ಗೇಡಿನಾಗು ನೀನಿ ಪೋಸ್ ಕೊಟ್ರಿ, ಅವಳಿಲ್ಲಿ ಬಂದ್ರಿ, ನಾವಿಬ್ರು ಕ್ಲೀನ್ ಕಿಷ್ಟಪ್ಪ. ಈಗ ಏನ್ ಮಾಡೋದು ಗುರು? ಎಸ್ಕೆ ಏನ್ ಬೇಕು? ಏನ್ ಬಂದೆ? ನಿನ್ ಮೆಕ್ಯಾನಿಕ್ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಇನ್ನೊಂದು ಸರ್ತಿ ಡಾಬಾ ಹತ್ರ ಬರೋ ಹಾಗೆ ಇಲ್ಲ ನೋಡು, ಹಾಗ್ ಮಾಡಿದ ನಿನ್ ಮೆಕ್ಯಾನಿಕ್. ಹೌದಾ? ಒಳ್ಳೇದಾಯ್ತು ಬಿಡು. ನಿನ್ ಮೆಕ್ಯಾನಿಕ್ ಬಹಳ ಜೋರಾಗಿದ್ದಾನೆ. ಅದಕ್ಕೆ ಅಲ್ಲ ಅವ್ನು ಕಳಿಸಿದ್ ಮತ್ತೆ. ಅದ್ ಸರಿ, ಎಲ್ಲಿ ಅವನು ಬಂದೇ ಇಲ್ವಾ? ಇಲ್ಲೇ ಇದ್ದಾನೆ. ಲೋ ಕೃಷ್ಣ, ಏ ಕೃಷ್ಣ, ಕೃಷ್ಣ ಬಾರ ಅವ್ರಿಗೆ. ಸರ್ ಅದು ಏನಪ್ಪ ಇದು? ಬಾರಯ್ಯ ಅಂದ್ರೆ ಸರ್ ಅಂಡರ್ ರೋಡ್ ಅಲ್ಲಿ ಸ್ವಲ್ಪ ಬಿಸಿ ಆಗಿದ್ದೀನಿ ಸರ್. ಓ, ನಿನ್ ಬಿಸಿನ ತನಗೋ. ಸ್ವಲ್ಪ ಹೊರಗೆ ಬಾರಯ್ಯ, ನನ್ ತಂಗಿ ನೋಡ್ಬೇಕಂತೆ. ಅಯ್ಯೋ ಯಾಕಂತೆ ಸರ್? ಅವಳಿಗೋಸ್ಕರ ನೀನ್ ಬಾರಿ ಫೈಟ್ ಮಾಡಿದೆ ಅಂತಲ್ಲ. ಅಯ್ಯಯ್ಯೋ ಅದೆಲ್ಲ ಮಾಮೂಲಿ ಬಿಡಿ ಸರ್, ನಾವು ಬಲ್ಗೈಲಿ ಮಾಡಿದ್ದು ಅಡಿಗೆ ಗೊತ್ತಾಗಲ್ಲ ಸರ್. ಅವಳು ನೀನ್ ನೋಡ್ಬೇಕಂತೆ, ನಿಂಗೊಂದು ಥ್ಯಾಂಕ್ಸ್ ಹೇಳ್ಬೇಕಂತೆ. ನೀನು ಹೊರಗೆ ಬರ್ತೀಯ, ನಾನು ಹೊರಗೆ ಬರ್ಲು. ಅಯ್ಯೋ ಥ್ಯಾಂಕ್ಸ್ ಎಲ್ಲ ಅವ್ರ ಹತ್ರನೇ ಇಟ್ಕೊಳ್ಳಿ ಅಂತ ಹೇಳ್ಬಿಡಿ ಸರ್ ಪ್ಲೀಸ್. ಏಯ್, ಜಾಸ್ತಿ ಆಯ್ತು ನಿಂದು. ನಾನೇ ಹೊರಗೆ ಬಂದ್ಬಿಡ್ತೀನಿ ನೋಡೀಗ. ಬರ್ಲೇಬೇಕಾ ಸರ್? ಮತ್ತೆ ಬಾ ಹೊರಗೆ. ಅಯ್ಯೋ ಟೈಮ್ ಸರಿಯಿಲ್ಲ ಸರ್. ಸರಿ ಸರ್. ಅಣ್ಣ, ಇವ್ನು. ಹೌದು ನಾನೇ. ಅವನೇಮ್ಮ ಅಯ್ಯೋ, ಇಲ್ಲ ಅಣ್ಣ, ಡಾಬಾಗ್ ಬಂದ್ ಗಲಾಟೆ ಮಾಡಿದ್ದು ಇವನೇ. ಹೆಲ್ತ್ ಆಫೀಸರ್ನ ಕರ್ಕೊಂಡ್ ಬಂದಿದ್ದು ಇವನೇ. ಊಟ ರೆಡಿ ಇಲ್ಲ ಅಂತ ಬೋರ್ಡ್ ಬರ್ದಿದ್ದು ಇವನೇ ಅಣ್ಣ. ಇಲ್ಲಮ್ಮ, ಇವನು ತುಂಬಾ ಒಳ್ಳೆಯವನು. ನಿನ್ನ ಕಾಡ್ತಿದ್ದ ರೌಡಿಗಳಿಂದ ಬಚಾವ್ ಮಾಡ್ದು ನೀನು. ಅಯ್ಯೋ, ಇಲ್ಲ ಅಣ್ಣ, ಇವನು ಫಿಲ್ಮ್ ಅಲ್ಲಿ ಡಬಲ್ ಆಕ್ಟಿಂಗ್ ಮಾಡ್ದಂಗ್ ಮಾಡ್ತಿದ್ದಾನಷ್ಟೇ. ಹತ್ರ ಒಳಗಡೆ ಕಚ್ಚಿಬಿಡ್ತೀನಿ. ಹೌದೇನಯ್ಯ? ಹೌದು ಸರ್, ಆದ್ರೆ ನಾನು ಒಬ್ಬನೇ ಸರ್. ಮತ್ತೆ? ಈ ಲೋಫರ್ ನನ್ನ ಮಗ ಇದ್ದ ಸರ್. ಏನೊಬ್ಬ ಇವನಾ? ನೀನು ಇಲ್ಲೇ ಇದೆಯಾ? ಏಯ್, ಏನ್ರಿ ನನ್ ತಲೆ ಹೊಟ್ಟೆ? ಅಣ್ಣ, ನೀವೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದೀರಾ? ಸರ್ತಿ ನಿನ್ ಡಾಬಾ ಹತ್ರ ಬಾ, ಒಂದು ಕೈ ನೋಡ್ಕೋತೀನಿ. ಏ ದೂರ ಹೋಗಿಲ್ಲ, ರೈಸ್ ಆಗ್ಬಿಟ್ಟು. ರುಕು, ಅಯ್ಯೋ ನನ್ನ ಮುದ್ದಾದ ತಂಗಿ ಸಿಟ್ ಮಾಡ್ಕೊಂಡು ಹೋಗ್ತಾಳಲ್ಲ ಇವಳು. ರುಕು, ನಿಂತ್ಕೊಂಡು ಮಾತು ಕೇಳು. ಸರ್ ಆಂಜನೇಯ ಸ್ವಾಮಿ ಸತ್ಯವಾಗ್ಲೂ ಆಕೆ ನಿಮ್ ತಂಗಿ ಅಂತ ನನ್ಗೆ ಗೊತ್ತಿಲ್ಲ ಸರ್. ಊಟ ಮಾಡಕ್ಕೆ ಹೋದಾಗ ಬೇಜಾರಾದಾಗ ಲೈಟ್ ಟಚಿಂಗ್ ಮಾಡ್ತಾ ಇದೀವಿ ಸರ್. ಬೆಳೆದ ಹುಡುಗಿ ಮುಂದೆ ನೀವು ಈ ರೀತಿ ಆಟ ಆಡ್ಬೇಕು ಅಂತಂದ್ರೆ ನಂಬರ್ 1 ಅವಳ ಬಗ್ಗೆ ನಿಮ್ಗೆ ದ್ವೇಷ ಇರಬೇಕು. ಇಲ್ಲ ನಂಬರ್ 2 ಅವಳ ಬಗ್ಗೆ ನಿಮ್ಗೆ ಪ್ರೀತಿ ಇರಬೇಕು. ಮೊದಲನೇದಂತೂ ಅಲ್ಲ ಸರ್, ಎರಡನೇದು ಸರ್. ಅಂದ್ರೆ ನಿಮ್ ತಂಗಿಗೆ ನಾವು ಲೈಟ್ ಆಗಿ ನಿಜ ಹೇಳು, ಅವಳನ್ನ ನೀನು ಪ್ರೀತಿ ಮಾಡ್ತಾ ಇದೀಯಾ? ಎಲ್ಲಿಂದ ಹೇಳಿ ಸರ್? ಎರಡು ಬಾಯಿಂದನೇ ಹೇಳುದು, ನೀನು ಅಲ್ಲಿಂದ ಉದುರಿಸು. ಹೌದು ಸರ್. ಏಕಗೌನೆ ಕೃಷ್ಣ ಸಾರು. ಅಯ್ಯೋ ವೆರಿ ಗುಡ್, ಬಹಳ ಸಂತೋಷ ಆಯ್ತು. ಆದ್ರೆ ಒಂದು ಹೇಳ್ತಿದ್ದಿಲ್ಲಯ್ಯ, ಏನ್ ಸರ್ ಅದು? ಅವಳು ಭಾರಿ ಹಠವಾದಿ. ಸ್ವತಂತ್ರವಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತ ಬಿರುದ್ಧ ಡಾಬಲ್ ಇಟ್ಕೊಂಡಿದ್ದಾಳೆ. ಅದನ್ನ ಏನಾದ್ರೂ ಮಾಡಿ ನೀನು. ಅರ್ಥವಾಯ್ತು ಬಿಡಿ, ಕೇಳಿದಾಗಪ್ಪ
ಆ ಡಾಬಾದ ಇದೇನ್ ಡಬ್ಬಾ ಹೋಟ್ಲ ಗಿರ್ಲನಾ? ಅಯ್ಯೋ ಏನಾಯ್ತು? ಅಲ್ಲಿಂದ ಡಬ್ಬಾ ಮಾಡ್ತೀನಿ. ಯಾರ ಈ ಹೋಟ್ಲ್ ಪೈಸಾ ಕೊಟ್ಟು ವಾಂತಿ ಬಿಟ್ಟದ್ದು ಸೀರಿಯಸ್ ಆಗಿತ್ತು. ಆಗ್ಲೇ ಈ ಹೋಟ್ಲ್ ನಾವು ಮುಚ್ಚಿಸ್ಬಿಡ್ಬೇಕಾಗಿತ್ತು. ಅಯ್ಯೋ ಏನ್ ಮುಖ ನೋಡ್ರಿ ಒಳಗೆ ಡಬ್ಬನ ಅಯ್ಯೋ ಚಿಕ್ಕ ಹಾಕು ಇದನ್ನ ಹಾಕು ಅದೇ ಬಿಟ್ಟು ಅದು ಹಾಕು. ಈಗೇನು ಮಾಡೋದು? ಶಿವ ಪೂಜೆಲ್ ಕರಡಿ ಬಿಟ್ಟಂಗೆ ಒಳ್ಳೆ ಸೀನ್ ನಡಿಬೇಕಾರೆ ಎಲ್ಲ ಬಂದು ಕೆಡಿಸ್ಬಿಟ್ಟಲ್ಲೋ. ಅವ್ರು ಬ್ಯಾಕಿಗೆ ಆಟ ಫಿಕ್ಸ್ ಮಾಡೋಣ. ನೀನ್ ಡಬ್ಬ ಮಾಡ್ಬಿಡ್ತೀಯ. ರುಕು ಅಯ್ಯೋ ಯಾರೋ ಪಾಪಿಷ್ಟ್ರು ತಿಂಡಿನಲ್ಲಿ ಜಿರ್ಲೆ ಸಿಕ್ತು ಹಲ್ಲೆ ಸಿಕ್ತು ಡಾಬಾ ಎಲ್ಲ ಹಾಳು ಮಾಡ್ಬಿಟ್ರು. ನನಗೆ ಹೇಳಕ್ಕಾಗಲ್ಲ. ಈ ಡಾಬಾ ಹಾಳಾಗೇನಾಯ್ತು? ನಿನ್ನಂತ ಹೆಣ್ಮಕ್ಳು ಈ ರೋಡ್ ಸೈಡ್ ಡಾಬಾದಲ್ಲಿ ರೊಟ್ಟಿ ತಟ್ಕೊಂಡಿರ್ಬಾರ್ದು. ನನಗೆ ಒಂದು ಒಳ್ಳೆ ಜಾಗ ಹೋಟೆಲ್ ಕಟ್ಸ್ಕೊಡ್ತೀನಿ. ನಿಜವಾಗ್ಲೂ ನನಗೆ ಹೋಟ್ಲ್ ಕಟ್ಟಿಸ್ಕೊಡ್ತೀರಾ? ಖಂಡಿತ, ಲಕ್ಷ ಖರ್ಚಾಗ್ಲಿ ನಿಮ್ಗೆ ದೊಡ್ಡ ಹೋಟೆಲ್ ಕಟ್ಸ್ಕೊಡ್ತೀನಿ. ನಾಳೆ ಜಾಗ ಮಾಡೋಣ. ಏನಮ್ಮ ನೀನ್ ಹೇಳ್ತಾ ಇರೋದು? ಯಾರೋ ಪರಿಚಯ ಇಲ್ಲದ ವ್ಯಕ್ತಿ ಬಂದು ಹೋಟೆಲ್ ಕಟ್ಸ್ಕೊಡ್ತೀನಿ ಅಂದ್ರೆ ಯಾಕೋ ನನ್ಗೆ ಸರಿ ಕಾಣ್ತಾ ಇಲ್ಲಮ್ಮ. ಅವ್ರು ತುಂಬಾ ಒಳ್ಳೆಯವ್ರನ, ಬಹಳ ದೊಡ್ಡ ಮನುಷ್ಯರು. ಇಷ್ಟಕ್ಕೂ ಅವ್ರು ಒಂದು ಹೋಟ್ಲ್ ಕಟ್ಟಿಸ್ಕೊಡ್ತಾರೆ, ನಾನು ವ್ಯಾಪಾರ ಮಾಡ್ತೀನಿ. ಬಂದ ಲಾಭದಲ್ಲಿ 50-50. ರುಕೋ, ನಿಂಗೇಕೋ ಅತಿ ಆಯ್ತು. ಹಣ ಅಂತ ಪರಿಚಯ ಇಲ್ಲದ ವ್ಯಕ್ತಿ ಜೊತೆ ಓಡಾಡೋದು ಅಷ್ಟು ಚೆನ್ನಾಗಿರಲ್ಲಮ್ಮ. ಅಣ್ಣ, ನನಗ್ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಗೊತ್ತಿದೆ. ನಾನ್ ನಿನ್ನ ಹಾಗೆ ಆಶ್ರಮ ಸೇರೋ ಹುಡುಗಿ ಅಲ್ಲ. ದೊಡ್ಡ ಮನುಷ್ಯರಾಗಿ ಬದುಕ್ಬೇಕು ಅಂತಿರೋಳು. ನಾನ್ ಶ್ರೀಮಂತರಾಗೋದು, ಸುಖ ಪಡೋದು ನಿನ್ಗೆ ಇಷ್ಟ ಇಲ್ವಾ? ಏನು ನೀನು ಹೇಳ್ತಾ ಇರೋದು? ನೀನು ಶ್ರೀಮಂತರಾಗಿ ಸುಖ ಅನ್ನೋದು ನಿನಗಿಷ್ಟ ಇಲ್ವಾ? ಆಯ್ತಮ್ಮ, ನೀನೀಗ ಬೆಳೆದಿದೀಯಾ, ಎಲ್ಲಾ ವಿಷಯ ತಿಳ್ಕೊಂಡಿದ್ಯಾ. ಇನ್ಮೇಲೆ ನಾವೇ ಬುದ್ಧಿ ಅವಶ್ಯಕತೆ ಇಲ್ಲ. ದೇವರದ್ದು ಮಾಡಲಿ. ಎಲ್ಲ ಹೊಗೆನೆ ಬರ್ಲಿಲ್ಲ ಅಂತ ನಾ ಬೇಗ ಬರುತ್ತೆ. ಕೊಡೋನಿ ಇಲ್ಲೊಂದು ಕೊಡ ಕೇಳಿ ನಾವು ಕೊಡ. ಏನ್ ಟೀನಯ್ಯ ಕಲಬೆರಿಕೆ. ಎಲ್ಲ ಹೋಗಿ ಎಷ್ಟು ದಿನ? ನನ್ನ ತಂಗಿ ಮದುವೆ ಸೆಟ್ಲ್ ಆಯ್ತ್ಕೊಂಡು. ಹೌದಾ? ಕಂಗ್ರ್ಯಾಚುಲೇಷನ್, ಒಳ್ಳೇದಾಗ್ಲಿ. ಯಾವಾಗ ಮದುವೆ? ಇನ್ನು ಮದುವೆ ಇದೆ. ಹಾ ಆದ್ರೆ ಏನ್ ಮಾಡೋದು, ಅದು ರಾತ್ರಿ ಯೋಚನೆ ಆಗ್ಬಿಟ್ಟಿದೆ. ಯಾಕೋ ಏನೋ ತೊಂದರೆ ಆಗಿದ್ಯಾ? ಯಾರೋ ಮದುವೆಗೆ ಹಣ ಕೊಡ್ತೀನಿ ಅಂತ ಹೇಳಿ ಕೊನೆ ಗಳಿಗೆಯಲ್ಲಿ ಕೈ ಕೊಟ್ಬಿಟ್ರು. ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯ? ಸಂಬಳದಲ್ಲಿ ಉಳಿದಿರೋ ಅಲ್ಪ ಸ್ವಲ್ಪ ದುಡ್ಡಿದೆ ನನ್ನ ಹತ್ರ, ಅದನ್ನ ಉಪಯೋಗಿಸ್ಕೊಂಡು ನಿನ್ ತಂಗಿ ಮದುವೆ ಮಾಡು. ಅವರೇ ಬೇಡ ಕೃಷ್ಣ. ಯಾಕೋ ಹಂಗಂತೀಯ? ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ನನಗಂತೂ ಈ ಜೀವನದಲ್ಲಿ ನನ್ನ ತಂಗಿ ಮದುವೆ ಮಾಡೋ ಭಾಗ್ಯ ಇಲ್ಲ. ಅಟ್ಲೀಸ್ಟ್ ನೀನಾದ್ರು ಮಾಡ್ತಿದ್ಯಲ್ಲ, ನನಗೆ ಅದೇ ಸಂತೋಷ. ಕೃಷ್ಣ, ಈ ಪುಣ್ಯನಿಂದಾದ್ರು ನಿನ್ ತಂಗಿ ನಿಂಗೆ ಬೇಗ ಸಿಗ್ಲಿ ಕಣು. ಅದಿಷ್ಟು ಮುಂಡಿದೆ. ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತೀಯಲ್ಲ. ಒಳ್ಳೆ ಕಾರ್ಯಕ್ಕೆ ಹೊಂಟಾ? ನಿನಗೆ ಶುಭವಾಗಲಿ. ಶುಭವಾಗುತ್ತೆ. ಅಕ್ಕೋ, ಕಾರ್ ಬಂತು ಅಂತ ನಾ ಮರ್ತು ಬಿಡ್ಬೇಡ. ಏ ಚೋಟು, ಬೇರೆ ಹೋಟ್ಲು ಮಾಡೋವರೆಗೂ ಎಲ್ಲಾದ್ರೂ ಬೇರೆ ಕಡೆ ಕೆಲಸ ನೋಡ್ಕೊ. ನೀನ್ ಹೇಳ್ಬೇಕಾ? ಆಗ್ಲೇ ಕೃಷ್ಣ ನನಗೆ ಕೆಲಸ ಕೊಡಿಸ್ಬಿಟ್ರು. ಸರಿ ಸರಿ. ಚೋಟು, ಓ ಥ್ಯಾಂಕ್ ಯು ಕಣಕ್ಕೋ. ಈ ಡಾಬಾ ಹೋಟ್ಲು ಡಬ್ಬಾ VIP ಜೊತೆ ಎಲ್ಲ ಹೋಯ್ತಾವಳಲ್ಲ, ಇದು ಸೆಟ್ಲ್ ಕಾರ್ ಅಲ್ವಾ? ಹೌದು ಕಾಣಲು ಅದೇ ಗಾಡಿನೇ, ನಂಬರ್ ಮಾತ್ರ ಚೇಂಜು. ನಡ್ರಿ ಫೋನ್ ಮಾಡೋಣ. ನಡಿ ಹೋಗೋಣ. ಈ ಜಾಗ ಎಲ್ಲ ನಂದೇ. ಇದೆಲ್ಲ ಇನ್ನೂ ನೋಡ್ಕೊಂಡು ಬರ್ಬೇಕು ಅಂತ ಇದ್ದೀನಿ. ಹೌದಾ? ಅಲ್ಲಿ ತೋಟ ಕಾಣುತ್ತಲ್ಲ, ಆ ಎಸ್ಟೇಟು ನಂದೇ.
ಹೇಗಿದ್ರು ಜಾಗ? ತುಂಬಾ ಚೆನ್ನಾಗಿದೆ. ನೋಡು, ಅಲ್ಲಿ ಅಪಾರ್ಟ್ಮೆಂಟ್ ಬರುತ್ತೆ, ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಬರುತ್ತೆ. ಅಂದ್ರೆ ಈ ತರಕಾರಿ ಅದು ಇದು ಹೋಟೆಲ್ ಬೇಕಾದೆಲ್ಲ ಇಲ್ಲೇ ಪರ್ಚೇಸ್ ಮಾಡಬಹುದು. ಅದ್ರ ಪಕ್ಕದಲ್ಲೇ ನಿಮ್ಗೆ ದೊಡ್ಡ ಹೋಟೆಲ್ ಕಟ್ಸ್ಕೊಡ್ತೀನಿ. ಅಲ್ಲಿ ಪಕ್ಕದಲ್ಲ? ನೋಡು, ಅಲ್ಲಿ ಗುಡ್ಡ ಕಾಣಿಸ್ತಿದೆಯಲ್ಲ, ಅಲ್ಲಿ ಸರ್ಕಾರದವರು ಏರ್ಪೋರ್ಟ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈ ಗುಡ್ಡದಲ್ಲಿ ಏರ್ಪೋರ್ಟಾ? ಯಾಕಾಗಬಾರ್ದು? ಸರ್ಕಾರದವ್ರಿಗೆ ಗುಡ್ಡ ಆದ್ರೇನು ಬೆಟ್ಟ ಆದ್ರೇನು ಬುಲ್ಡೋಜರ್ ಇಂದ ನೆಲಸಮ ಮಾಡ್ಬಿಡ್ತಾರೆ. ಹೌದು, ಇಷ್ಟೆಲ್ಲಾ ಖರ್ಚು ಮಾಡಿ ಯಾಕಿನ್ನು ಒಂದ್ ಮನೇನೂ ಕಟ್ಟಿಲ್ಲ? ಮನೆ ಕಟ್ಸಕ್ಕೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೆ. ಅಲ್ಲಿ ನೋಡು, ಕೆಲಸದವ್ರಿಗೆಲ್ಲ ಗುಡಿಸ್ಲಾಕೊಟ್ಟಿದ್ದೀನಿ. ಏನ್ ಮಾಡೋದು, ಸರ್ಕಾರದವರು ಕೇಸ್ ಹಾಕ್ಬಿಟ್ರು. 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಕೇಸ್ ನನ್ನ ಕಡೆ ಮಾಡ್ಕೊಂಡೆ. ಆ ವಿಷಯ ಬಿಡು. ಅಂದ್ಹಾಗೆ ಇವತ್ತು ತುಂಬಾ ಒಳ್ಳೆ ದಿವಸ ಅಂತ ಹೇಳಿ ನಿನ್ನ ಕರ್ಕೊಂಡು ಬಂದು ಜಾಗ ತೋರಿಸ್ತೆ. ಹೇಗಿದೆ ಜಾಗ? ಬಂಗಾರ ಬಂಗಾರ. ಒಂದೊಂದು ಸೈಟು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಹೌದಾ? ಹೋಗೋಣ ರಾಣಿಯವ್ರೆ. ಯಾಕೆ ಹಾಗೆ ನೋಡ್ತಿದ್ದೀರಾ? ರೊಕ್ಕು, ನೀನು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ರೊಕ್ಕು. ಹೌದಾ? ನಿನ್ನನ್ನು ಬಿಟ್ಟು ಒಂದು ಕ್ಷಣ ಹೋಗಕ್ಕಾಗಲ್ಲ ರೊಕ್ಕು. ಯಾಕೆ ಇವತ್ತೇನೇನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಾ? ನೀನು ನೋಡ್ತಾ ಇದ್ರೆ ಕುಚ್ಚಿ ಇರುತ್ತೆ ರೊಕ್ಕು. ಬೇಡಿ, ಮುಟ್ಬೇಡಿ. ನಮಸ್ಕಾರ. ನೀವೇನ್ ತಾಲ್ಕಾಡ ಮಕ್ಕಳು ಅಂತ ನಮ್ಗೆ ಗೊತ್ತಿತ್ತು. ಬನ್ನಿ ಇಳೀರಿ. ಕೈ ಎತ್ತಿದ ತಕ್ಷಣ ಕೈಗೂಡ್ತಾ ಇದ್ದಲ್ಲ ಅಣ್ಣ. ಹುಡುಗಿರ್ನ ಸೆಟ್ ಮಾಡಕ್ಕೆ ಬೇಕು, ರೀತಿಯಿಂದ ಮಾಡ್ಬೇಕು ಹೊರತು ಬಲತ್ಕಾರದಿಂದ ಅಲ್ಲ. ನೀನು VIP ಸ್ಟೋರ್ನಲ್ಲಿ ಡಾಬಾ ಬರ್ತಿದ್ದಾಗಲೇ ನನಗೆ ಅನುಮಾನ ಇತ್ತು. ಈ ಕಾರು ನಮ್ ಶೆಟ್ರದು ಅಭ್ಯಾಸ ಆಗಿದ ತಕ್ಷಣ ನಿನ್ ಯೋಗ್ಯತೆ ನಮ್ಗೆ ಗೊತ್ತಾಗೋಯ್ತು. ಈ ಇಡುಪಿಂದಲೂ ಮಾಡ మా కారు దొరికిందా? పోలీస్ గారు మా కారు దొరికింది. మాది కారు తీసుకోండి. ఇవ్వరನ್ನ కర్ಕೊಂಡು పోకండి. ಇವಳೆಲ್ಲೋದ್ಲು? ನೋಡ್ದೇನೆ ಹುಡುಗಿ, ಮಾತು ಮುಂಚೆ VIP ಅಂತ ಅಲ್ಗಿಂಚ್ತಿದ್ದೆ. ಈಗಲಾದ್ರೂ ಗೊತ್ತಾಯ್ತಾ ದೂರದ ಬೆಟ್ಟ ನುಣಿಗೆ ಅಂತ? ಇನ್ ಮುಂದೆ ಆದ್ರೂ ಹುಷಾರಾಗಿರು. ಕೃಷ್ಣ, ನಾನು ಬರ್ತೀನಪ್ಪ. ಎಲ್ಲಿಗೆ ಬಾವಾ? ಆಶ್ರಮಕ್ಕೆ. ಇಷ್ಟು ದಿವಸ ನನಗಿದ್ದ ಒಂದೇ ಜವಾಬ್ದಾರಿ ಅಂತಂದ್ರೆ ಅದು ನನ್ನ ತಂಗಿ ಮದುವೆ. ಆ ಜವಾಬ್ದಾರಿ ಇವತ್ತು ನನಗಿತ್ತು. ನೋಡು ಕೃಷ್ಣ, ನನ್ನ ತಂಗಿ ತಾಯಿ ತಪ್ಪಲ್ಲಿ ಇನ್ನು ಮುಂದೆ ನೀನು ನೋಡಪ್ಪ, ಅವನು ಚೆನ್ನಾಗಿ ನೋಡ್ಕೊ. ಇದು ಬಾರಿ ಮೋಸ ಬಾವ. ನಾಳೆ ನಮ್ಮ ಹುಟ್ಟ ಮಕ್ಕಳು ನಮ್ಮ ಮಾವ ಎಲ್ಲಿ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ? ಅದರಿಂದ ನೀವು ಇಲ್ಲೇ ಇದ್ಬಿಟ್ರೆ ಅರ್ಜೆಂಟ್ ಅಲ್ಲಿ 7-8 ಮಕ್ಕಳು ಮಾಡ್ಬಿಡ್ತೀನಿ. ಆಮೇಲೆ ಇಲ್ಲೇ ಆನಂದಾಶ್ರಮ ಶುರು ಮಾಡಿ ಆನಂದ ಭಜನೆ ಮಾಡೋಣ. ಬೇಡ ಕೃಷ್ಣ, ನಿನ್ನ ಮಕ್ಕಳಿಗೆ ಏನಾದ್ರೂ ಮಾವ ನೋಡ್ಬೇಕು ಆಸೆ ಇದ್ರೆ ಅವ್ರು ಅಲ್ಲಿಗೆ ಬರ್ಲಿ, ಅಲ್ಲೇ ಭಜನೆ ಮಾಡೋಣ ಅಂತೀರಾ? ನಿನ್ನಿಷ್ಟ. ನೋಡು ಕೃಷ್ಣ, ನನ್ನ ಹೆಂಡತಿ ಹೋದಾಗ್ಲೇ ನಾನು ಆಶ್ರಮ ಸೇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ನಾನು ಯಾರು ತಡಿಬೇಡಿ. ಇದು ನಿಮ್ ಕಡೆ ನಿರ್ಧಾರನ? ಹೌದು. ಏ ಡಬ್ಬ, ಯಾರದು? ನಾನು ನಿಮ್ ತಂಗಿನ ಪ್ರೀತಿನ ಹಂಗೆ ಕರೆಯೋದು. ಬಾರೆ ಕಾಲ ಬಿದ್ದ ಆಶ್ರಮ ತಗೋ. ಇವರು ಆಶ್ರಮಕ್ಕೆ ಹೋಗ್ಲಿ, ನಾವಿಬ್ರು ದೇವಸ್ಥಾನಕ್ಕೆ ಹೋಗೋಣ. ದೀರ್ಘಾಯುಷ್ಮಾನ್ ಭವ. ಕೃಷ್ಣನ ಹೆಸರಲ್ಲಿ ಅರ್ಚನೆ ಮಾಡಿ. ಬೇಗ ಬೇಗ ರೆಡಿಯ ಡಬ್ಬ. ರೀ, ಸುಮ್ನೆ ನನ್ ಜೊತೆ ಬನ್ರಿ. ಸರಿ ಸರಿ, ನಡಿ ನಡಿ. ಚಪ್ಪಲಿ ಇಲ್ಲೇ ಬಿಡು, ಆಮೇಲೆ ಯಾರೋ ಮಕ್ ಹೋಗ್ತಾರು. ನಮಸ್ಕಾರಣ್ಣ, ಚೆನ್ನಾಗಿದ್ದೀರಾ? ನಮಸ್ಕಾರ. ನೀವು ಚೆನ್ನಾಗಿದ್ದೀರಮ್ಮ? ಹಾ. ಇವರು ಇವಳು ನಮ್ಮ ಪೈಪು, ಅಲ್ಲಲ್ಲ ವೈಫು. ಹೊಸದಾಗಿ ಮದ್ವೆ ಆದಂಗ್ ಕಾಣುತ್ತೆ. ಹೌದಮ್ಮ, ಜಸ್ಟ್ ಮ್ಯಾರಿಡ್, ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಲೆ ನಾಚಿಕೆ ಪಟ್ಕೊಂತಾಳೆ. ಈಗ ಆರಾಮ ನೋಡಿ, ಆಮೇಲೆ ಆಮೇಲೆ ನಮ್ಗೆ ನಾಚಿಕೆ ಬರ್ತಾಳೆ. ಬಲೆ ಬಜಾರಿ ಅಮ್ಮ ಇವಳು. ಅಯ್ಯೋ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ ಮಿಸಸ್ ನ ಕರ್ಕೊಂಡು ನಮ್ಮ ಮನೆಗೆ ದಿನ ಬನ್ನಿ. ಖಂಡಿತ ಬರ್ತೀರಮ್ಮ. ಬರ್ಲಾ? ನಮಸ್ಕಾರ. ಹೋಗ್ ಬರ್ತೀನಿ. ಸುಮ್ನೆ ಬನ್ರಿ. ಸುಮ್ನೆ ಕೃಷ್ಣನ ಹೆಸರಿಗೆ ಅರ್ಚನೆ ಮಾಡಿ. ಇವತ್ತೇನು ಕೃಷ್ಣ
ಅನ್ನೋ ಹೆಸರಿನಲ್ಲಿ ಅರ್ಚನೆ ಬರ್ತಾ ಇದೆಯಲ್ಲ. ನಮ್ಮ ಹೆಸರು ಬಹಳ ಫೇಮಸ್ ನೋಡಿ, ಅದಕ್ಕೆ. ಯಾರೋ ಒಬ್ರು ಹೆಂಗ್ಸು ಇವಾಗ ತಾನೇ ಬಂದು ಕೃಷ್ಣ ಅನ್ನೋ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋದ್ರು. ಅವ್ರ ಅಣ್ಣ ಚಿಕ್ಕ ವಯಸ್ಸಿನಲ್ಲಿ ಕಳೆದು ಹೋಗಿದ್ದಂತೆ. ಅವನ ಹೆಸರು ಕೃಷ್ಣ ಅಂತೆ. ಈಗ ಬಂದಿದ್ರಾ? ಹೌದು. ಧೀಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ಯಾಕೆ ಓಡ್ ಬಂದ್ರಿ? ನನ್ನ ತಂಗಿ ಇರ್ಬೋದು ಅನ್ಕೊಂಡೆ. ನಿಮ್ಮನ್ ಯಾರಾದ್ರೂ ಅಣ್ಣ ಅಂದ್ರೆ ಸಾಕು, ಅವರೆಲ್ಲ ತಂಗಿದೇನಾ? ನಿನ್ಗೇನು ಗೊತ್ತಾ, ಅಣ್ಣ ತಂಗಿ ಸಂಬಂಧ ಆದ್ರೆ ನನ್ನ ತಂಗಿ ಎಲ್ಲಿದ್ದಾಳು, ಏನ್ ಮಾಡ್ತಾ ಇದ್ದಾಳು? ನಿಮ್ ತಂಗಿ ಚೆನ್ನಾಗೇ ಇರ್ತಾಳೆ, ಬನ್ನಿ ಹೋಗೋಣ. ನನ್ನ ತಂಗಿ ನೆನ್ಸ್ಕೊಂಡ್ರೆ ನನ್ನ ಬುಡೋಟ ಆಗ್ಬಿಡುತ್ತೆ. ಅದೆಲ್ಲಾರಿರ್ಲಿ. ಇದೇನಿದು? ಅಯ್ಯಯ್ಯೋ, ರುಕೋ, ನೀನು ಕೂತು ನನ್ನ ಗಾಡಿ ಹೀಟ್ ಆಗೋಗ್ಬಿಟ್ಟಿದೆ. ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ ತಡಿ. ಕರ್ಮ, ನೀವು ನಿಮ್ ಡಬ್ಬ ಕಾರೋ ಎಲ್ಲ ಒಂದೇ. ಓಕೆ, ನಿನ್ನ ಬಾಯಿಗೆ ಮಣ್ಣಾಕ. ಇದು ಡಬ್ಬಾಕಾರ. ಈ ಡಬ್ಬಾಕಾರ ಆಗಿದ್ದಕ್ಕೆ VIP ಇಂದ ನಿನ್ನ ಕಾಪಾಡಿದ್ದು. ಥ್ಯಾಂಕ್ಸ್. ಮೊದ್ಲೊಂದು ಹೊಸ ಮಾರುತಿ ಕಾರ್ ತಗೊಂಡ್ರಿ. ಮೇಲೆ ಒಂದು ಕೊಟ್ಟಾಗ ತಗೊಳ್ಳೋಣ. ಇಷ್ಟು ವರ್ಷದಿಂದ ಸಂಪಾದನೆ ಮಾಡಿದ್ರಲ್ಲ, ಏನ್ರಿ ಮಾಡಿದ್ರಿ? ನಾನಾ ರೇಸ್ ಕೋರ್ಸ್ ಅಲ್ಲಿ ಟಕಟಕ ಅಂತ ರೇಸ್ ಆಡ್ತಿದ್ದೆ. ವಿಜಯನಗರ ಜಯಮ್ಮ ಹೌಸ್ಗೆ ಹೋಗಿದ್ದೆ. ಟೈಟ್ ಕ್ಲಬ್ ಅಲ್ಲಿ ಸ್ಪೀಡ್ ಆಡ್ತಾ ಇದ್ದೆ. ಅಯ್ಯೋ, ನಿಮ್ಮ ಏನ್ ತಮಾಷೆಗೆ ಅಂದೆ ಕಡೆ ಬೋಲ್ಟು ನಟ್ಟು ಟೈಟ್ ಮಾಡದೆ ಕೊಡ್ತಾ ಇದ್ದೆ 5 ರೂಪಾಯಿ. ಅದನ್ನ ಇಟ್ಕೊಂಡು ಅಂಬೋ ಅಂತ ಜೀವನ ಮಾಡ್ತಿದ್ದೆ. ನಿನ್ನ ಬಾಯಿ ಮಣ್ಣಕ್ಕ. ಅದು ಯಾವ ಬಾಯಿನಲ್ಲಿ ಮಾಡ್ತಿ ಕಾರ್ ತಗೋ ಅಂತ ಹೇಳಿದೆ, ಮೇಲ್ಗಡೆ ಮಾಡ್ತಿ ರಾಕಂತ ಕಾಸು ಹಾಕ್ಬಿಟ್ಟಲೆ. ಅಲ್ಲೋಡ್ರಿ, ಬ್ಯಾಗ್ ಇದೆ, ಅದ್ರಲ್ಲಿ ಏನೋ ಇರ್ಬೇಕ್ರಿ. ಹೋಗ್ ತಗೊಂಡ್ ಬನ್ನಿ. ಯಾಕೆ ಹೇಳು, ಅದ್ರಲ್ಲಿ ಏನಾರ ಬಾಂಬ್ ಗಿಂಬ್ ಫಿಕ್ಸ್ ಮಾಡಿದ್ರೆ ಆಮೇಲೆ ರಾಜೀವ್ ಗಾಂಧಿ ತರ ಡಬಾ ಅಂತ ಬ್ಲಾಸ್ಟ್ ಆಗ್ಬಿಟ್ರೆ. ಈಗ ನೀವು ತರ್ತೀರಾ ಇಲ್ಲ ನಾನು ಹೋಗ್ತಾರಲ್ಲ? ಅಯ್ಯೋ, ಬೇಡ, ಅಪ್ಪಿ ತಪ್ಪಿ ನೀನೇನ ಮೇಲೆ ಹತ್ಬಿಟ್ಟು ಕೆಳಗೆ ಬಿದ್ದು ಕೈ ಕಾಲು ಮಾಡ್ಕೊಂಡ್ರೆ ಆಮೇಲೆ ಲೈಫ್ ಲಾಂಗ್ ನಾನು ನಿನ್ಗೆ ಸೇವೆ ಮಾಡ್ಬೇಕಾತೆ. ನಾನೇ ಹೋಗ್ತೀನಿ. ಡೌನ್ ಪ್ಲೀಸ್. ಹೋಗ್ಲೇಬೇಕಾ? ಹೋಗ್ರಿ. ದುಡ್ಡಿದ್ರೆ ಓಕೆ, ಅಕಸ್ಮಾತ್ ಬಾಂಬ್ ಇದ್ರೆ ನಾನೊಬ್ಬನೇ ಸೋಲೋ ಬ್ಲಾಸ್ಟ್ ಆಗೋಗ್ಬಿಡ್ತೀನಲ್ಲ. ಇವಳು ಎಸ್ಕೇಪ್ ಆಗ್ಬಿಡ್ತಾಳಲ್ಲ, ಏನ್ ಮಾಡೋದು? ತೆಗಿ. ಈ ಕಾಲದಲ್ಲಿ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಆಮೇಲೆ ವಿಷ ಕುಡಿದ ಮಕ್ಕಳು ಬದುಕ್ತಾರ. ಯಾಕೋ ಈ ಹಣನ ನೋಡ್ತಾ ಇದ್ರೆ ನನ್ನ ಕೈ ಕಾಲೆಲ್ಲ ವೈಬ್ರೇಷನ್ ಬರ್ತಾ ಇದೆ. ದಯವಿಟ್ಟು ಇದನ್ನ ಬಿಟ್ಬಿಟ್ಟು ಹೋಗ್ಬಿಡೋಣ ಬಾರೆ. ಮುಚ್ಚರಿ ಬಾಯ್ನ. ಹಣ ಬೇಡ ಅಂತ ಹೇಳ್ತೀರ ಮೂರ್ಖನ ಈ ಜಗತ್ನಲ್ಲೇ ನೋಡೇ ಇಲ್ಲ. ತಾನಾಗಿ ಬಂದ ಲಕ್ಷ್ಮಿನ ತಾನಲ್ಲಿ ಬದುಕಿದ್ದೀರಲ್ರಿ, ಬುದ್ಧಿ ಇದೆಯಾ? ತಗೊಳ್ರಿ. ಬೇಡ ಕಡೆ, ನಾನು ವೈಬ್ರೇಷನ್ ಬರ್ತಾ ಇದೆ, ಬಾರೆ ಹೋಗ್ಬಿಡ್ತಾರೆ. ನೀವು ತಗೊಳ್ಳಿಲ್ಲ ಅಂದ್ರೆ ಇದೇ ಮರಕ್ಕೆ ನೇಣು ಹಾಕೋತೀನಿ. ಅಯ್ಯೋ, ಮದುವೆ ಮಾಡ್ಕೊಂಡು 4 ದಿನ ಹನಿಮೂನ್ಗೆ ಹೋಗೋಣ ಅಂತ ಬಂದ್ರೆ ನೇಣು ಪಾಣು ಅಂತ ಇದಿಲ್ಲ. ಹಣ ದುಡ್ಡು ನೋಡಿದ ತಕ್ಷಣ ಬೇಡ ಕಣೆ. ಯಾರಾದ್ರೂ ನೋಡ್ಬಿಟ್ಟಾರ? ತಗೊಳ್ರಿ. ಹಣ ನೋಡಿದ್ರೆ ಹೆಣ ಕೂಡ ಬಾಯಿ ಬಿಡತ್ತೆ ಅಂತಾರೆ. ನೀನ್ ಹೆಣ ಸಮಾಗೋಗ್ಬಿಟ್ಟೆ ನಿನ್ನ ಬಾಯಿ ಕೊಂಡಾಗ. ಅಯ್ಯೋ, ಅಮ್ಮ ಯಾರು ನೋಡಿ ತಗ್ಲಾಕೊಂಡ್ರೆ ಹಾಳಾಗೋಗು. ಸತ್ಯ, ಮನುಷ್ಯನಿಗೆ ದುಡ್ಡು ಬೋಂಗಿರ್ಬೇಕು, ನಿನ್ ಬಾಯಿ ಒಣ್ಣಾಗ ಇಷ್ಟೊಂದಿರ್ಬಾರ್ದು. ದುಡ್ಡ ನೋಡಿದ ತಕ್ಷಣ ಕಾ ಅಂತ ಕಾಗೆ ಹೆಂಗ್ ಆಡ್ತಾ ಇದ್ದಿಲ್ಲ. ಅಯ್ಯೋ, ಇದನ್ನ ಹೆಂಗ್ ಒತ್ಕೊಂಡು ಹೋಗೋದು? ಟೆನ್ಷನ್ ಆಗ್ಬಿಟ್ಟೆ ಅಮ್ಮ. ಒಳ್ಳೆ ಮಾಡು, ಬಾಯಿ ಮಣ್ಣಾಕ ಕಂಡೋ ದುಡ್ಡು ಬೇಡ ಕಣೆ ಅಂದೆ. ಈಗ ನಿಂತವ್ರೆ ಮಾವ ಅಡ್ಕಾಸ್ಕೊಂಡು ಬಗಣಿ ಊಟ ಕಳಿಸ್ತಾರೆ ಒಳಗೆ. ಏನ್ ಸರ್ ಬಾಂಬ್ ಇದೆ ಅಂತ ಇನ್ಫಾರ್ಮೇಶನ್ ಇದೆ, ಚೆಕ್ ಮಾಡ್ಬೇಕು. ಬಾಂಬು ಆಗ್ಲಿ 2 ಸಲ ಚೆಕ್ ಮಾಡಿದ್ರ ಸುಮ್ಮನೆ ನಾನ್ ಚೆಕ್ ಮಾಡ್ಬೇಕ್ರಿ. ಅಯ್ಯೋ ಸ್ವಾಮಿ, ಗರ್ಭಿಣಿ ಡೆಲಿವರಿ ಡೆಲಿವರಿ ಕೃಷ್ಣ ನಾರಾಯಣ. ಜೀವನದಲ್ಲಿ ಎಂತೆಂತ ಟೆನ್ಷನ್ ನೋಡ್ರಿ, ಆದ್ರೆ ಈ ಟೆನ್ಷನ್ ಬೇಡಪ್ಪ ಬೇಡ. ಇವ್ರು ಸವಾಸ ನೀವು ಮನೆ ನಾನೇನಾದ್ರು ತಗೊಳಕೋಬೇಕು ನಿನ್ನಿಂದ. ಒಟ್ಟು ನೋಡಿ ಡೈವರ್ಸ್ ತಗೊಂಡ್ಬಿಡ್ತೀನಿ. ನಾನು ಬಾಯಿಗೆ ಮಣ್ಣಾಕ ನನ್ನ ಕನಸೆಲ್ಲ ಯಾಕ್ರಿ ಇಲ್ಲಿ ನಿಲ್ಸಿದ್ರಿ?
ಅಲ್ವೇರಕ್ಕೂ ಕದ್ದಿರೋ ಹಣನು ಕೊಂದಿರೋ ಹೆಣನು ಸಾಗಿಸೋದು ಭಯಂಕರವಾದ ರಿಸ್ಕು. ಈ ರಿಸ್ಕ್ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡು ಅಕಸ್ಮಾತ್ ನಾವ್ ಯಾರ ಕೈಗಾರ ತಗಲಾಕೊಂಡ್ಬಿಟ್ಟು ಕಂಬಿ ಎಣಿಸ್ತಾ ಕೃಷ್ಣ ಜನ್ಮಸ್ಥಾನಕ್ಕೂ ಇಲ್ಲ ಕೈಲಾಸಕ್ಕೂ ಹೋಗ್ಬೇಕಾಗತ್ತಲೆ. ಅದಕ್ಕೆ ರಾತ್ರಿ ಕತ್ಲಾಗೋವರೆಗೂ ಇಲ್ಲೇ ಇದ್ದು ಅಕ್ಕಪಕ್ಕದವರೆಲ್ಲ ಮಲಗಿದ್ಮೇಲೆ ಮನೆಗೆ ಹೋಗೋಣ. ರಾತ್ರಿ ಅವ್ರು ಇಲ್ಲೇ ಇರ್ಬೇಕಾ? ಆದ್ರೆ ಅಲ್ಲಿವರೆಗೂ ಏನ್ರಿ ಮಾಡೋದು? ಜಯತು ಜಯ ವಿಠಲ ಅಂತ ಭಜನೆ ಮಾಡೆ. ಹೌದಾ? ಜಯತು ಜಯ ವಿಠಲ. ಅಯ್ಯೋ ಹೇಳಿದ ತಕ್ಷಣ ಡಾಬಾ ಹೋಟ್ಲ ರೊಟ್ಟಿ ತಟ್ಟ ಶುರು ಮಾಡ್ಕೊಂಡ್ಬಿಟ್ಟಲ್ಲಪ್ಪ. ಯಾಕ್ರಿ? ನೀವೇ ತಾನೇ ಹೇಳಿದ್ದು. ಹೌದು ನಾನೇ ಹೇಳಿದ್ದು. ಅಯ್ಯೋ ನಿಮ್ಮ ಏನ್ ಡಾಬಾ ಹೋಟ್ಲಲ್ಲಿ ರೊಟ್ಟಿ ತಟ್ಟಿ ಕಾಸು ಮಾಡೋದು ಬಿಟ್ರೆ ಜೀವನದಲ್ಲಿ ಏನು ಕಲೀಲಿವಲ್ಲೇ ಅಲ್ವೇ? ಮದುವೆ ಆದ ವಸ್ತ್ರದಲ್ಲಿ ಗಂಡ ಐತಿ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ನಿಮ್ಮ ಏನ್ ಪವರ್ ಅಂಡ್ ಡಾಕ್ಟರ್ ಅದು ಟ್ರೈನಿಂಗ್ ಕೊಡ್ಬೇಕಾ? ಬಾ ಇಲ್ಲಿ. ಸರಿ ಹೇಳಿ. ಏನ್ ಮಾಡ್ತಾ ಇದ್ದೀರಲ್ಲಿ? ಸರ್ ನೀವು ಮದುವೆ ಆಗಿದೆಯೇ? ಏನ್ರಿ ಹಾಗೆ ಹೇಳ್ತೀರಾ? 8 ವರ್ಷ ಆಯ್ತು ಮದುವೆ ನಂದು. ನಾವು ಈಗಷ್ಟೇ ಮದುವೆ ಆಗಿದೀವಿ ಅಂದ್ಮೇಲೆ ಕಷ್ಟ ಸುಖ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಈ ಜಾಗ ಒಳ್ಳೇದಲ್ಲ, ಬೇಗ ಹೊರಡಿ. ಭಾರಿ ಒಳ್ಳೆಯವನು. ಅದು ಜಾಗ ಸರಿ ಇಲ್ಲ, ಟೈಮು ಸರಿ ಇಲ್ಲ. ಮೊದ್ಲು ಕಳ್ಸ್ಕೊಡೋಣ. ಯಾತ್ರ ಸಿನಿಮಾ ನಿಮೂನು ಏನೋ ಎಲ್ಲ ಯಾಕೆ ಹೋಯ್ತು. ಯಾಕ್ರಿ? ಅಯ್ಯೋ ನೀವಿಲ್ಲೇ ರೀ, ನಾನು ಹೋಗಿ ವಿಚಾರಿಸ್ಕೊಂಡು ಏನದೆ ಇಷ್ಟದಲ್ಲಿ? ಏನಿಲ್ಲ ಕಣವ, ನಮ್ಮ ಮನೆಗ್ ನೆಂಟ್ರು ಸರ್ವತ್ನಾಗ ಪೀಡೆಗಳು ಬಂದಾಗ ಬಂದು ಮಾಡಿದ್ದ ಅಡ್ಗೆ ಎಲ್ಲ ಗಪ 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 ಅಂತ ತಿಂದ್ಬಿಟ್ರು. ನಿಮ್ ಮನೆಗೆ ಏನಾದ್ರು ಐತಾ? ಅಜ್ಜಿ ನಾವು ಮಧ್ಯಾಹ್ನ ಮನೆಗೆ ಬರ್ಲೇ ಇಲ್ಲ. ಬೆಳಿಗ್ಗೆ ಮಾಡಿದ್ದೆಲ್ಲ ಹಾಗೆ ಇದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಬೇಕಿದ್ದೆಲ್ಲ ಆಮೇಲೆ ತಂದ್ಕೊಡಿ. ಸರಿ ಕಣವ. ಅಯ್ಯೋ ನಮ್ಮ ಟೆನ್ಷನ್ ನಮ್ಗೆ ಅಂದ್ರೆ ಈ ಮುದುಕಿ ಸೋಲೋ ವೈಲಿನ್ ಕುಯ್ತಾವಳಲ್ಲ. ತಗೊಳ್ಳಿ ಅಜ್ಜಿ. ಪುಣ್ಯಾತ್ಕಿ ಕಣವ, ಹೊಟ್ಟೆ ಬಂದವ್ರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟೆ. ಆ ಭಗವಂತ ಬೋ ಚೆನ್ನಾಗಿರ್ಲಿ. ನಮ್ ಬರ್ಲೇನವ. ಆಯ್ತಾಯ್ತು. ಈಗ ಸಿಕ್ಕಿದ ಕೋಟಿಗೆ ಒಂದೂರು ಮನ ಟೆನ್ಷನ್. ಈ ಮುದುಕಿ ಹೇಳ್ದಂಗೆ ಇನ್ನೂ ಕೋಟಿಗಳ ಅಡಿಷನ್ ಆಗೋಯ್ತು ಅಂದ್ರೆ ನನ್ನ ಕತೆ ಪುರ್ರಾಜನಾಡ ಕತೆ. ಇದ್ಯಾ ಕೃಷ್ಣಪ್ಪ, ಹೆಣ್ಣಿಗ್ ನಂಗೆ ನಿಲ್ಲಿತಾ ಇದ್ಯಾ? ಮನೆ ಒಳಗ್ ಹೋಗಲ್ವಾ? ನೀವು ಹೋದ್ಮೇಲೆ ಆಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ದೆ. ಆ ಭಗವಂತ ನಿಮ್ಗೆ 100 ವರ್ಷ ಚೆನ್ನಾಗಿಟ್ಟೆ. ನೀನು ಮನೆ ಹಾಳಾಗೋಗ ಅದೇ ಹಂಗಂತೀಯ? ಯಾಕ ಜಾಸ್ತಿ ಮಾಡಿದ್ರೆ ಬೈತಾ ಇದ್ಯಾ? ಆಶೀರ್ವಾದನ ಮಾಡಿದ್ ನೀನು. ನಮ್ಮಜ್ಜಿ ಅವ್ರಜ್ಜಿ 128 130 ವರ್ಷ ಬದುಕಿದ್ರು. ಏಕ್ದಮ್ ನನಗೆ 30 ವರ್ಷನೇ ಕಡಿಮೆ ಮಾಡ್ಬಿಟ್ಟಲ್ಲ. ಹಂಗಾರೆ ನೀನ್ ಇನ್ನ ಬದುಕ್ಬೇಕು ಅಂತ ಆಸೆ ಇದೆಯಾ? ಇರಬಾರ್ದ? ಇರೇರು ಆ ಭಗವಂತ ನೀನ್ 200 ವರ್ಷ ಹಾಳಾಗೋಗ ಮಾಡ್ಲಿ, ಚೆನ್ನಾಗಿರಾಗ ಮಾಡ್ಲಿ ಅಂತ ಬೇಡ್ಕೊಂತಾ ಇದೀನಿ. ನಿಮ್ ತಾತ ಕಾಯ್ತಾವನೆ. ತಾತ ಕರೀತಾವನ? ತಾತ ಊರ್ಗೋಗಿ 3 ವರ್ಷ ಆಯ್ತು. ಹೋಗಲೇ, ನನಗೆ ಹೇಳ್ಕೊಡ್ತಾನೆ ಅವನು. ಸಾರಿ. ಎತ್ಕೊಂಡೋಗ್. ನೀವೇ ಎತ್ಕೊಡಿ. ನನ್ನೇ ಎತ್ಕೊಂಡು ಹೋಗುತ್ತೆ. ನಾನು ಯಾರಾದ್ರೂ ನೋಡ್ಬಿಡ್ತಾರೆ, ಎತ್ಕೊಳ್ರಿ. ಕತೆ ಆಗೋಯ್ತಲ್ಲ ಅವರು. ನಡೀರಿ. ನೀನು ಹೋಗೋಣ ಬೇಗ. ಬಂದೆ ಬಂದೆ. ನಿಮ್ಮ ಏನು ಕೂಲಿ ಹತ್ರ ಜಾಡ್ ಸೆದೆ ಕೊಟ್ಬಿಡ್ತೀನಿ. ಇಳಿಸಿ ಹೀಗೆ ಇಳಿಸಿ. ಅಯ್ಯೋ ದಾರಿಲಿ ಹೋಗೋ ಮಾರಮ್ಮನ್ನ ಮನೆಗೆ ಬಾರಮ್ಮ ಅನ್ನಂಗಾಯ್ತು ಪರಿಸ್ಥಿತಿ. ಮಹಾಲಕ್ಷ್ಮಿನ ಮಾರಮ್ಮ ಅಂತೀರಲ್ರಿ? ಮತ್ತೆ ಯಾವ ನನ್ ಮಗನು ಬೇಕು ಟೆನ್ಷನ್. ಸ್ಟೀಮರ್. ಅಯ್ಯೋ ಯಾರ ಬಗಲ್ ತರ್ತಾವ್ರೆ. ಸುಮ್ಮನೆ ಇದಿ ಮಾತಾಡ್ತಾರೆ ಪೊಲೀಸ್ ಅಂತೀರಲ್ರಿ? ಹೌದಾ? ಅಯ್ಯೋ ಅಯ್ಯೋ ಡೆಫಿನೆಟ್ ಪೊಲೀಸರು ಹೇಳಬೇಕು. ಎತ್ತಿಕೆ ನಿಮ್ಮ ಕೃಷ್ಣ. ಯಾರು ಏನು ಯಾಕೆ ಬಂದವರು ಏನು? ಕಾಗೆ ಮುಕ್ಕಿ ನೀನಾ? ನಾನೇ. ಏನಕ್ಕೆ ಬಂದೆ? ಪಾತ್ರೆ ಪಾತ್ರೆ ಕೊಟ್ಟೋಗೋಣ ಅಂತ ಬಂದೆ. ತಗೊಳ್ಳಿ. ನೋಡಪ್ಪ, ಊಟ ಮಾಡಿ ಹೊಟ್ಟೆ ತುಂಬೋಯ್ತು. ನೋಡು, ನಿನ್ನ ಮನೇಲಿರೋ ಒಂದೊಂದು ರೂಪಾಯಿನೂ 10 ಸಾವಿರ ಆಗ್ಲಿ. ಕಾಗಬಕ್ಕಿ ನೀನ್ ಕೊಟ್ಟಿರೋ ಆಶೀರ್ವಾದ ಸ್ವೀಟ್ ಟಪಕದ ವಾಪಸ್ ತಗೊಂಡು ಈಗ ಬಂದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ನೀನ್ ಹೇಳ್ದಂಗೆಲ್ಲ ಬಂದ್ಬಿಡ್ತದೆ. ಅಯ್ಯೋ,
ಇದ್ಯಾಕ್ ನಿನ್ ಗಂಡ ಹೀಗ್ ಬರ್ತಾನೆ? ಏನಿಲ್ಲ ಅಜ್ಜಿ, ಇವತ್ತು ಅಮಾವಾಸ್ಯೆ ಅಲ್ವಾ? ನಿಮ್ಮ ಅಯ್ಯನ್ ಆ ಕಾಗೆ ಬದುಕಿದ್ರ ನಾನು ದೆವ್ವಾಡ್ದೈತೆ ಅಂತ ಹೇಳ್ತಿದ್ಯಾ? ಸಾಕ್ ಸುಮ್ನೆ ರೀ, ನಾನು ಹಾಗೆ ಹೇಳಿದ್ದಕ್ಕೆ ಅವಳು ಹೋಗಿದ್ದು, ಇಲ್ಲ ಅಂದ್ರೆ ಇಲ್ಲೇ ಇರ್ತಿದ್ಲು. ಹಂಗಂದ ನಾನು ಎಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಹೊಟ್ಟೆ ಬೇರೆ ಹಸ್ತಾ ಇದೆ, ಏನಾದ್ರು ಸ್ವಲ್ಪ ಉಳ್ಸೋಣ ನೋಡಂತಡಿ. ಅಯ್ಯೋ ಬೇನ್ ಕಿಷ್ಟಪ್ಪ, ಏನ್ ಮಾಡೋದು, ಬರೀ ನೀರ್ ಕುಡಿದು ಬಂದಬೇಕಷ್ಟೇ. ಹೊಟ್ಟೆ ಹಸಿತಿದೆ, ಏನ್ರಿ ಮಾಡೋದು? ಒಂದ್ ಕೆಲ್ಸ ಮಾಡು, ಕಾಕಾ ಹೋಟ್ಲು ಮುಂದೆ ಹೋಗಿ ಎಂಜಿನ್ ಮೂಳೆಗಳನ್ನ ಹಾಕೊಂಡು ಅಂತ ತಿನ್ನು. ಮತ್ತೆ ಇನ್ನೇನೆ ಬೆಳಗ್ಗೆಲ್ಲ ಸುತ್ತಾಡ್ಕೊಂಡ್ ಬಂದ್ವಿ, ತಿಂದಿದ್ ಇಷ್ಟೇ ಇತ್ತು, ಈಗ ಏನೇ ಮಾಡೋದು, ಹೋಗ್ಲಿ ಬಿಡು. ಈಗ ಒಂದ್ ಕೆಲ್ಸ ಮಾಡೋಣ, ನಾವಿಬ್ರು ಬೆಡ್ಡಲ್ಲಿ ಮಲ್ಕೊಂಡು ಅಡ್ಜಸ್ಟ್. ರಾತ್ರಿ ಎಲ್ಲ ದುಡ್ಡು ಅಶೋಕವನ್ನು ಸೀತದ ಕುತ್ಕೊಂಡು ಸೆಟ್ಲ್ ಆಗ್ಬಿಟ್ಟಿದ್ಯಾ? ನಿದ್ದೆ ಬರಲಿಲ್ವಾ? ಇಷ್ಟೊಂದು ಹಣ ಮನೇಲಿದ್ರೆ ಹೇಗ್ರಿ ನಿದ್ದೆ ಬರುತ್ತೆ? ಅಯ್ಯೋ ಡಬ್ಬಾ, ಈ ಹೆಣ ಅಲ್ಲ, ಹಣ ಬಂದ ತಕ್ಷಣ ಹೆಂಗಿದ್ದವಳು ಹೆಂಗಾಗ್ಬಿಟ್ಟೆ, ಸ್ವರ್ಗೆ ಸ್ವರ್ಯ ಕಾಯದಂಗ ಆಗ್ಬಿಟ್ಟಿದ್ಯಲ್ಲಿ. ಅಲ್ಲ, ನಿದ್ರೆ ಇಲ್ಲ, ಊಟ ಇಲ್ಲ, ಬೇಕಾ? ಈ ಕಷ್ಟ ಎಲ್ಲ ಮುಂದಿನ ಸುಖಕ್ಕೆ ಮೆಟ್ಲು ರೀ. ಮೆಟ್ಲು ಮೆಟ್ಲು ನೋಡ್ತಿರೋ, ಮುಂದೆ ಹಾಕಿದ್ರೆ ಭಿಕ್ಷಾ ಪಾತ್ರೆ ಬಟ್ಲು. ಪೇಪರ್ ಬಂದ, ನೋಡ್ಕೊಂಬತ್ತೀನಿ. ಅಮ್ಮ ನಾರಾಯಣ. ಬ್ಯಾಂಕ್ ಒಣ ಲೂಟಿ 4 ಜನ ತಗೊಳ್ಳೆ. ನಿಮ್ಮ ಏನ್ ಬೇಡ ಬೇಡ ಅಂತ ಪಡ್ಕೊಂಡೆ, ಕೇಳಿ ನನ್ನ ಮಾತನ್ನ, ದುಡ್ಡ ಎತ್ತಕ್ಕೋ ಮಾತಾ ಹೇಳಿದೆ. ಅದ್ರಿಂದ ದೊಡ್ಡ ಸೀನ್ ಕೇಳಿ ಸ್ಟೋರಿ ತರನೇ ಇದೆಯಲ್ಲೇ. ಯಾರೋ ಬ್ಯಾಂಕ್ ದರೋಡೆ ಮಾಡ್ಬಿಟ್ಟು 4 ಮರ್ಡರ್ ಮಾಡ್ಬಿಟ್ಟಿದ್ದಾರೆ. ಅಕಸ್ಮಾತ್ ನಾನೇ ಸಿಗಾಕೊಂಡ್ಬಿಟ್ರಿ, ನನಗೆ ಹೆಂಗಿಂಗ್ ಆಡ್ರು, ಬೇಕಾ ಬೇಡ? ನಿಮ್ಮ ಅಣ್ಣನ ಓಡಾಬಿಟ್ಟು ಯಾವ್ದಾರ ಭಜನೆ ಮಂಡಳಿ ಸೇರ್ಕೊಂಡು ಬಜೆಗೂ ಇನ್ನ ಮೂಡ ಮತ್ತೆ ಸೆಟ್ಲ್ ಆಗ್ಬಿಡ್ತೀನಲ್ಲೇ. ಅಯ್ಯೋ, ನೀವು ಹೋಗ್ತಿದ್ದಾಗೆ ನಾನು ನೇರ ಹಾಕೊಂಡು ಹೋಗ್ತೀನಿ. ಅಯ್ಯ, ನಿಮ್ಮ ಏನ್ ಮಾತಾಡಿದ್ರೆ ಸಾಯ್ತೀನಿ ಅಂತೇನೆ. ನಾನು ಇರಕ್ಕೂ ಬಿಡಲ್ಲ ಅಂತ್ಯ, ಸಾಯಕ್ಕೂ ಬಿಡಲ್ಲ ಅಂತೇಳಿ. ರೀ, ನನಗೇನ್ರಿ ಗೊತ್ತು ಈ ತರ ದುಡ್ಡು ಅಂತ? ನನಗೆ ಗೊತ್ತು ಕಣೆ, ನಿಂದು ಕಿತ್ತೋ ಸವಾಸ, ಡಬ್ಬಾ ಸವಾಸ, ನಾನು ನುಂಗ್ಲಾಲ್ ಬಿಸಿ ತುಪ್ಪ ಆಗೋಬಿಟ್ಟಲೆ. ಏನ್ ಮಾಡೋದು ಒಂದು ಅರ್ಥ ಆಗ್ತಾ ಇಲ್ಲಲ್ಲ ಭಗವಂತ, ಏನ್ ಮಾಡುದು? ಅದಕ್ಕೆ ಯಾಕ್ರಿ ಯೋಚನೆ ಮಾಡ್ತೀರಾ? ಒಂದ್ ನಿಮಿಷ ಇರಿ. ಎಲ್ಲೋಗ್ತಾವಳೆ? ರಾತ್ರಿ ಉಳಿದಿರೋ ತಂಗಳು ಪಂಗಳು ತರಕ್ ಹೋಗ್ತಾವಳ? ಏನು ಮಾಡಕ್ಕಾಗಲ್ಲ. ನಂಗ್ ಬೇಡ. ಅಕಸ್ಮಾತ್ ಈ ದುಡ್ಡನ್ನ ತಗೊಂಡೋಗಿ ಪೊಲೀಸ್ ನನ್ನ ಸ್ಮೆಲ್ಲಿಗೂ ಅವ್ರು ನನ್ನ ಕ್ಯಾಚಿಗೂ ಆಮೇಲೆ ಹೆಂಗಿಗೂ ಬೇಡ ಬೇಡ ತಗೊಳ್ರಿ. ತಗೊಳ್ಳೇಬೇಕು ಅಂತ. ಏನ್ರಿ ಇದು? ಕದ್ದು ದುಡ್ಡು ಕೊಟ್ಟಲ್ಲ. ನಮಸ್ಕಾರ. ನಮಸ್ಕಾರ. ಏನ್ ಬೇಕು ಸರ್? ಏನಿಲ್ಲ, 4 ಇಡ್ಲಿನೂ 1 ವಡೆನ ಪಾರ್ಸಲ್ ಮಾಡಿ. ಮದುವ 4 ಇಡ್ಲಿ ವಡೆ ಪಾರ್ಸಲ್ ಮಾಡೋದು ಮನೆಯವ್ರಿಗೆ. ಏನ್ ಪೊಲೀಸ್ನವ್ರೆ, ಇಷ್ಟೊಂದು ದೊಡ್ಡ ಕೊಲೆ ದರೋಡೆ ನಮ್ ಡಿಸ್ಟ್ರಿಕ್ಟ್ ನಾಗ ಎಲ್ಲೂ ನಡೆದಿಲ್ಲ ಬಿಡಿ. ಆದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಸಿಕ್ಕುತ್ತೆ ರೀ. ಆ ಕೊಲೆಗಾರ ಊರ್ ಬಿಟ್ಟು ಹೋದಂಗೆ ಎಲ್ಲ ಕಡೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಅಷ್ಟೊಂದು ದುಡ್ಡು ತಗೊಂಡು ಏನ್ ಮಾಡ್ತಾರ? ಆ ದುಡ್ಡು ಬ್ಯಾಂಕ್ ಅಲ್ವಾ, ಆ ದುಡ್ಡು ಏನು ಮಾಡಕ್ಕಾಗಲ್ಲ. ಖರ್ಚು ಮಾಡಕ್ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಅಲ್ಲ ಸುಮ್ಮನೆ ಇಡ್ಲಿ ವಡೆ ಪಾಸ್. ನಮ್ ಹೆಂಗಸರು ಮನೆ ಬರ್ಬೇಕಾದ್ರೆ 1 ಕೆಜಿ ಬದನೆಕಾಯಿ, 1/2 ಕೆಜಿ ಟೊಮಾಟೊ ತಗೊಂಬಂದ್ರು. ಆ ತರಕಾರಿ ಹೊಸ ನೋಟ್ ಕೊಟ್ಟೆ ತಗೊಳೋದು. ಆಮೇಲೆ ಕೊಟ್ಟಲ್ಲ, ಆ ನೋಟ್ ವಾಪಸ್ ಕೊಡಿ. ಯಾಕೆ ಸರ್? ಅದೇ ಅಷ್ಟೊಂದು ಹಣ ಯಾಕ್ರ ಮರ್ಮೇಟ್ರಿ? ಅದು ಅದು ಅದೇನಾಯ್ತು?
ಮಾಡಿ ಗಾಡಿ ಕಳ್ಸ್ಕೊಡು ಅಂತ ಹೇಳೋಣ. ಹೌದಲ್ಲ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಸರ್, ಇವರಿಬ್ರು ಡಬಲ್ಗೆ ಮಾಡ್ತಿದ್ದಾರೆ. ಇವ್ರು ನಂಬೇಡಿ. ಜಾನು, ಈ ನನ್ನ ಮಕ್ಕಳು ಹಣ ಬಚ್ಚಿಟ್ಕೊಂಡು ಏನೋ ನಾಟಕ ಆಡ್ತಿದ್ದಾರೆ. ನೀನೇ ಹೋಗಿ ನೋಡ್ಕೊಂಬ. ಹೇಳು. ಹೌದಾ? ಇಲ್ಲೇ ಇಟ್ಟಿದ್ವಿ ಸರ್. ಇಲ್ಲ ಸರ್, ಇಲ್ಲೇ ಇಟ್ಟಿದ್ವಿ ಸರ್. ಸುಳ್ಳು ಹೇಳ್ತಾ ಇದ್ದೀನಿ. ಮತ್ತೇನಾಯ್ತು ಸರ್? ದೇವರಾಣಿ ಇಲ್ಲೇ ಇಟ್ಟಿದ್ವಿ ಸರ್. ಸುಳ್ಳು ಹೇಳ್ಬೇಡ್ರಿ ಸರ್, ಸತ್ಯವಾಗಿ ಇಟ್ಟಿದ್ವಿ ಸರ್. ನೀವಿಬ್ರು ಸೇರ್ಕೊಂಡು ನಮ್ಗೆ ಮೋಸ ಮಾಡ್ತಿದ್ದೀರಿ ಅಂದ್ರು ಸರ್. ಖಂಡಿತ ಇಲ್ಲ ಸರ್. ನಿಮ್ಮ ಮನ್ನ ನಾವು ನಿಮ್ಗೆ ಮೋಸ ಮಾಡ್ತಾವ ಸರ್. ಮತ್ತೇನ್ರಿ ಕೆಪ್ಪಕ್ಕ ಬಂದು ಆಡ್ಕೊಂಡು ಹೋಗ್ಬಿಡ್ತಾ? ಇಲ್ಲ ಆದಷ್ಟು ಕಡೆ ಮಯ ಆಗುತ್ತಾ ಸರ್? ನಾವು ನಿಮ್ಮ ನಿಯತ್ತಿನ ನಾಯಿಗಳು ಸರ್. ಇಲ್ಲೇ ಇಟ್ಟಿದ್ವಿ ಸರ್. ನಿಜವಾಗ್ಲು ಸರ್. ನೀವಿಬ್ರು ಹಿಂಗ್ ಕೇಳಿದ್ರೆ ಬಾಯ್ ಬಿಡಲ್ಲ. ನನಗೆ ಗೊತ್ತಲ್ಲ ಯಾಕೆ ಬಾಯ್ ಬಿಡಿಸ್ಬೇಕು ಅಂತ. ಸರ್, ನಾವು ನಿಮ್ಗೇನು ಅನ್ಯಾಯ ಮಾಡಿಲ್ಲ ಸರ್. ಸರ್, ನಮ್ಮನ್ನು ಬಿಟ್ಬಿಡಿ ಸರ್. ಆಯ್ತು, ನಿಮ್ಮಿಬ್ರು ಬೇಜವಾಬ್ದಾರಿಯಿಂದ ಲಕ್ಷಾಂತರ ರೂಪಾಯಿ ಹಣ ಬೇರೆಯವ್ರ ಕೈಗೆ ಸೇರ್ಕೊಂಡ್ಬಿಟ್ಟಿದೆ. ನೀವಿಬ್ರು ಆ ದುಡ್ಡನ್ನ ಹುಡುಕಿ ನಮಗ್ ತಂದು ಒಪ್ಪಿಸ್ಬೇಕು. ಆಯ್ತು ಸರ್. ಗ್ಯಾರೇಜಿಗೆ ಸಂಬಂಧಪಟ್ಟ ಶಿಫ್ಟ್. ಇದನ್ನ ಆಟೋಮೊಬೈಲ್ ಶಾಪ್ ತಗೊಂಡೋಗಿ ನಾವು ವಿಚಾರಿಸಿದ್ರೆ ಇದರಿಂದ ನಮ್ಗೆ ಏನಾದ್ರೂ ಕ್ಲೂ ಸಿಕ್ಕಿದ್ರೂ ಸಿಗ್ಬಹುದು. ಸರ್, ಈ ದುಡ್ಡ ಇಟ್ಕೊಳಂಗೂ ಇಲ್ಲ, ಮುಡ್ಸಂಗೂ ಇಲ್ಲ. ಒಟ್ಟಿಗೆ ಏನ್ ಮಾಡೋದು? ಅಮ್ಮ ತಾಯಿ ಅಂತ ಭಿಕ್ಷೆ ಎತ್ಬಿಡ್ಲಾ? ಚೀಜಿ ಬೇಡ. ಸ್ಪೆಲ್ಲರ್ ರೆಡಿನಾ? ಯಾವನ ಪುಣ್ಯಾತ್ಮ ಬಂದೇ ಬರ್ತಾನೆ. ಆಹಾ ದೇವ್ರೆ, ಎಂತ ಫಿಟಿಂಗ್ ಮಾಸ್ಟರ್ಯ್ಯ ನೀನು. ಒಂದನ್ನ ಕೊಡ್ತೀಯಾ, ಒಂದನ್ನ ಕಿತ್ಕೊಂತೀಯಾ. ಆ ನಾರಿ ದುಡ್ಡು ಕೊಟ್ಟಿದ್ಯಾ, ಖರ್ಚು ಮಾಡೋದಿಲ್ಲೇ ಇಲ್ವೇ? ಇವತ್ ಭಾನುವಾರ ಬೇರೆ. ಯಾರಾದ್ರೂ ಒಬ್ಬ ಗಿರಾಕಿನಾದ್ರೂ ಕೊಡಪ್ಪ ಭಗವಂತ. ಏನ್ ಕಿರಿಕ್ ದೇವ್ರಯ್ಯ ನೀನು? ಗಿರಾಕಿನ ಕೇಳಿದ್ರೆ ಗಾಚಾರನ ಕಳಿಸ್ತಾ ಇದ್ಯಾ? ಈ ಮ್ಯಾಟ್ರು ಗೊತ್ತಾಗ್ಬಿಟ್ಟು ಏನೋ ಸಿಗಾಕೊಂಡ್ಬಿಟ್ಟು ಏರೋಪ್ಲೇನ್ ಬಾಂಬೆ ಕೊಟ್ಟು ಬೇಕಾ? ಎಲ್ಲ ನಿಮ್ಮ ಯಜಮಾನ್ರು? ಏನ್ ಕಿರಿಕು? ಏನ್ ಸರ್ ಅಂದ್ರೆ? ಎಲ್ಲಿ ನಿಮ್ಮ ಯಜಮಾನ ಅಂದೆ? ಯಜಮಾನ ಅದು ಬಾಂಧವ ನೋಡಿ, ತಲೆ ಮಾಂಸ ಮಾಡ್ಬಿಟ್ಟು ಮುದ್ದೆನ ಹೊಡ್ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡ್ಬಿಟ್ಟವ್ರೆ. ಯಾಕೆ ಸರ್? ಏನಿಲ್ಲ, ಜೀಪ್ ಮಿಸ್ ಮಾಡಿದ್ರೆ ಚೆಕ್ ಮಾಡು. ಜೀಪ್ ಮಿಸ್ಸಿಂಗ್, ಜೀಪ್ ಮಿಸ್ಸಿಂಗ್. ಡೋಂಟ್ ವರಿ, ಒಂದ್ ನಿಮಿಷದಲ್ಲಿ ಬಚಾವದೆ. ಏನಾಗಿದೆ? ಎಲ್ಲ ಕರೆಕ್ಟ್ ಆಗಿದೆಯಲ್ಲ? ಓ, ಪ್ಲಗ್ ವೈರು ಕಳ್ಚ್ಕೊಂಡ್ಬಿಟ್ಟಿತ್ತು. ಆಯ್ತಾ? ಆಯ್ತು ಸರ್. ವೆರಿ ಗುಡ್. ಅಯ್ಯೋ, ಈ ಸಣ್ಣ ಕೆಲ್ಸಕ್ಕಿದೆಲ್ಲ ಯಾಕೆ ಸರ್? ಸಣ್ಣ ಬಿಡ್ತು ಅಂತಲ್ಲ, ಕೆಲಸ ಆದ್ಮೇಲೆ ಕೆಲಸ ತಗೊಳ್ಳ. ಥ್ಯಾಂಕ್ ಯು ಸರ್. ಹಾ ಸರ್. ಏತ್ತಿನ ದುಡ್ಡು ಅಂದ್ರೆ ಆ ಧೈರ್ಯನೇ ಬೇರೆ. ಆದ್ರೆ ಆ ದುಡ್ಡು Mr. Arjun. Sir. Are you the chief of this operation? Yes, sir. ನಮಸ್ತೆ ಸರ್. ಬನ್ನಿ. ನಮಸ್ಕಾರ. ಸರ್, ಈ 4 ಜನ ಬಟ್ಟೆ ಓಪನ್ ಮಾಡಿ. ಮಿಸ್ಟರ್ ಅರ್ಜುನ್ ಸರ್, ಇಷ್ಟು ವರ್ಷಗಳಲ್ಲಿ ಇಂತಹ ಭೀಕರ ದರೋಡೆ ಕೊನೆಗಳು ನಡೆದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್. ನಮ್ಮ ಫೋರ್ಸ್ ನ ಇನ್ನಷ್ಟು ಆಕ್ಟಿವ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಆ ಕೊಲೆಗಾರನ್ನ ಹೇಗಾದ್ರೂ ಮಾಡಿ ಹಿಡಿಯಲೇಬೇಕು. ಓಕೆ ಸರ್. ರುಕೋ ರುಕೋ, ಡಬಲ್ ಡಾರ್ಲಿಂಗ್ ರುಕೋ.
ಬೇಗ ಬಾರೆ, ಇಡ್ಲಿ ವಡೆ ತಗೊಂಡಿದೀನಿ. ಅಬ್ಬ ಬಂದೇರಿ. ಬ್ಯೂಟಿಫುಲ್ ಡ್ರೆಸ್. ಇದನ್ನ ನೋಡ್ತಾ ಇದ್ರೆ ಎಕ್ಸರ್ಸೈಸ್ ಮಾಡ್ಬೇಕು ಅನ್ಸ್ತಾ ಇದೆ. ಏನ್ರಿ ಇದು? ಏನ ಸುಮ್ನೆ ತಮಾಷೆ ಮಾಡಿದೆ. ಎಲ್ಲಿ ಕೊಡ್ತು ಸುಮಾರಿ? ತಗೊಳ್ಳಿ ಲಕ್ಷಾಧಿಪತಿ ಕೃಷ್ಣರಾಯರೇ. ಲಕ್ಷಾಧಿಪತಿ ಕೃಷ್ಣನ ಬಿಗ್ಸೆ ತಂದಿದ್ದಂಗಿದ್ದೀನಿ. ಕಲರ್ ಟಿವಿ, ಮಾರುತಿ ಕಾರು, ಫ್ರಿಜ್ಜು, ಹಾಳು ಮೂಳು, ಲಡ್ಡು, ಲಸ್ಕು, ಬಾವು ಬಾವು ಬಾವು, ಏನಿದೆಲ್ಲ ಲಿಸ್ಟು? ಇದನ್ನ ತಗೊಳಕ್ ದುಡ್ಡು ಎಲ್ಲಿಂದ ಬರುತ್ತೆ? ಏನು ಹೀಗೆ ಕೇಳ್ತಿದ್ದೀರಾ? ಮನೇಲಿ ಲಕ್ಷ್ಮಿ ತಾಂಡವಾಡ್ತಿದ್ದಾಳೆ. ಲಕ್ಷ್ಮಿ ತಾಂಡವಾಡ್ತಾವಳ ಎಂಟಿ ನಂಬರ್ ಹತ್ತಾನ. ಅವಳು ತಾಂಡವಾಡಕ್ಕೆ ಎಲ್ಲಿಂದ ಸ್ವಿಮ್ಮಿಂಗ್ ಮಾಡ್ಕೊಂಬಂದ್ಲು? ಮನೇಲಿ ಇಲ್ವಾ? ಆ ದುಡ್ಡ ನಿಮ್ಮ ಏನ್ ಆ ದುಡ್ಡ ಮಾತ್ರ ಮುಟ್ಟಕ್ ಹೋಗ್ಬೇಡ ಕಣೆ. ಅಕಸ್ಮಾತ್ ಆ ದುಡ್ಡ ಮುಟ್ಬಿಟ್ಟು ಪೊಲೀಸ್ ಡಾಗ್ ಸ್ಮೆಲ್ಲಿಂಗು, ಕ್ಯಾಚಿಂಗು, ಹ್ಯಾಂಗಿಂಗು ಬೇಡ ಕಣೆ. ನೀವ್ ಈ ರೀತಿ ಭಯ ಬಿದ್ದೆ ಕೈಯಲ್ಲಿಂದ ಸ್ಪ್ಯಾನರ್ ಹಿಡಿದಿರೋದು. ಅಯ್ಯೋ ಭಯ ಬಿಲ್ ಸ್ಪ್ಯಾನರ್ ಇದಕ್ಕೆ ಇಡ್ಲಿ ವಡೆ ನಾನು ತಗೊಂಡೆ. ನಿನ್ ಮಾತು ಕೇಳಿದ್ರೆ ಕೈನ ಏನೇನು ಹಿಡಿತೀನೋ. ಮುಚ್ಕೊಂಡು ಫಾಲೋ ಮಾಡಿ. ಡಬ್ಬ ಬೇಡ ಕಣೆ. ಏನ್ರಿ ಇದು? ಅಲ್ಲ ಕಣೆ, ಅಕಸ್ಮಾತ್ ನೀನ್ ಆ ದುಡ್ಡ ಖರ್ಚು ಮಾಡಕ್ ಹೋದೆ ಅಂತಂದ್ರೆ ಊರ್ ತುಂಬಾ ಪೊಲೀಸರನ್ನ ಕಾವಲ್ ಹಾಕಿದ್ದಾರೆ. ನೋಟ್ ಮೇಲೆ ನಂಬರ್ ಎಲ್ಲ ನೋಟೆಡ್ ಆಗ್ಬಿಟ್ಟಿದೆ. ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ ಕಣೆ. ಅಯ್ಯಯ್ಯೋ, ಕೈಗ್ ಬಂದಿದ್ದು ಬಾಯಿಗೆ ಬರ್ಲಿಲ್ಲ. ಈಗೇನ್ರಿ ಮಾಡೋದು? ಬೆಡ್ರೂಮ್ ಹೋಗಿ ಬಾವಲ್ ಹಾಕೊಂಡು ಪಾಚ್ಕೊಂಡ ಬಾ. ಸುಭದ್ರಾ, ಬೇಗ ಊಟ ತಗೊಂಬ. ಓ, ನೀನ್ ಇಲ್ಲಿದೀಯಾ? ಬೇಗ ಊಟ ತಗೊಂಬ, ನಾನು ನೈಟ್ ಡ್ಯೂಟಿಗೆ ಹೋಗ್ಬೇಕು. ನಿಮಗ್ ಪೊಲೀಸ್ ಡ್ಯೂಟಿ ಯಾವಾಗಿರಲ್ಲ? ಮೊದ್ಲು ನಾನ್ ಡ್ಯೂಟಿ ಮಾಡಿ ನೋಡಿ. ನೀವ್ ಈ ಗೊಂಬೆನ್ ಸರಿಯಾಗಿ ರಿಪೇರಿ ಮಾಡಿಸ್ಲಿಲ್ಲ. ಶಟ್ ಅಪ್. 3 ಹೊತ್ತು ಗೊಂಬೆ ಗೊಂಬೆ. ಯಾರು ಕಾಣ್ಬೇಡ ಗೊಂಬೆ, ಯಾರು ಕಾಣ್ಬೇಡ ಅಣ್ಣ. ಇವೆರಡು ಬಿಟ್ಟರೆ ನಿಮ್ ಬೇರೆ ಕೆಲಸನೇ ಇಲ್ವಾ? ಈಗ ನಾನು ಊಟ ಕೇಳೋ ಹೇಳು. ನಿಮ್ ಕೆಲ್ಸ ಟೆನ್ಷನ್ ಅಲ್ಲ, ಸ್ಟೇಷನ್ ಅಲ್ಲೇ ಇಟ್ಕೊಳ್ಳಿ. ಸುಮ್ನೆ ಅದನ್ನೆಲ್ಲ ಮನೆಗ್ ತಂದು ನಮ್ಮ ಮಣ್ಣನ್ ಬಗ್ಗೆ ಹಾಗೆಲ್ಲ ಲೂಸಾಗಿ ಮಾತಾಡ್ಬೇಡಿ. ಲೂಸು ಗೀಸು ಅಂದ್ರೆ ನೀನು ನೆಮ್ಮದಿಯಿಂದ ಮನೇಲಿ ಬಂದು ಊಟ ಮಾಡೋಣ ಅಂದ್ರೆ ನಿಮ್ಗೆ 108 ಗೋಳು ಇದ್ದೇ ಇರುತ್ತೆ. ನಿನ್ ಊಟನೂ ಬೇಡ, ಏನು ಬೇಡ, ನೀನೇ ಮಾಡ್ಕೊ. ನಮಸ್ಕಾರ. ನಮಸ್ಕಾರಮ್ಮ. ಏನ್ ಕೃಷ್ಣಪ್ಪ ಬಂದ್ರಿ? ನಮಸ್ಕಾರಮ್ಮ. ಏನಿಲ್ಲಮ್ಮ, ಏನೋ ಒಂಚೂರು ಲೀಕೇಜ್ ಆಗ್ಬಿಟ್ಟಿದಮ್ಮ. ಅದೊಂಚೂರು ರೆಡಿ ಮಾಡ್ಕೊಡಮ್ಮ. ಸ್ವಲ್ಪ ಕೆಲಸ ಜಾಸ್ತಿ ಐತೆ, ಆಮೇಲೆ ಮಾಡ್ಕೊಡ್ತೀನಿ. ಅಯ್ಯೋ ನೀನ್ ಟೆನ್ಷನ್ ಮಾಡೋಣ, ಸುಮ್ಮನೆ ಮಾಡ್ಕೊಡಮ್ಮ. ನೀನು ಮಾಡ್ತೀನಿ. ಸ್ವಲ್ಪ ಯಾವಾಗ ಬಂದ್ರು ಏನ್ ಪ್ರೊಡಕ್ಷನ್ ತರ ಬಿಸಿ ಬಿಸಿ ಅಂತಾನೆ ಬರ್ತೀರಾ? ಅಯ್ಯೋ ಅರ್ಜೆಂಟ್ ವೇಲ್ ಮಾಡಿಡ್ರ. ಸುಭದ್ರಾ, ನೋಡು ನಿಮ್ಗೋಸ್ಕರ ಏನ್ ತಂದಿದ್ವಿ. ಇಷ್ಟು ಚೆನ್ನಾಗಿದೆ ಅಲ್ವಾ ಅಣ್ಣ? ಚೆನ್ನಾಗಿದ್ಯಾ? ಅಣ್ಣ ಅಂದ್ರೆ ನಮ್ಮಣ್ಣ. ಏನ್ ಕೃಷ್ಣಪ್ಪ ಈ ಗೊಂಬೆ ಇತ್ತು? ಇದ ಈಗ ತಾನೇ ಯಾರೋ ಲೇಡಿ ತಂದು ಕೊಟ್ರು, ಮುರಿದೋಗಿದೆ, ವೇಟ್ ಮಾಡ್ಬೇಕು. ಅಂದ್ರೆ ಲೇಡಿ ಅವರು ಮತ್ತೆ ಬರ್ತಾರ? ಇದು ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾರೆ. ನಂದೆ ಮಿಸ್ಟರ್, ಈ ಜಾಗ ನೋ ಪಾರ್ಕಿಂಗ್ ಅಂತ ಗೊತ್ತಿಲ್ಲನ್ರಿ? ಸರ್, ಇದು ಅಲ್ವಾ ಬಿಲ್ಲು? ಹೌದು ಸರ್, ನಮಗಿದೆ. ಸರ್, ಇದನ್ನ ಯಾಕೆ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದೀರಿ ಗೊತ್ತಿಲ್ಲ ಸರ್. ಏನದು ಸರ್? ಇದನ್ನ ಯಾಕೆ ಪರ್ಚೇಸ್ ಮಾಡಿದ್ರೆ ಹೇಳ್ತೀರಾ? ಇದು ಗಾಂಧಿ ಗ್ಯಾರೇಜ್ ಕೃಷ್ಣಪ್ಪ ಪರ್ಚೇಸ್ ಮಾಡಿರೋದು. ನೋಡ, ಟಿಕೆಟ್ ಗೊಂಬೆ ಆಯ್ತು, ವೆಲ್ಡಿಂಗ್ ಮಾಡಾಯ್ತು, ತಗೊಂಡೋದ್ರಲ್ಲ. ಇಷ್ಟು ವರ್ಷ ನಾನು ಯಾವ ಹೆಸರ ಕಾಯ್ತಾ ಇದ್ನು, ಆ ಕಾಲ ಕೂಡ ಬಂತು, ಎಷ್ಟು ಸಂತೋಷ ಪಟ್ಟೆ. ಅಯ್ಯೋ ಭಗವಂತ, ಯಾಕೆ ಪರೀಕ್ಷೆ ಮಾಡ್ತಾ ಇದ್ಯಾ? ಏನ್ ತಪ್ಪು ಮಾಡಿದೆ? ಯಾಕೆ ಇಷ್ಟ ಅಷ್ಟು ಬೀಜ ಮಾಡ್ಕೋತಾರ? ಆ ಇನ್ಸ್ಪೆಕ್ಟರ್ ಅಂತ ನಿಮ್ಗೆ ತುಂಬಾ ಬೇಕಾದವ್ರ? ಸುಭದ್ರ, ನಾನು ತೆಗಿ ಸುಭದ್ರ ಹೇಳ್ಬೇಕು. ಕೈ ಬಂದಿದ್ದು ಬಾಯಿ ಬರ್ದಂಗಾಯ್ತಲ್ಲ. ಅಯ್ಯೋ, ಇದು ನಮ್ಗೆ ತುಂಬಾ ಗೊತ್ತಿರೋ ಇನ್ಸ್ಪೆಕ್ಟರ್ ಎಂತ ಕೃಷ್ಣಪ್ಪ.
ವೆಲ್ಡ್ ಮಾಡಿದ ತಕ್ಷಣ ಫೋನ್ ಮಾಡಿ ಅಂತ ಮನೆ ಫೋನ್ ನಂಬರ್ ಕೊಟ್ಟಿದ್ರು, ಮನೆಯಲ್ಲಿದೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ಇವತ್ತು ಫೋನ್ ನಂಬರ್ ಕೊಡಪ್ಪ. ಇದೇ ನೋಡಿ ಫೋನ್ ನಂಬರ್. ನೀವ್ ಅದ್ರ ವೆಲ್ಡ್ ಮಾಡಿಡು, ನಾನು ಬರ್ತೀನಿ. ಬೇಗ ವೆಲ್ಡ್ ಮಾಡ್ರ. ಹಲೋ, ಹಾಯ್ ರೇಟಾ. ಏನೇ ಎಷ್ಟೊತ್ತೆ ಕಾಯ್ಸೋದು? ನಾವು ಲವ್ ಮಾಡಕ್ ಶುರು ಮಾಡಿದಾಗಿಂದ ಬರೀ ಕಾಯ್ಸೋದು ನಿಂದು. ಫೋನ್ ಮೊದಲಿಗೆ ಪ್ರೋಗ್ರಾಮ್ ನಿಮ್ಮಿಂದ. ಆಮೇಲೆ ಅಮ್ಮ ಅಪ್ಪ ಇಬ್ರು ಬಾ ನೀನು, ಗೊತ್ತಾಯ್ತಾ? ಏನು ಸುಳ್ಳ ನನಗೆ ಏನು ಅದೇ ಅಕ್ರೀನ್ ಹೆಂಗೆ ಮಾತೇಳ್ರಿ? ಅರ್ಜೆಂಟ್ ಇರ್ತದೆ, ಒಂದು ಫೋನ್ ಹಾಕ್ಸ್ಕೊಂಡು ಬಂದ್ರೆ ಇಚ್ಛೆ ನಮಗೂ ಫೋನ್ ಮಾಡೋದು. ಬಂದ್ರೆ ಒಳ್ಳೆ ತಿಕ್ಕಲ್ ಗಿರಾಕಿಲ್ಲ ನೀನು, ಒಳ್ಳೆ ಅರಿಕತೆ ಗಿರಾಕಿ. ಆಮೇಲೆ ಫೋನ್ ಮಾಡಿ ಸಾರಿ ಅನ್ನೋದು. ನಾನಿವತ್ತಿ ಸಾರಿ ಗಿರಿಗಳ ಕೊಡಲ್ಲ, ಬೇಕಾದ್ರೆ ರಜಾ ಹಾಕೊಂಡು ಬರ್ಲಿ ಮನೆಗೆ. ನಾವು ಫೋನ್ ಮಾಡ್ಬೇಕು, ನೀವು ಅವ್ರಿಗೆ ಹೇಳಿದ ಮಾತ್ರ ನಾವು ನಿಮ್ಗೆ ಬೇಕಾಗುತ್ತೆ ಅಷ್ಟೇ. ಕಾರು ಯಾವ್ದೋ ಕತ್ತರಿಸ್ತೀರಾ? ಇದು ಓಲ್ಡ್ ಮಾಡಲ್ ಮಾರಿಸ್ ಅಂದ್ಬಿಟ್ಟು ತುಂಬಾ ಹಳೆ ಕಾರು ಸರ್. ಅಂದ್ರೆ ಇದ್ರ ಮಾಡಲ್ ಯಾವ್ದು ಅಂತ ಹೇಳ್ತೀರಾ? ಇದು ಬಹಳ ಹಳೇದು, ಅಂದ್ರೆ ಗಾಂಧಿ ಗ್ಯಾರೇಜು ಮೆಕ್ಯಾನಿಕ್ ಕೃಷ್ಣ ಅಂತ ಬರ್ತಾರೆ, ಅವ್ರದ್ದು ಇರ್ಬೋದು ಅನ್ಸುತ್ತೆ. ಯಾಕೆ ಮಾತಾಡ್ತಿದ್ದೀರಾ? ಫೋನ್ ನಂಬರ್ ಸಿಕ್ಕಿದೆ ಅಲ್ವಾ? ಬೇರೆ ಏನೋ ಕೆಲ್ಸಕ್ಕೆ ಹೋಗಿರ್ಬೇಕು. ಎಲ್ಲೇ ಹೋದ್ರು ರಾತ್ರಿ ಮನೆಗೆ ಬಂದು ಬರ್ತಾರಲ್ವಾ? ನಿಮ್ ತಂಗಿ ಸಿಕ್ಕೇ ಸಿಗ್ತಾಳೆ. ರಾತ್ರಿ ಫೋನ್ ಮಾಡ್ತಾಯ್ತು. ಹೌದು, ತಾವ್ಯಾರು ಮಾತಾಡ್ತಿರೋದು? ವೆಲ್ಡಿಂಗ್ ಶಾಪ್ ಗೌಡ್ರ ಹತ್ರ ಗೊಂಬೆನ ರಿಪೇರಿ ಮಾಡಿಸ್ತೋರು ನೀವೇನಾ? ಹೌದು, ನಾನೇ. ಆ ಗೊಂಬೆನ ತಗೊಂಡು ನೀವು 15 ವರ್ಷ ಆಯ್ತಾ? ಹೌದು. ಅದ್ ನಿಮ್ಗೆ ಗೊತ್ತು? ನೀವ್ಯಾರು? ಖಂಡಿತ ಹೇಳ್ತೀನಮ್ಮ. 15 ವರ್ಷದ ಕೆಳಗೆ ನಿಮ್ಮ ಅಣ್ಣನ ಹತ್ರ ಗೊಂಬೆ ಇಸ್ಕೊಂಡಿದ್ದೆ. ಸುಭದ್ರಾ ಅನ್ನೋರು ನೀವೇನಾ? ಹೌದು, ನಾನೇ. ಇದೆಲ್ಲ ನಿಮಗೆ ಗೊತ್ತಾಯ್ತು? ಆ ಗೊಂಬೆನ ತೆಗೆದುಕೊಟ್ಟು ಅವತ್ತೇ ನಿನ್ನ ಕಳ್ಕೊಂಡ ನಿರ್ಭಾಗ್ಯ ನೀನು ಕಿಟ್ಟಣ್ಣ ನಾನೇನಮ್ಮ. ಹೌದಮ್ಮ, ಹೌದು. 15 ವರ್ಷಗಳ ಕಾಲ ನಿನ್ನ ಕಳ್ಕೊಂಡು ಪಾಪಿ ಕಿಟ್ಟಣ್ಣ ನಾನೇನಮ್ಮ, ನಾನೇ. ನೀನಲ್ಲ ಪಾಪಿ, ನಾನು ಪಾಪಿ. ಇಷ್ಟು ವರ್ಷ ನಿನ್ ಪ್ರೀತಿ ಕಾಣದೆ ಕುರುಡಾಗಿದ್ದೆ. ನಿನ್ನ ಆಸೆ ಪಕ್ಕದಲ್ಲಿ ಬೆಳೆಯೋ ಅದೃಷ್ಟನ ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಇಷ್ಟು ವರ್ಷ ಎಲ್ಲ ಹೋಗಿದ್ದೆ ನೀನು, ಯಾಕೆ ನನಗೆ ಸಿಕ್ಕಿಲ್ಲ? ಅಮ್ಮ, ನಾನು ಪಿಕ್ ಪ್ಯಾಕೆಟ್ ಮಾಡಿ
ಒಂದಿನ ಹುಡುಕ್ತೆ ನೀನ್ ಸಿಗ್ಲಿಲ್ಲ. ಕಣ್ಣಾಗೊಬ್ಬನೇ ನಿಂತಿದ್ದೆ. ಒಂದ್ ಸ್ವಲ್ಪ ಯಾವ ಲಾರಿ ಡ್ರೈವರು ನಾನು ನಾವು ಜೊತೆ ಕರ್ಕೊಂಡು ಹೊರಟೋಣ. ದಿನಗಳು ಹೊರಟು, ವರ್ಷಗಳು ಕಳೀತು. ಆದ್ರೂ ನಿನ್ನ ನೆನಪು ನನ್ನ ಮನಸ್ಸಿನ ಮಾತ್ರ ಮಾಸ್ಲಿಲ್ಲಮ್ಮ. ಅಮ್ಮ, ನೀನಿಂದಲ್ಲ ನಾಳೆ ಸಿಗ್ಬೋದು ಅಂತ ನಾನು ಮತ್ತೆ ಊರು ಬಂದೆ. ಇಲ್ಲೇ ಗಾಂಧಿ ಕಾರ್ ಗ್ಯಾರೇಜಲ್ಲಿ ಮೆಕ್ಯಾನಿಕ ಕೆಲಸ ಮಾಡ್ತಾ ಇದ್ದೀನಮ್ಮ. ಅಯ್ಯೋ, ನೀನ್ ಗಾಂಧಿ ಕಾರ್ ಗ್ಯಾರೇಜ್ ನಲ್ಲಿದ್ಯಾ? ಅಣ್ಣ, ಇಷ್ಟು ವರ್ಷದಿಂದ ಅವ್ರಿಗಷ್ಟು ಹತ್ರವಾಗಿದ್ರು ಒಂದ್ ದಿನ ಸಿಗ್ಲಿಲ್ವಲ್ಲ ನೀನು? ಈಗ ಅದು ಸಿಕ್ಕದಲ್ಲಮ್ಮ. ಅದು ಅವ್ರಿಗೆ ಹೀಗೆ ಅದು ನನ್ನ ಮೇಲೆ ಕರುಣೆ ಬಂತಲ್ಲ. ಅಮ್ಮ, ಅವರು ಒಂದಿಲ್ಲ. ಅವ್ರು ಯಾರಮ್ಮ? ಅವರು ನನ್ ಯಜಮಾನ್ರು, ಇನ್ಸ್ಪೆಕ್ಟರ್ ಅರ್ಜುನ್ ಅಂತ. ಅನಾಥಾಶ್ರಮದಲ್ಲಿ ನನ್ ಕೈ ಹಿಡಿದ ದೇವ್ರು. ನೀನ್ ಎಲ್ಲಿದ್ದೀಯೋ, ಏನ್ ಮಾಡ್ತಾ ಇದ್ದೀಯ ಅಂತ ಕೊಡ್ತಾ ಇದ್ದೆ ನಾನು. ಆ ದೇವ್ರನ್ನ ತನ್ನ ತಂಗಿನ ಚೆನ್ನಾಗಿಟ್ಟಿರಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ನೀವು ಮನೆ ಕೇಳೋ ಏನು, ಆ ದೇವ್ರು ದೇವರಂತ ಗಂಡನ ಕೊಟ್ಟು ನಿನ್ನ ಚೆನ್ನಾಗಿಟ್ಟಿರ್ಬೇಕು ಅನ್ಸುತ್ತೆ. ಅಮ್ಮ, 15 ವರ್ಷಗಳಿಂದ ನಿನ್ನ ನೋಡ್ದೆ. ನಿನ್ ಮೇಲಿಟ್ಟಿದ್ದ ಪ್ರೀತಿನ ಹೇಗೆ ಹೇಳಪ್ಪ? ನನ್ಗೂ ಅಷ್ಟೇನಾ? ನೀನೇನು ಹೇಳ್ಬೇಡ, ತಕ್ಷಣ ಒಟ್ಟು ಮನೆಗೆ ಬಂದ್ಬಿಡ. ಬರ್ತೀನಮ್ಮ, ಖಂಡಿತ ಬರ್ತೀನಿ. ಅಮ್ಮ, ನಿನ್ನ ಅಡ್ರೆಸ್ ಒಂದು ನಿಮಿಷ ಹೇಳಮ್ಮ. ನಂಬರ್ 350, 13ನೇ ಕ್ರಾಸ್, 9ನೇ ಮುಖ್ಯ ರಸ್ತೆ, ಬನಶಂಕರಿ, ಬೆಂಗಳೂರು. ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಣ್ಣ, ಬೇಗ ಬಂದ್ಬಿಡು. ಇವತ್ತು ನಮ್ಮಣ್ಣ ಸಿಗೋ ಹಾಗೆ ಮಾಡ್ದಲ್ಲಪ್ಪ. ಕೋಟಿ ನಮಸ್ಕಾರ. ಏನ್ ಇಷ್ಟೊಂದು ಸಂತೋಷ ಆಗಿದ್ಯಾ? ಲಾಟ್ರಿ ಏನಾದ್ರು ಹೊಡಿತಾ? ಹೌದ್ರಿ, ಅಂತೆಂತ ಲಾಟ್ರಿ ಇಲ್ಲ, 15 ವರ್ಷದಿಂದ ಕಾಯ್ತಿದ್ದ ಬಂಪರ್ ಲಾಟ್ರಿ ರೀ. ಎಲ್ಲ ಲಾಟ್ರಿಗೂ ಇಷ್ಟು ಲಕ್ಷ, ಇಷ್ಟು ಕೋಟಿ ಅಂತ ಬೆಲೆ ಕಟ್ಬೋದು. ಆದ್ರೆ ನನಗ್ ಸಿಕ್ಕಿರೋ ಲಾಟ್ರಿ ಬೆಲೆನೇ ಕಟ್ಟಕ್ಕಾಗಲ್ಲ ರೀ. ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗಿರೋ ವಸ್ತು ಪ್ರೀತಿ ಹೊಂದಿಕೆ. ಅಂತ ಪ್ರೀತಿ ವಸ್ತು ಏನಾದ್ರು ಸಿಕ್ತಾ? ಹೌದು ರೀ, ನನ್ನ ಪ್ರೀತಿ ಅಣ್ಣ ಸಿಕ್ಬಿಟ್ಟಾರೆ. ಎಂತ ಸಂತೋಷ ಸುದ್ದಿ ಹೇಳ್ತಾ ಇದ್ಯಾ? ನನ್ನ ಮುದ್ದು ಮುಖದಲ್ಲಿ ಸದಾ ನಗುತ್ತಾನಲ್ಲ ನಿಮ್ಮಣ್ಣ. ಆ ನಿಮ್ಮಣ್ಣಂಗೆ ಎಷ್ಟು ಟೆನ್ಷನ್ ಆದ್ರೂ ಸಾಲಲ್ಲ. ಅದರಲ್ಲಿ ಇಲ್ಲಿದಾನಂತೆ, ಯಾವಾಗ ಬರ್ತಾ ಇದ್ದಾನಂತೆ ರೀ? ಅವ್ನು ಇಲ್ಲಿ ಗಾಂಧಿ ಕಾರ್ ಗ್ಯಾರೇಜ್ ನಲ್ಲಿ 2 ವರ್ಷದಿಂದ ಮೆಕ್ಯಾನಿಕಲ್ ಕೆಲಸ ಮಾಡ್ತಿದ್ದಾನಂತೆ. ಈಗ್ಲೇ ಬರ್ತೀನಿ ಅಂತ ಹೇಳ್ತಾರೆ. ಗಾಂಧಿ ಕಾರ್ ಗ್ಯಾರೇಜಾ? ಹಾಗಾದ್ರೆ ಅವ್ನು ನೋಡೇ ಇರ್ತೀನಿ ನಾನು ಹೇಳಿರ್ಲಿಲ್ವಾ ಒಂದ್ ಒಳ್ಳೆ ದಿನ ನಿಮ್ಮಣ್ಣ ಬಂದೇ ಬರ್ತಾನೆ ಅಂತ. ಅವ್ನ್ ಒಳ್ಳೆ ದಿನದಲ್ಲಿ ಬರ್ತಾ ಇಲ್ಲ ರೀ, ಅವ್ನ್ ಇವತ್ ಬರ್ತಾ ಇರೋದಕ್ಕೆ ಇವತ್ತು ನಮ್ ಎಲ್ರಿಗೂ ಒಳ್ಳೆ ದಿನ. ಆಯ್ತು. ಎಷ್ಟೋ ವರ್ಷದ ನಂತರ ನಿಮ್ಮಣ್ಣ ನಮ್ಮನೆಗೆ ಬರ್ತಾ ಇದ್ದಾನೆ. ಅವ್ನು ಏನಾದ್ರು ಮಾಡ್ತೀಯಾ ಇಲ್ಲ ಸುಮ್ನೆ ಹೀಗೆ ನಿಂತಿದ್ಯಾ? ಅದನ್ನ ನೀವೇನ್ರಿ ನನ್ಗೆ ಹೇಳೋದು? ಬರ್ತಾ ಇರೋದು ನಮ್ಮ ಅಣ್ಣ. ಹಬ್ಬದ ಊಟನೇ ಮಾಡಿಸ್ಬಿಡ್ತೀನಿ. ನೀವು ಹೋಗಿ ಬಟ್ಟೆ ಬದಲಾಯಿಸ್ಕೊ ಬನ್ನಿ. ಹೋಗಿ. ಜಮಾಯಿಸು. ಹಲೋ, ನಮಸ್ಕಾರ ಸರ್. ಬ್ಯಾಂಕ್ ಹಣ ದರೋಡೆ ಸ್ಪಾಟ್ ನಲ್ಲಿ ಸಿಕ್ಕಿದ ಕಾರ್ ಪಾರ್ಟ್ ಹೋಲ್ಡ್ ಮಾಡೋದು ಸರ್. ಆ ಕಾರ್ ಇರೋದು ಗಾಂಧಿ ಕಾರ್ ಗ್ಯಾರೇಜ್ ಮೆಕ್ಯಾನಿಕ್ ಕೃಷ್ಣನ ಹತ್ರ ಮಾತ್ರ. ಯಾವುದು? ಆ ಕಾರ್ ಇರೋದು ಗಾಂಧಿ ಗ್ಯಾರೇಜ್ ಕೃಷ್ಣನ ಹತ್ರ ಮಾತ್ರ. ಅವ್ನ ಮನೇಲೂ ಇಲ್ಲ, ಗ್ಯಾರೇಜ್ ನಲ್ಲೂ ಇಲ್ಲ. ಎಲ್ಲಾ ಕಡೆ ಸರ್ಚ್ ಮಾಡೋದಕ್ಕೆ ಮೆಸೇಜ್ ಕೊಟ್ಟಿದೆ ಸರ್. ಆಯ್ತು, ನಾನು ಅಟೆಂಡ್ ಮಾಡ್ತೀನಿ. ಆಯ್ತು, ಓಕೆ ಸರ್. ಇಡಿ. ಅಯ್ಯಯ್ಯೋ, ನೀವಿನ್ನೂ ಬಟ್ಟೆ ಬದಲಾಯಿಸಿಲ್ವೇನ್ರಿ? ನಮ್ಮ ಅಣ್ಣನ್ ಫೋನ್ ಏನಾದ್ರು ಬಂದಿತ್ತಾ? ಬಂದಿತ್ತು. ನಿಮ್ಮ ಅಣ್ಣನಿಂದ ಅಲ್ಲ, ಯಮನಿಂದ. ಬಿಡ್ಸೋನ್ರಿ, ಯಾಕ್ರಿ ಹೀಗ್ ಮಾತಾಡ್ತಿದ್ರಾ? ಏನ್ರಿ ಆಯ್ತು? ಪ್ಲೀಸ್, ನಾನು ಏನು ಕೇಳಬೇಡ. ನಿಮ್ಮ ಅಣ್ಣನಿಂದ ನಿನಗೆ ಸಂತೋಷ ಸಿಗಲ್ಲ ಸುಭದ್ರ. ಅವನು ನಿನ್ ಪಾಲಿಗಿಲ್ಲ ಅಂತ ಮರ್ತು ಬಿಡು. ನನ್ ಮೇಲೆ ನಾನೇ ಇನ್ನೊಂದಕ್ಕೆ ಯಾವತ್ತೂ ಈ ರೀತಿ ಮಾತಾಡ್ಬೇಡಿ. ಕಳೆದೋಗಿದ್ ನನ್ನ ಅರ್ಧ ಜೀವ ಸಿಕ್ತಲ್ಲ ಅಂತ ನಾನ್ ಸಂತೋಷ ಪಡ್ತಿದ್ರೆ ನನ್ನ ಜೀವ ಬಗ್ಗೆ ಮಾತಾಡ್ತಿದ್ದೀರಲ್ರಿ ನೀವು? ಏನಾಯ್ತು ನಿಮ್ಗೆ? ನಿಮ್ಮ ಅಣ್ಣ ಒಳ್ಳೆ ದಿನ ಬರ್ತಾ ಇದ್ದಾನೆ ಅನ್ಕೊಂಡಿದ್ದೆ.
ನಿಮ್ಮಣ್ಣ ಕೆಟ್ಟ ದಿನ ಬರ್ತಾ ಇದ್ದಾನೆ. ಕೆಟ್ಟದು ಅವನಿಂದ ಏನ್ರಿ ಆಗಿದೆ? ಬ್ಯಾಂಕ್ ದರೋಡೆ ಕೊಲೆ ನಡೆದ ಜಾಗದಲ್ಲಿ ಇದ್ದಿದ್ದು ನಿಮ್ಮಣ್ಣನ ಕಾರು. ಅದರಲ್ಲಿ ಅವನ ಇನ್ವಾಲ್ವ್ಮೆಂಟ್ ಇದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ಅವನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಇಷ್ಟು ವರ್ಷದ ನಂತರ ನನ್ನ ನೋಡಕ್ ಬರ್ತೀರಾ ನಮ್ಮ ಅಣ್ಣನ? ನೀವು ಅರೆಸ್ಟ್ ಮಾಡ್ತೀರಾ? ನಾನ್ ಬಿಡಲ್ಲ ರೀ. ಅದು ನನ್ ಕೈ ಕಟ್ಕೊಳಕ್ಕಾಗಲ್ಲ ರೀ. ನಿಮ್ ಕೈ ಮುಗಿದ್ ಕೇಳ್ಕೊತೀರಿ. ನನ್ ಕೈ ಅದನ್ನ ನೋಡಕ್ಕಾಗಲ್ಲ ರೀ. ನನ್ ಕೈ ಅದನ್ನ ನೋಡಕ್ಕಾಗಲ್ಲ ರೀ. ಕೂಲ್ ಡೌನ್. ನೀನು ಪೊಲೀಸ್ ಆಫೀಸರ್ ಎಂಟಿನಾಗ ಹೊಡಿಬೇಡ. ಅಪರಾಧಿ ಎದುರುಗೊಂಡಾಗ ಅವನ ಕೈಗೆ ಕೊಳ ಹಾಕ್ದೆ ಭಾವ ನೆಂಟ ಅಣ್ಣ ಅಂತ ಅವನಿಗೆ ಸ್ವೀಟ್ ಕೊಡೋದು ನಮ್ಮ ಕಾನೂನಿಗೆ ಕರ್ತವ್ಯಕ್ಕೆ ವಿರುದ್ಧ ಅಲ್ವಾ? ಅಯ್ಯೋ ನೋಡಿ, ನನ್ ಮಾತ್ ಕೇಳ್ರಿ. ಕೊಲೆ ದರೋಡೆಲ್ಲ ಮಾಡುವಂತ ವ್ಯಕ್ತಿ ಅಲ್ಲ ರೀ ನಮ್ಮಣ್ಣ. ನನ್ನ ನಂಬ್ರಿ. ಇರ್ಬೋದು. ನಿಮ್ಮಣ್ಣ ಹುಟ್ಟಿ ಕೆಲವೇ ವರ್ಷ ನೀವು ನೋಡಿರೋದು. ನದಿ ಹರಿತಾ ಇರಿತಾ ಏನಾಗಿರುತ್ತೆ? ಅದಿರ್ಲಿ, ನಿಮ್ಮಣ್ಣ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಯಾಕೆ ಬಂದಿಲ್ಲ? ಪೊಲೀಸ್ನವರು ಹಿಂದೆ ಬಿದ್ದಿರೋ ವಿಷಯ ಅವನಿಗೆ ಗೊತ್ತಾಗಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಏನೇ ಆದ್ರೂ ನಾನು ಅವನು ಬಿಡಲ್ಲ. ಅರೆಸ್ಟ್ ಮಾಡೇ ಮಾಡ್ತೀನಿ. ಬಂದೆ. ಯಾರು? ಯಾರು ಬೇಕಿತ್ತು ಸರ್? ಸರ್ ಯಾರು ಬೇಕಾಗಿತ್ತು? ಕೃಷ್ಣ ಎಲ್ಲಿ? ಅವ್ರ ಮನೇಲಿಲ್ಲ. ಕೃಷ್ಣ ಎಲ್ಲಿ ಅಂದೆ? ನಿಜವಾಗ್ಲೂ ಇಲ್ಲ ಸರ್. ಇಲ್ವಾ? ಒಳಗಡೆ ಸರ್ಚ್ ಮಾಡ್ರಯ್ಯ. ಇಲ್ಲ ಸರ್. ಏನ್ರಿ ಅದು? ಏನಾಗಬೇಕು? ಎಲ್ಲ ಹಾಳಾಗೋಯ್ತು. ಬೇಡ ಬೇಡ ಅಂತ ಎಷ್ಟು ಪಡ್ಕೊಂಡ್ರು ಆ ಹಾಳಾದ ಹಣ ತಂದು ನನ್ನ ಮನೇಲಿ ಇಟ್ಟು ನನ್ನ ತಲೆ ಮೇಲೆ ಚಪ್ಪಿ ಕಲ್ಲಿ ಎಳೆ ಮಾಡ್ಬಿಟ್ಟಿಲ್ಲ. 15 ವರ್ಷಗಳಿಂದ ನಾನು ಹುಡ್ತಾ ಇದ್ದ ನನ್ನ ತಂಗಿ ಸಿಕ್ಕಿದ್ಲಲ್ಲ ಅಂತ ಸಂತೋಷದ ಓಡೋದೆ. ಆದ್ರೆ ಒಂದ್ ಮಾತು ಮಾತಾಡಕ್ಕಾಗ್ದೆ ತಲೆ ತೆಗೆಸ್ಕೊಂಬರ ಮಾಡ್ಬಿಟ್ಟಿಲ್ಲ. ತಲೆ ತೆಗೆಸ್ಕೊಂಬರ ಮಾಡ್ಬಿಟ್ಟಿಲ್ಲ. ಯಾಕ್ರಿ? ಏನಂತ ಸರಿಯಾಗಿ ಹೇಳ್ರಿ. ಇನ್ನೇನ್ ಹಾಕ್ಬೇಕು? ಎಲ್ಲ ಸರ್ವನಾಶ ಆಗೋಯ್ತು. ನನ್ನ ತಂಗಿ ಅಣ್ಣ ಬರ್ತಾನೆ ಅಂತ ಪ್ರೀತಿಯಿಂದ ಸ್ವೀಟ್ ಮಾಡ್ಕೊಂಡು ಕಾಯ್ತಾ ಇತ್ತು. ಅವಳ ಗಂಡ ಬೇರೆ ಹಿಡ್ಕೊಂಡು ಕಾಯ್ತಾ ಇದ್ದ ಕಣೆ. ಇದಕ್ಕೆಲ್ಲ ಕಾರಣ ಯಾರು? ಏನು? ಆ ದರಿದ್ರ ದುಡ್ಡು. ಅಯ್ಯೋ, ಅವ್ರ ದೃಷ್ಟಿಲಿ ನಾನು ಕೊಲ್ಪಾತ್ಕಾಗೋಗ್ಬಿಟ್ಟೆ. ಪೊಲೀಸರ ದೃಷ್ಟಿಲಿ ಕೊಲ್ಪಾತ್ಕಾಗ ಮಾಡ್ಬಿಟ್ಟಿಲ್ಲ. ಪೊಲೀಸ್ ರೀ, ಪೊಲೀಸ್ನವ್ರು ಇಲ್ಗೂ ಬಂದಿದ್ರು. ನಾನು ಅವ್ರ ತಂಗಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಿ ಕಳಿಸ್ತೆ. ಮತ್ತೆ ಬರ್ತೀನಿ ಅಂತ ಹೇಳೋಗಿದ್ದಾರೆ. ಅವರೇನೆ ಬರೋದು? ನಾನೇ ಹೋಗ್ತೀನಿ. ಆ ದುಡ್ಡನ್ನ ಅವ್ರು ಕೊಟ್ಬಿಟ್ಟು ಸರಣಾಗ್ಬಿಡ್ತೀನಿ. ಇಷ್ಟು ವರ್ಷ ಆದ್ಮೇಲೆ ಆ ದೇವ್ರು ಕೊಟ್ಟ ನನ್ನ ತಂಗಿನ ಆ ದುಡ್ಡು ದೂರ ಮಾಡಿದೆ ಅಂದ್ಮೇಲೆ ಒಂದ್ ನಿಮಿಷ ಮನೇಲಿ ಬಿಡಲ್ಲ ಬಿಡಲ್ಲ. ರೀ, ಸ್ವಲ್ಪ ನಿಲ್ಲಿ. ಅಣ್ಣ ತಂಗಿ ಸಂಬಂಧನ ದೂರ ಮಾಡಿರೋ ಈ ಹಣ ನನಗೂ ಬೇಡ ರೀ. ಆದ್ರೆ ಈ ಹಣ ತಗೊಂಡು ಹೊರಗೋದ್ರೆ ನಿಮ್ ತಲೆ ಮೇಲೆ 4 ಕೊಲೆ ಆರೋಪ ಬರುತ್ತೆ. ನಿಮ್ಮದಲ್ಲದಿರೋ ತಪ್ಪಿಗೆ ನೀವು ಜೈಲಿಗೆ ಹೋದ್ರೆ ನನಗೆ ನ್ಯಾಯ ಗತಿ. ನಿನಗೆ ಆ ದುಡ್ಡೇ ಗತಿ. ಅದನ್ನ ಇಟ್ಕೊಂಡು ಸಂತೋಷವಾಗಿರು. ನಾನು ಒಂದೇ ಒಂದ್ಸಲಿ ನನ್ನ ತಂಗಿನ ನೋಡಿ ಮಾತಾಡಿಸಿದ್ಮೇಲೆ ಅವನ್ನ ನಾನು ಸತ್ರು ಪರವಾಗಿಲ್ಲ. ಸತ್ಯ ಏನು ಸಾಧಿಸೋಕ್ಕಾಗಲ್ಲ ರೀ. ದಯವಿಟ್ಟು ನನ್ನ ಮಾತು ಕೇಳಿ. ಇವತ್ತಲ್ಲ ನಾಳೆ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ಆಗ ಗೊತ್ತಿಲ್ಲದೆ ಈ ದುಡ್ಡು ತಂದ್ವಿ ಅಂತ ವಾಪಸ್ ಕೊಟ್ಬಿಡೋಣ. ಅಲ್ಲಿವರೆಗೂ ನೀವು ಹೇಗಾದ್ರೂ ತಲೆ ತಪ್ಪಿಸ್ಕೊಂಡಿರ್ರಿ. ನನ್ನ ತಂಗಿನ ನೋಡ್ದೆ ನಾನು ಹೇಗೆ ತಲೆ ತಪ್ಪಿಸ್ಕೊಂಡಿರ್ಲಿ? ನೀವು ಈ ಜಗತ್ಗೋಸ್ಕರ ಅಲ್ದೆ ಹೋದ್ರು ನಿಮ್ ತಂಗಿಗೋಸ್ಕರನಾದ್ರೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ರಿ. ಅವಳನ್ನ ಗುಟ್ಟಾಗಿ ನೋಡಿ ಸಮಾಧಾನ ಪಟ್ಕೊಳ್ಳಿ. ಆರೋಪಿ ಮೆಕ್ಯಾನಿಕ್ ನಾಪತ್ತೆ. ನನ್ನ ಅನುಮಾನ ನಿಜ ಆಯ್ತು. ಆ ಹಣ ಎಲ್ಲ ತಗೊಂಡು ಹೋಗಿರೋದು ಆ ಮೆಕ್ಯಾನಿಕ್. ಅವನು ಪೊಲೀಸ್ನವ್ರು ಸಿಗಕ್ ಮುಂಚೆ ನಮಗ್ ಸಿಗ್ಬೇಕು. ಇಲ್ದೆ ಹೋದ್ರೆ ನಮಗ್ ಸಿಗ್ಬೇಕಾಗಿರೋ ಹಣ ಎಲ್ಲ ಸರ್ಕಾರ ಸಿಕ್ಬಿಡುತ್ತೆ. ಆ ಮೆಕ್ಯಾನಿಕ್ ಎಲ್ಲೇ ಇದ್ರು ಸರಿ, ಹೇಗೆ ಇದ್ರು ಸರಿ, ಹೇಳ್ಕೊಂಬನೆ ಹೋಗಿ. ಕೃಷ್ಣ ಇದ್ದಾನ? ಇಲ್ವಲ್ಲ, ಯಾಕೆ? ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅವ್ರ ಮನೇಲಿಲ್ಲ, ಬೆಳಗ್ಗೆನೆ ಹೋದ್ರು. ಏನ್ ವಿಷಯ? ಮೆಕ್ಯಾನಿಕ್ ಕೃಷ್ಣ ಎಲ್ಲೋ? ಇಲ್ಲೇ ಎಲ್ಲ ಹೋಗೋರು ಸರ್. ಏನು ಯಾವಾಗ ಕೇಳಿದ್ರು ಇಲ್ಲ ಇಲ್ಲ ಅಂತ ಏನೋ ಹೋದ್ರು. ನಮ್ಗೆ ಹೆಂಗ್ ಗೊತ್ತು ಸರ್? ನಮ್ಗೆ ಹೇಳ್ಬಿಟ್ಟು ಹೋಯ್ತಾರ.
ಕಾಲೇಜು ಮನೆ ಎಲ್ಲ ಕಡೆ ಹುಡುಕ್ತು ಸರ್, ಅವ್ನು ಸಿಗ್ಲಿಲ್ಲ. ಹೌದು ಸರ್. ಮುಟ್ಟಾಡ ಅದು ಹೇಳಕ್ಕೆ ಇಲ್ಲಿವರೆಗೂ ಬಂದ. ಅದೆಲ್ಲ ನಂಗೆ ಬೇಕಾಗಿಲ್ಲ. ಅವನು ಎಲ್ಲಿದ್ರು ಹುಡುಕಿ ನನಗೆ ಒಪ್ಸಿ. ಹೋಗಿ ಗೆಟ್ ಔಟ್. ಸರ್, ಅವನ ಹೆಂಡತಿನ ಕಿಡ್ನಾಪ್ ಮಾಡಿದ್ರೆ ಹೇಗೆ? ಕರೆಕ್ಟ್, ಒಳ್ಳೆ ಐಡಿಯಾ. ನಾನೇ ನಿಮ್ಮಣ್ಣ. ನೀವು 2 ಸಲ ನೋಡಿದ್ರು ನೀನೇ ನನ್ನ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಫೋನ್ ಮಾಡಿ ನೀನ್ ಯಾಕನ ಬರ್ಲಿಲ್ಲ? ಬಂದಿದ್ದಮ್ಮ, ಬಂದಿದ್ದೆ. ನೀನು ನಿನ್ ಗಂಡ ಮಾತಾಡೋದು ಕೇಳಿಸ್ಕೊಂಡೆ. ನಿನ್ ಗಂಡ ನನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದು, ನೀನು ಅದನ್ನ ನೋಡಕ್ಕಾಗಲ್ಲ ಅಂತ ಹೇಳಿದ್ದು ಎಲ್ಲ ಕೇಳಿಸ್ಕೊಂಡೆ. ಒಂದು ವೇಳೆ ನಾನು ಬಂದು ನಿನ್ ಗಂಡ ಅರೆಸ್ಟ್ ಮಾಡಿ ನೀನ್ ಎಲ್ಲೊಂದು ಕೊಟ್ಟು ಅಂತ ನಾವು ಹೊಟ್ಟದೆ. ಆಮೇಲೆ ಈ ರೀತಿ ವೇಷ ಹಾಕೊಂಡು ನೀನು ನೋಡೋ ಪರಿಸ್ಥಿತಿ ಬಂದ್ಬಿಡ್ತಮ್ಮ. ಅಣ್ಣ, ನೀನ್ ಸಿಕ್ಕದಿಲ್ಲ. ನನ್ನ 15 ವರ್ಷ ತಪಸ್ಸಿಗೆ ದೇವ್ರ ಫಲ ಕೊಟ್ಟಲ್ಲ ಅಂತ ನಾನು ಎಷ್ಟು ಸಂತೋಷ ಪಟ್ಟೆ ಗೊತ್ತಾ? ಅಷ್ಟೊಂದು ಅವ್ರು ನಿನ್ನ ಎವಿಡೆನ್ಸ್ ಸಿಕ್ಕಿದ್ಮೇಲೆ ಅವ್ರ ಕರ್ತವ್ಯ ಯಾರು ಮಾಡ್ಲೇಬೇಕಲ್ಲಮ್ಮ. ಅಮ್ಮ, ನಿನಗೆ ದೇವರಂತ ಗಂಡ, ಮುದ್ದಾದ ಮಗು, ಸುಂದರವಾದ ಮನೆ ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ನೇಮ್ ಬೇಕು ಹೇಳು. ಬೇಕಾದ್ರೆ ಕಲ್ಗೋಗಕ್ಕೂ ಸಿದ್ಧವಾಗಿಲ್ಲಮ್ಮ. ಇಲ್ಲಣ್ಣ, ಇಲ್ಲಣ್ಣ, ನಿನ್ನ ಗಳಿಗೆ ಹಾಕಿದ್ರೆ ನಾನು ಹೇಗೆ ಬದುಕಿರ್ತೀನಿ? ನಾನು ಖಂಡಿತ ಬದುಕಿರಲ್ಲ. ಇಲ್ಲಣ್ಣ, ನಿನಗೇನು ಆಗ್ಬಾರ್ದು. ನೀನ್ ಕೊಲೆ ಮಾಡಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತಣ್ಣ, ನನಗ್ ಚೆನ್ನಾಗ್ ಗೊತ್ತು. ನನಗೆ ಸಾಕಮ್ಮ. ಈ ಪ್ರಪಂಚದ ನನ್ನ ತಂಗಿ ಒಬ್ಬಳು ನನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಲ್ಲ, ಸಾಕು. ಇನ್ಯಾರು ನಮ್ದೇವ್ರು ಪರವಾಗಿಲ್ಲ ಅಮ್ಮ. ಇನ್ಮೇಲೆ ಏನೇ ಕಷ್ಟ ಬಂದು ನಾನು ಅನುಭವಿಸ್ತೀನಿ. ನಿಜವಾದ ಕೋಪಾತ್ಮ ಸಿಕ್ಕೋರ್ಗು ನಾನು ಅಜ್ಞಾತವಾಸದಲ್ಲಿ ಇರ್ತೀನಮ್ಮ. ಬಂದಿರಿ ಅಣ್ಣ, ನೀನ್ ಹೊರಟೋಗಣ, ನೀನ್ ಹೊರಟೋಗು. ಅಣ್ಣ, ಪ್ರತಿ ವರ್ಷ ನಾಗರ ಪಂಚಮಿ ಬಂದಾಗ ಎಲ್ಲ ಅಣ್ಣ ತಂಗಿರು ಸೇರಿ ಪೂಜೆ ಮಾಡೋದನ್ನ ನೋಡಿದಾಗ ನನಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಲ್ಲ. ನಾಳೆ ನಾಗರ ಪಂಚಮಿಗಾದ್ರೂ ನಿನಗೆ ಎಣ್ಣೆ ಬಟ್ಲು ಇಡ್ಬೇಕು, ಹಬ್ಬ ಮಾಡ್ಬೇಕು ಅಂತ ನಾನು ಎಷ್ಟೊಂದು ಕನ್ಸು ಕಟ್ಕೊಂಡಿದ್ದೆ ಗೊತ್ತಾ? ಈ ನಾಳೆ ನಾನು ಏನ್ ಮಾಡ್ಲಿ? ಎಷ್ಟೇ ಕಷ್ಟ ಆದ್ರೂ ನಾನು ಬರ್ತೀನಮ್ಮ. ಅಯ್ಯೋ, ನೀನ್ ಇಲ್ಲಿ ಬರ್ಬೇಡಣ. ನೀನ್ ಇಲ್ಲಿ ಬಂದ್ರೆ ಅವ್ರು ನಿನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಆ ನಾಗರ ಕಟ್ಟಿ ಪೂಜೆ ಮಾಡ್ಸಕ್ ನಾನೇ ಬರ್ತೀನಿ. ಬಂದಿರಿ, ನೀನೆಲ್ಲ ಬಂದ್ಬಿಡಣ. ಹೋಗೋಣ ಇವಾಗ. ಸುಭದ್ರಾ, ಬಂದಿರಿ. ಸರ್, ಏನು ಇನ್ಸ್ಪೆಕ್ಟರ್ ಅರ್ಜುನ್ ಹೆಂಡತಿ ಕೃಷ್ಣ ತಂಗಿ ಸರ್? ಏನು? ಹೌದು ಸರ್, ಕಣ್ಣಾರ ನೋಡಿ ಕಿವಿಯಾರ ಕೇಳಿಸ್ಕೊಂಡು ಸರ್. ಕಾಫಿ ತಗೊಳ್ಳಿ. ಏನಮ್ಮೋರು ಬಹಳ ಗಡಿಬಿಡಿ ಓಡಾಡ್ತಾ ಇದ್ದೀರಾ? ಬೆಳಿಗ್ಗೆನೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಇವತ್ ನಾಗರ ಪಂಚಮಿ ಅಲ್ವೇನ್ರಿ, ಅದಕ್ಕೆ ಕಟ್ಟೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ. ಅದೇನೋ ಹೊಸದ ನಾಗರ ಪಂಚಮಿಗೆ ಯಾವ ವರ್ಷನೂ ಹೋಗಿ ಇರ್ಲಿಲ್ಲ? ಈ ವರ್ಷ ಅಲ್ಲೇ ಹೋಗಿ ಮಾಡ್ಬೇಕು ಅನಿಸ್ತು. ಯಾಕೆ ಈ ವರ್ಷ ನಿಮ್ಮ ಅಣ್ಣ ಸಿಗ್ತಾನೆ ಅಂತನಾ? ಅವನೆಲ್ರಿ ಸಿಗ್ತಾನೆ, ಫೋನ್ ಮಾಡಿದ್ದ ಅಷ್ಟೇ. ಆಮೇಲೆ ಅವ್ನು ಬರ್ಲೇ ಇಲ್ಲ. ಏನೋ ಮನ್ಸಿಗೆ ತುಂಬಾ ಬೇಜಾರಾಗಿತ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆದ್ರೂ ಸಿಗುತ್ತೆ ಅಂತ. ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ನೀವ್ ಮನೇಲೇ ಇರ್ತೀರಲ್ಲ? ಬರ್ತೀನಿ.
ಕಡೆ ಸಂತೋಷನೂ ಆಗ್ತಿದೆ, ಇನ್ನೊಂದ್ ಕಡೆ ದುಃಖನೂ ಆಗ್ತಿದೆ ಅಣ್ಣ. ಯಾಕಮ್ಮ? ಇನ್ನೇನಣ್ಣ ಮತ್ತೆ ಇಷ್ಟು ವರ್ಷದ ನಂತರ ನಾಗರ ಪಂಚಮಿ ದಿನ ನಾವಿಬ್ರು ಸಂತೋಷವಾಗಿ ಸೇರೋ ಬದಲು ಈ ರೀತಿ ಕದ್ದು ಮುಚ್ಚಿ ಸೇರೋ ಪರಿಸ್ಥಿತಿ ಬಂತಲ್ಲ ಅಣ್ಣ. ಇಲ್ಲ, ಒಡ ಊಟದ ಸೇರೋ ಶುಭ ದಿನವೇ ಹಬ್ಬ. ಅದು ದೊಡ್ಡವನು 15 ವರ್ಷ ನಾವಿಬ್ಬರು ದೂರವಾದ್ರು ಮತ್ತೆ ಒಂದು ಮಾಡ್ಬಿಟ್ಟಲ್ಲಪ್ಪ. ಹೇಳ್ಬಾರ್ದು ಹೇಳ್ಬಾರ್ದು. ಒಂದು ನಿಮಿಷ ಅಣ್ಣ. ಏನು ಬಾಯ್ತು? ಥ್ಯಾಂಕ್ ಯು ಸುಭದ್ರಾ. ಅಂತೂ ಪೊಲೀಸ್ ಆಫೀಸರ್ಗೆ ತಕ್ಕನಾದ ಹೇಳ್ತಿ ಕಷ್ಟಪಟ್ಟು ಇರ್ಬೇಕಾದ್ರೆ ನಿಮ್ಮ ಅಣ್ಣನ ತುಂಬಾ ಸುಲಭವಾಗಿ ಹಿಡ್ಕೊಟ್ಬಿಟ್ಟೆ. ಇಲ್ಲಣ್ಣ, ನೀನ್ ಇಲ್ಲಿ ಬರ್ತಿದ್ಯಾ ಅಂತ ನಾನ್ ಖಂಡಿತ ಅವ್ರಿಗೆ ಹೇಳಿಲ್ಲ. ನನ್ನ ನಂಬಣ್ಣ. ಪರವಾಗಿಲ್ಲ ಬಿಡ, ನಾನ್ ಕೊಲೆ ಮಾಡ್ಲಿಲ್ಲ ಅಂತ ನೀನ್ ಹೇಗೆ ನಂಬ್ಲಿಲ್ವೋ ಹಾಗೆ ನನ್ನ ನೀನ್ ಹಿಡ್ಕೊಟ್ಟೆ ಅಂತ ನಾನು ನಂಬ್ಲಿಲ್ಲ. ರೀ, ಈ ಕೊಲೆ ದರೋಡೆಲ್ಲ ನಮ್ಮಣ್ಣ ಖಂಡಿತ ಮಾಡಿಲ್ಲ ರೀ. ನೀವು ಕೈ ಹೋಗದ್ ಕೇಳ್ಕೊತೀನಿ. ಅವ್ನ ಅರೆಸ್ಟ್ ಮಾಡ್ಬೇಡ್ರಿ, ಅವನನ್ನ ಅರೆಸ್ಟ್ ಮಾಡ್ಬೇಡ್ರಿ. ಹೆಚ್ಚಾಗಿ ಮಾತಾಡಿ ಪ್ರಯೋಜನ ಇಲ್ಲ. ಅಪರಾಧಿನ ಅರೆಸ್ಟ್ ಮಾಡೋದು ನನ್ನ ಕರ್ತವ್ಯ. ಅದನ್ನ ತೀರ್ಮಾನ ಮಾಡೋದು ಕೋರ್ಟ್. ನಮ್ಮಣ್ಣ ನಿರಪರಾಧಿ ರೀ. ನನ್ ಮಾತ್ ನಂಬಿ. ನಮ್ಮಣ್ಣ ಯಾವ ತಪ್ಪು ಮಾಡಿಲ್ಲ ರೀ. ಅವನನ್ನ ಬಿಟ್ಬಿಡಿ ರೀ. ನನ್ ಮಾತ್ ಕೇಳ್ರಿ. ನಮ್ಮಣ್ಣ ನಿರಪರಾಧಿ ರೀ. ಓಡೋದ್ರೆ ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡಿ, ಶೂಟ್ ಮಾಡಿ. ನನ್ ಕಣ್ಣಲ್ಲಿ ನನ್ನ ತಂಗಿ ಹೇಳ್ಕೊಂಡು ಹೋಗ್ಬೇಕಾದ್ರೆ ನೀವು ಸೈಕಲ್ ಇಟ್ಕೊಂಡಿರಿ. ಶೂಟ್ ಮಾಡಿ ಬೇಡ, ಕವರ್ ಕಿಲ್ಮಿ. ಚೆಕಪ್. ಸುಭದ್ರಾ ನಿನ್ ತಂಗಿ ಅಷ್ಟೇ ಅಲ್ಲ, ನನಗೆ ಹೆಂಡತಿ ಕೂಡ. ಅವಳ ಹೆಂಗ್ ಕಾಪಾಡ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಏಯ್, ಹೇಳ್ಕೊಂಡು ಹೋಗ್ರ ಇವನ್ನ. ನಾನು ಯಾವ ಕೊಲೆನೂ ಮಾಡ್ಲಿಲ್ಲ, ದರೋಡೆನೂ ಮಾಡ್ಲಿಲ್ಲ. ದಾರಿನಲ್ಲಿ ಬರ್ಬೇಕಾದ್ರೆ ಸಿಕ್ಕಿದ ಹಣ ತಗೊಂಡೋಗಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅದು ಒಪ್ಕೋತೀನಿ. ಅದು 1 ಪೈಸಾನ ಖರ್ಚು ಮಾಡದೆ ಮನೇಲಿ ಇಟ್ಟಿದ್ದೀನಿ. ಅದನ್ನು ತಲುಪಿಸ್ಬಿಡ್ತೀನಿ. ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿರೋ ನನ್ನ ತಂಗಿ ಹೇಳ್ಕೊಂಡು ಹೋಗ್ತಾ ಇದ್ರೆ ಅವಳನ್ನ ಉಳಿಸ್ಕೊಳ್ಳೋ ಅವಕಾಶ ಮಾಡ್ಕೊಡಿ ಪ್ಲೀಸ್. ಏಯ್, ಬಿಚ್ಚರ ಬೇಡಿನ. ನೀನು ಹೋಗಿ ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡು. ಸರಿ ಸರ್. ಹುಡುಗಿ, ಆ ಬ್ಯಾಂಕ್ ಹಣಕ್ಕೋಸ್ಕರ ಈಗಾಗಲೇ 4 ಕೊಲೆ ಆಗಿದೆ. 5ನೇ ಕೊಲೆ ಆಗಕ್ ಮುಂಚೆ ಆ ಹಣ ಎಲ್ಲಿ ಬಚ್ಚಿಟ್ಟಿದೆ ಅಂತ ಹೇಳು. ಇಲ್ಲ, ನಾನೆಲ್ಲೂ ಬಚ್ಚಿಟ್ಟಿಲ್ಲ. ಮಾತು ಮಾಡಬೇಡಿ. ಇವಳಿಂದ ನಾನು ಜೈಲ್ಗೆ ಹೋಗಿದ್ದು. ಇವಳನ್ನ ಸುಮ್ಮನೆ ಹೇಳಬೇಡಿ. ಸ್ಟಾಪ್ ಇಟ್. ನಿನ್ ರಿವೆಂಜ್ ಆಮೇಲೆ. ಮೊದಲು ನಮಗ್ ಸೇರ್ಬೇಕಾದ ಹಣ ಎಲ್ಲಿ ಬಚ್ಚಿಟ್ಟಿದ್ದಾಳೆ ಅನ್ನೋದು ನಮಗ್ ಗೊತ್ತಾಗ್ಬೇಕು. ಸರ್, ಅವಳ ಮನೇಲಿ ಎಲ್ಲೂ ಹಣ ಇಲ್ಲ. ಏ ಹುಡುಗಿ, ಹಣ ನೀನ್ ನಿಜವಾಗ್ಲೂ ಎಲ್ಲೂ ಬಚ್ಚಿಟ್ಟಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಅದ್ ಸೇರ್ಬೇಕಾದ ಜಾಗಕ್ಕೆ ಸೇರೋಯ್ತು. ಹಾಗಾದ್ರೆ ನಿಮಗೂ ಸೇರ್ಬೇಕಾದ ಗಿಫ್ಟ್ ನಾವೆಲ್ಲ ಕೊಡ್ಲೇಬೇಕು. ಏ ರಾಕಿ, ನೀವುಗಳಿಂದ ಸುಖ ಪಡಿದೆ ಜೈಲಿಗೆ ಹೋದೆ. ಹೇಗೆ ನೀವುಗಳಿಂದ ಸುಖ ಪಟ್ಟು ನೀವುಗಳನ್ನ ನರಕ ಕಳಿಸು. ಆಗ್ಲಾದ್ರೂ ಬಾಯಿ ಬಿಡ್ತಾಳೆ. ಓಕೆ ಓಕೆ ಸರ್. ದುಡ್ಡು ಎಲ್ಲಿಟ್ಟಿದೆ ಹೇಳೆ. ನನಗ್ ಗೊತ್ತಿಲ್ಲ. ಹೇಳೆ ಗೊತ್ತಿಲ್ಲ. ಹೇಳೆ. ಹೇಳೆ ಎಲ್ಲಿಟ್ಟಿದ್ಯಾ? ಹೀಗೆಲ್ಲ ಬಾಯ್ಬಿಡಲ್ಲ. ಬಾಯ್ಬಿಡಿಸ್ತೀನಿ ನೋಡಿದ. ಹೇಳೆ ಹೇಳೆ ಹೇಳಲೇ. ಯಾರ ಇವಳು? ಸರ್, ಇವಳು ಆ ಮೆಕ್ಯಾನಿಕ್ ಕೃಷ್ಣನ್ ಪ್ರೀತಿ ತಂಗಿ. ಇವಳಿಗೋಸ್ಕರ ಅವನು ಪ್ರಾಣ ಕೊಡಕ್ಕೂ ಸಿದ್ಧ. ವೆರಿ ಗುಡ್.
ಒಳ್ಳೆ ಕೆಲಸ ಮಾಡಿದೆ ಸರ್. ಆದ್ರೆ ಆ ಇನ್ಸ್ಪೆಕ್ಟರ್ ಅರ್ಜುನ್ ಕೃಷ್ಣನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಸರ್. ವಾಟ್? ಹೌದು ಹೌದು ಸರ್. ಮತ್ತೆ ಯಾಕೆ ಕರ್ಕೊಂಡ್ಬಂದೆ ಒಳ್ಳೆ ಇಲ್ಲಿಗೆ? ನನಗೆ ಬೇಕಾಗಿರೋದು ಹಣ. ಹಣ ಕರ್ಕೊಂಡೋಗಿಲ್ಲ. ಯಾರೋ ಇದು ಕೃಷ್ಣನ್ ತಂಗಿ. ಕೃಷ್ಣನ್ ತಂಗಿ ನಮ್ಮನ್ ಬೋಲ್ಸು ಕೃಷ್ಣನ್ ತಂಗಿ. ನನಗೇನು ಆಗಿಲ್ಲ ಅಣ್ಣ. ನೀನಿರೋವರೆಗೂ ನನಗೇನು ಆಗಲ್ಲ ಅಣ್ಣ. ಬೆಟ್ಟದಾಗ ಬಂದ್ ಕಷ್ಟ ಅಲ್ಲ, ಮನ್ಸೆಲ್ಲ ಕರ್ಗೋಯ್ತು ಅಲ್ಲ ಅಣ್ಣ? ಎಲ್ಲಿ ಕರ್ಗೋಯ್ತು? ಇನ್ನೂ ಒಂದಿದೆಯಲ್ಲ. ಇನ್ನೊಂದ ಯಾವ್ದು? ದರೋಡೆ ಹಣ. ಅದಾ? ನಾನದನ್ನ ಪೊಲೀಸ್ ಕೊಪ್ಸಿ ಮನೆಗ್ ಬರ್ತಿದ್ದಾಗ್ಲೆ ಇವ್ರನ್ನ ಹೇಳ್ಕೊಂಡ್ ಬಂದ್ರು. ಕೃಷ್ಣ ಹೆಂಡತಿ ರುಕ್ಕು ಹೇಳೋದು ನಿಜ. ಕೃಷ್ಣ ಬೇಡ ಬೇಡ ಅಂದ್ರು, ನಾನೇ ಎತ್ಕೊಂಡ್ ಬಂದೆ. ಅವ್ರಿಗೇನು ತಪ್ಪಿಲ್ಲ, ಬೇಕಾದ್ರೆ ನನಗ್ ಗಲ್ ಶಿಕ್ಷೆ ಕೊಡಿ ಅಂತ ಕೇಳ್ಕೊಂಡು. ಗಲ್ ಶಿಕ್ಷೆ ಕೊಡ್ಬೇಕಾದ್ದು ಇವ್ರಿಗಲ್ಲ ಸರ್, 4 ಕೊಲೆ ದರೋಡೆ ಮಾಡಿರೋ ಇವ್ರಿಗೆ ಗಲ್ ಶಿಕ್ಷೆ ಕೊಡ್ಬೇಕು. ಇನ್ಸ್ಪೆಕ್ಟರ್, ಟೇಕ್ ದಮ್ ಟು ಕಸ್ಟಡಿ. ಮಿಸ್ಟರ್ ಕೃಷ್ಣ, ಕಂಗ್ರಾಚುಲೇಷನ್. ಸರ್ಕಾರದ ಹಣನ ನೀವು ಸುರಕ್ಷಿತವಾಗಿ ವಾಪಸ್ ಕೊಟ್ಟಿದ್ದಕ್ಕೆ ಸರ್ಕಾರ ನಿಮಗೆ ಬಹುಮಾನ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಬೇಡಿ ಸರ್, ಬೇಡಿ. ಇನ್ನು ತಂಗಿ ಮುಂದೆ ಈ ಪ್ರಪಂಚದಲ್ಲಿ ನನಗೆ ಯಾವುದು ಬೇಕಾಗಿಲ್ಲ. ಈ ಬಹುಮಾನದ ಮುಂದೆ ನನಗೆ ಯಾವ ಬಹುಮಾನ ಬೇಕಾಗಿಲ್ಲ.
ಹೇಳೋದು. ಅಣ್ಣ ಅಂದ್ರೆ ನಮ್ಮ ಅಣ್ಣ ಅಂತ, ನಮ್ಮ ಅಣ್ಣ ಅಂತ. ಅಣ್ಣ ಅಂದ್ರೆ ನಮ್ಮಣ್ಣ, ನಮ್ಮ ಈ ತಂಗ್ಯವ್ವ.